ಹಾಯ್ ಎವ್ರಿವನ್. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಕೆಇ ಎಕ್ಸಾಮ್ಸ್ ಗಳಲ್ಲಿ ರಿಪೀಟ್ ಆಗಿ ಕೇಳೋ ಕ್ವಶನ್ಸ್ ಗಳನ್ನ ನಾನು ಮ್ಯಾರಥಾನ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆಲ್ ಸಬ್ಜೆಕ್ಟ್ ಇವತ್ತಿನ ಕ್ಲಾಸ್ ಒಳಗಡೆ ಹಿಸ್ಟ್ರಿ ನೋಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟೇ, ಪಾಯಿಂಟ್ಸ್ ಅಷ್ಟೇ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಆಂಗ್ಲೋ ಮೈಸೂರು ಯುದ್ಧಗಳ ಮೇಲೆ ನಮ್ ಕ್ವಶನ್ಸ್ ಗಳು ಬರ್ತಾವ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪರ್ಸನ್ ಯಾರಂದ್ರೆ ಹೈದರ್ ಅಲಿ ಅಂತ ಹೇಳ್ತೀವಿ. ಇವನ್ ಏನ್ ಮಾಡ್ತಾನಂದ್ರ, ಯಾರಿಂದ ಎರಡನೇ ಕೃಷ್ಣರಾಜ್ ಒಡೆಯರ್ ಅಂತ ಹೇಳ್ತೀವಿ. ಯಾರಿಂದ ಎರಡನೇ ಕೃಷ್ಣರಾಜ್ ಒಡೆಯರ್. ಇವ್ರು ಅಷ್ಟೊಂದು ಸ್ಟ್ರಾಂಗ್ ಇರಂಗಿಲ್ಲ. ಇವ್ರ ಹತ್ರ ಏನ್ ಮಾಡ್ತಾರೆ ಅಂದ್ರೆ ಸಾಮ್ರಾಜ್ಯವನ್ನ ಕಸಿದುಕೊಳ್ತಾರೆ. ಎರಡನೇ ಕೃಷ್ಣರಾಜ್ ಒಡೆಯರಿಂದ ಕಸ್ಕೊಂಡು ಹಲವಾರು ಯುದ್ಧಗಳನ್ನ ಮಾಡ್ತಾರೆ, ಹಲವಾರು ಪ್ರದೇಶಗಳನ್ನ ಗೆದ್ಕೊಂತಾನ. ಬಟ್ ಅದ್ರ ಕೊನೆಗೆ ಏನ್ ಬಾಗತ್ತ, ಮೈ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡ್ಬೇಕಂತಂದ್ ಹೇಳಿ ಬರುತ್ತೆ. ಸೊ ಅದರಲ್ಲಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಅಂತಂದ್ ಹೇಳ್ತೀವಿ. 1767ರಿಂದ 1769ರವರೆಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಯಾಕೆ ನಡೆಯುತ್ತಂದ್ರ, ಇವು ಹೈದರ್ ಅಲಿ ಏನ್ ಮಾಡ್ತಾನ, ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ಕೊಂತಿರ್ತಾನ ಮೈಸೂರು ಸಾಮ್ರಾಜ್ಯದೊಳಗಡೆ ಎಲ್ಲಾ ಕಡೆಗೆ ಯುದ್ಧಗಳನ್ನ ಮಾಡಿ. ಇದು ಇಷ್ಟ ಆಗಿರಂಗಿಲ್ಲ ಯಾರಿಗೆ, ಮರಾಠರಿಗೆ ಇಷ್ಟ ಆಗಂಗಿಲ್ಲ ಫಸ್ಟ್ ಥಿಂಗ್. ಅದಾದ ನಂತರ ಹೈದರಾಬಾದ್ ನಿಜಾಮನ್ಗೆ ಇಷ್ಟ ಆಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಇಂಗ್ಲಿಷರ್ಗೂ ಇಷ್ಟ ಆಗಂಗಿಲ್ಲ. ಇವ್ರು 3 ಜನ ಸೇರಿ ಒಂದು ಗ್ರೂಪ್ ಅನ್ನ ಮಾಡಿ ಯುದ್ಧ ಮಾಡೋಣ ಅಂತಂದ್ ಹೇಳಿ ಟ್ರೈ ಮಾಡ್ತಿರ್ತಾರ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೊದಲಿಗೆ ಒಂದು ಮೈತ್ರಿಯನ್ನ ಮಾಡ್ಕೊಂತಾರ 3 ಜನ ಸೇರಿ, ತ್ರಿಪಕ್ಷೀಯ ಮೈತ್ರಿ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಹೈದರ್ ಅಲಿ ಏನ್ ಮಾಡ್ತಂದ್ರ ಇದನ್ನ ಒಡೆದ್ ಹಾಕ್ತಾನ. ಈ ಮೈತ್ರಿಯನ್ನ ಸಕ್ಸಸ್ ಆಗ್ಬಿಡಂಗಿಲ್ಲ. ಆ ಟೈಮಲ್ಲಿ ಇರುವಂತ ಗವರ್ನರ್ ಯಾರಂತಂದ್ ಹೇಳಿದ್ರ, ಎಲ್ಲಿ ಬಂಗಾಳದಲ್ಲಿ. ಸೊ ಬಂಗಾಳದ ಗವರ್ನರ್ ಯಾರಿಗಿರ್ತಾರ ಅಂತಂದ್ ಹೇಳಿದ್ರ, ಬಂಗಾಳದ ಗವರ್ನರ್ ಜನರಲ್ ಅನ್ಬೋದು ಲಾರ್ಡ್ ವೆರೆಲ್ಸ್ ಇರ್ತಾನ. ಯಾರು ಇರ್ತಾರ ಅಂದ್ರ ಲಾರ್ಡ್ ವೆರೆಲ್ಸ್ ಇರ್ತಾನ. ಇವನ್ ಏನ್ ಮಾಡ್ತಾನಂದ್ರ ಜನರಲ್ ಜೋಸೆಫ್ ಸ್ಮಿತ್ ಗೆ ಈ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಜನರಲ್ ಜೋಸೆಫ್ ಸ್ಮಿತ್ ಆಮೇಲೆ ಕರ್ನಲ್ ವುಡ್ ಗೆ ಏನ್ ಮಾಡ್ತಾನಂದ್ರ ಆರ್ಡರ್ ಕೊಡ್ತಾನ, ನೀವು ಹೋಗಿ ಹೈದರ್ ಅಲಿ ಮೇಲೆ ಯುದ್ಧ ಮಾಡ್ರಿ ಅಂತಂದ್ ಹೇಳಿ. ಇವೆರಡು ನೇಮ್ಗಳು ಬಹಳ ಇಂಪಾರ್ಟೆಂಟ್. ಇವರು ಹೈದರ್ ಅಲಿ ಮೇಲೆ ಯುದ್ಧ ಮಾಡ್ತಾರ. ಯುದ್ಧ ಮಾಡಿದ ನಂತರ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ, ಈ ಹೈದರ್ ಅಲಿಗೆ ಫ್ರೆಂಚ್ ದವರು ಅಂದ್ರೆ ಫ್ರೆಂಚ್ ಏನಿರುತ್ತಲ್ಲ, ಫ್ರೆಂಚ್ ಸೈನಿಕರು ತುಂಬಾ ಸಾಥ್ ಕೊಡ್ತಾರ. ಇದರಿಂದ ಆಲ್ಮೋಸ್ಟ್ ಇಂಗ್ಲಿಷರು ಸೋತೋಗೋ ಪರಿಸ್ಥಿತಿ ಇದ್ದಾಗ ಇಂಗ್ಲಿಷರ್ ಏನ್ ಮಾಡ್ತಾರ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಮದ್ರಾಸ್ ಪ್ರೆಸಿಡೆನ್ಸಿ ಅವರು ಬಂದು, ಸೊ ಅದು ಇಂಪಾರ್ಟೆಂಟ್. ಅದನ್ನ ನಾವು ಮದ್ರಾಸ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ ಒಪ್ಪಂದ ಅಂತಂದ್ ಹೇಳ್ತೀವಿ? ಮದ್ರಾಸ್ ಒಪ್ಪಂದ ಅಂತಂದ್ ಹೇಳ್ತೀವಿ. 1769ರಲ್ಲಿ ನಡೆಯುತ್ತ. ಇದು ತುಂಬಾ ಮುಜುಗರ. ಯಾಕಂತಂದ್ ಹೇಳಿದ್ರೆ ಬ್ರಿಟಿಷರಿಗೆ ಆಲ್ಮೋಸ್ಟ್ ಸೋತೋಗೋ ಲೆವೆಲ್ಗೆ ಇರುತ್ತ. ಹೈದರ್ ಅಲಿ ಗೆದ್ ಬಿಟ್ಟಿರ್ತಾನ ಅವ್ರ ಮೇಲೆ. ಸೊ ಅದಕ್ಕೋಸ್ಕರ ಮದ್ರಾಸ್ ಒಪ್ಪಂದವನ್ನ ಮಾಡ್ಕೊಂಡು ನಿಮ್ ಪಾಡಿಗೆ ನೀವಿರ್ರಿ, ನಮ್ ಪಾಡಿಗೆ ನಾವ್ ಇರ್ತೀವಿ ಅಂತಂದ್ ಹೇಳಿ ಒಂದು ಷರತ್ತನ್ನ ಹಾಕ್ತಾರ. ಅದಾದ ನಂತರ ನೆಕ್ಸ್ಟ್ ಯಾರಾದ್ರೂ ದಾಳಿ ಮಾಡಿದ್ರೆ, ಇದು ಇಂಪಾರ್ಟೆಂಟ್, ಯಾರಾದ್ರೂ ದಾಳಿ ಮಾಡಿದ್ರೆ ಮರಾಠರಾಗಿರ್ಬೋದು, ಹೈದರಾಬಾದ್ ನಿಜಾಮರಾಗಿರ್ಬೋದು, ಮಾಡಿದ್ರ ಹೈದರ್ ಅಲಿಗೆ ಯಾರು ರಕ್ಷಣೆ ಕೊಡ್ತಾರ ಅಂತಂದ್ ಹೇಳಿ, ಯಾರು ಸಹಾಯ ಮಾಡ್ತಾರ, ಬ್ರಿಟಿಷರು ಸಹಾಯ ಮಾಡ್ತಾರ ಅಂತಂದ್ ಹೇಳಿ ಇದ್ರ ಬಗ್ಗೆ ಇರುತ್ತೆ. ಬಟ್ ಆದ್ರೆ ಇದನ್ನ ಏನಾಗತ್ತ ಅಂದ್ರ ಬ್ರಿಟಿಷರು ಒಪ್ಕೊಳಂಗಿಲ್ಲ. ಸೊ ಅದನ್ನ ಅವ್ರು ಸಹಾಯ ಮಾಡಂಗಿಲ್ಲ. ಮದ್ರಾಸ್ ಒಪ್ಪಂದ ನೆನ್ಪಿಟ್ಕೊಳ್ರಿ. ಇದಾದ ನಂತರ ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ 1780 ಮತ್ತು 84ರಲ್ಲಿ, 80ರಿಂದ 84ರಲ್ಲಿ. ಇದ್ರೊಳಗಡೆ ಹೈದರ್ ಅಲಿ ಕೂಡ ಭಾಗವಹಿಸಿರ್ತಾನೆ. ಯಾಕಂತಂತ ಹೇಳಿದ್ರೆ ಆ ಟೈಮ್ ಒಳಗಡೆ ಮರಾಠರು ಇವನ್ ಮೇಲೆ ದಾಳಿ ಮಾಡಿರ್ತಾರ. ಅವ್ ಬ್ರಿಟಿಷರು ಒಪ್ಕೊಳಂಗಿಲ್ಲ. 1782ರಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಏನಂದ್ರೆ ಬೆನ್ನು ಹುಣ್ಣಿನಿಂದ ಸತ್ತೋಗ್ತಾನೆ. ಯಾರು? ಹೈದರ್ ಅಲಿ. ಅದನ್ನ ಕಂಟಿನ್ಯೂಷನ್ ಯಾರು ಮಾಡ್ತಾರ ಅಂದ್ರೆ ಟಿಪ್ಪು ಸುಲ್ತಾನ್. ಅವನ ಮಗನಾದಂತಹ ಟಿಪ್ಪು ಸುಲ್ತಾನ್ ಯುದ್ಧವನ್ನ ಕಂಟಿನ್ಯೂಷನ್ ಇಡ್ತಾನ. ಅದಾದ ನಂತರ ಆ ಕಡೆಯಿಂದ ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ವಾರ್ನ್ ಹೆಸ್ಟಿಂಗ್. ಸೊ ಆ ಟೈಮ್ ಒಳಗಡೆ ಗವರ್ನರ್ ಜನರಲ್ ಯಾರು ಇರ್ತಾರೆ? 1780ರಲ್ಲಿ ವಾರ್ನ್ ಹೆಸ್ಟಿಂಗ್ ಇದ್ದವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಯುದ್ಧವನ್ನ ಕಂಟಿನ್ಯೂಷನ್ ಮಾಡ್ತಾನ. ವಾರ್ನ್ ಹೆಸ್ಟಿಂಗ್ ಇದ್ದವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಆರ್ಡರ್ ಕೊಡ್ತಾನೆ ಬ್ರಿಟಿಷ್ ಸೈನ್ಯಾಧಿಕಾರಿಗೆ. ಒಬ್ನ ಯಾರಂದ್ರೆ ಸರ್ ಅಯ್ಯರ್ ಕೂಟ್. ಇವ್ನ್ ಬಾಳ್ ಅಂದ್ರ ಬಾಳ್ ಇಂಪಾರ್ಟೆಂಟ್. ಇವ್ನ್ ಬೇರೆ ಬೇರೆ ಕಡೆ ಎಲ್ಲ ಬರ್ತಾನೆ. ಸರ್ ಅಯ್ಯರ್ ಕೂಟು, ಕರ್ನಲ್ ಬೈಲಿ, ಆಮೇಲೆ ಕರ್ನಲ್ ಬ್ರಾಥ್ವೇಟ್, ಆಮೇಲೆ ಹೆಕ್ಟರ್ ಮನ್ರೋ ಅಂತಂದೇಳಿ ಇಷ್ಟು ಜನರಿಗೆ, ಇಷ್ಟು ಅಧಿಕಾರಿಗಳಿಗೆ ಆರ್ಡರ್ ಕೊಡ್ತಾನೆ, ನೀವು ಹೋಗಿ ಹೈದರ್ ಅಲಿ ಮೇಲೆ ಯುದ್ಧ ಮಾಡ್ರಿ ಅಂತಂದೇಳಿ. ಇವ್ರೆಲ್ಲರ ಹೆಸರುಗಳನ್ನ ಕೇಳ್ತಾರ, ಹೊಂದಿಸಿ ಬರೆಯರು ಒಳಗಡೆ. ಸೊ 1771ರಲ್ಲಿ ಮರಾಠರು ಅಂದ್ರೆ ನಾನು ಅದೇ ಹೇಳಿದ್ನಲ್ಲ, 1771ರೊಳಗಡೆ ಮೈಸೂರಿನ ಮೇಲೆ ಮರಾಠರ ದಾಳಿ ಮಾಡಿದಾಗ 1769 ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರ್ ಏನಾಗ್ಬೇಕಿತ್ತು? ಸಹಾಯ ಮಾಡ್ಬೇಕಿತ್ತು. ಬಟ್ ಆದ್ರೆ ಅವ್ರ ಸಹಾಯಕ್ ಬರ್ಲಿಲ್ಲ. ಸೊ ಅದಕ್ಕೋಸ್ಕರ ಹೈದರ್ ಅಲಿಗೆ ಏನಂತಂದ್ ಹೇಳಿದ್ರ, ಇವನು ಫ್ರೆಂಚರ ಜೊತೆಗೆ ತುಂಬಾ ಸಂಬಂಧವನ್ನ ಏರ್ಪಡಿಸ್ಕೊಂತಾನ. ತುಂಬಾ ಒಳ್ಳೆ ಸಂಬಂಧ ಇರುತ್ತೆ, ಫ್ರೆಂಡ್ಸ್ ಆಗ್ತಾರ. ಈ ಫ್ರೆಂಡ್ಶಿಪ್ ಇಂದ ಹೈದರ್ ಅಲಿ ಫ್ರೆಂಚರಿಗೆ ಸಹಾಯ ಮಾಡ್ತಾನ. ಮಾಹೆ ಬಂದರವನ್ನ ತುಂಬಾ ಸ್ಟ್ರಾಂಗ್ ಮಾಡ್ತಾರೆ. ಆ ಟೈಮ್ ಒಳಗಡೆ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರ, ಫ್ರೆಂಚರಲ್ಲಿ ಇದ್ದಂತಹ ಮಾಹೆ ಅನ್ನೋ ಒಂದು ಬಂದರವನ್ನ ಯಾರು ವಶಪಡಿಸ್ಕೊಳ್ತಾರ? ಬ್ರಿಟಿಷರು ವಶಪಡಿಸ್ಕೊಂಡ್ಬಿಡ್ತಾರ. ಸೊ ಫ್ರೆಂಚ್ ಹತ್ರ ಇರಂಗಿಲ್ಲ. ಅವಾಗ ಇದರಿಂದ ಸಿಟಿ ಗೆದ್ದಂತಹ ಹೈದರ್ ಅಲಿ ಸಿಂಪಲ್ ಆಗಿ
1780 ಪೋಲೇಲೂರು ಕದನದೊಳಗಡೆ ಕರ್ನಲ್ ಬೈಲಿಯನ್ನ ಏನ್ ಮಾಡ್ತಾನ ಅಂತಂದ್ರೆ ಸಂಪೂರ್ಣವಾಗಿ ಹೈದರ್ ಅಲಿ ಸಂಪೂರ್ಣವಾಗಿ ಸೋಲಿಸ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಪೋಲೇಲೂರು ಕದನದಲ್ಲಿ ಕರ್ನಲ್ ಬೈಲಿ ನೇತೃತ್ವದ ಬ್ರಿಟಿಷ್ ಪಡೆಯನ್ನ ಹೈದರ್ ಅಲಿ ಏನ್ ಮಾಡ್ತಾನಂದ್ರ ಸಂಪೂರ್ಣವಾಗಿ ಸೋಲಿಸ್ತಾನ. ಈ ಕ್ವಶನ್ ಅನ್ನ ಕೇಳ್ತಾರ, 1780 ಪೋಲೇಲೂರು ಕದನ ಅಂತಂದೇಳಿ. ಪೋಲೇಲೂರು ಕದನ ಯಾರ್ಯಾರ ನಡುವೆ? ಕರ್ನಲ್ ಬೈಲಿ ಮತ್ತು ಹೈದರ್ ಅಲಿ ನಡುವೆ. ನೆಕ್ಸ್ಟ್ ಇನ್ನೊಂದು ನಡೆಯುತ್ತೆ 1781ರಲ್ಲಿ ಪೋರ್ಟ್ ನೋವೋ ಕದನ ಅಂತಂದ್ ಹೇಳ್ತೀವಿ. ಪೋರ್ಟ್ ನೋವೋ ಕದನ ಸರ್ ಅಯ್ಯರ್ ಕೋಟ್ ಇದ್ದವನು, ಅಂದ್ರೆ ಒಬ್ಬರಾದ ನಂತರ ಕಳಿಸ್ತಾ ಇರ್ತಾನ ವಾರ್ನ್ ಹೆಸ್ಟಿಂಗ್. ಯಾರೋ ಮೇನ್ ಇದ್ದವನು ವಾರ್ನ್ ಹೆಸ್ಟಿಂಗ್ ಓದ್ದವನ್ ಕಳಿಸ್ತಾ ಇರ್ತಾನ. ನೆಕ್ಸ್ಟ್ ಯಾರನ್ನ ಕಳಿಸ್ತಾನ? ಸರ್ ಅಯ್ಯರ್ ಕೋಟ್ ನ ಕಳಿಸ್ತಾನ. ಇದು ಪೋರ್ಟ್ ನೋವೋ ಕದನ ಅಂತಂದ್ ಹೇಳ್ತೀವಿ. ಪೋರ್ಟ್ ನೋವೋ ಕದನ. ಸೊ ಸರ್ ಅಯ್ಯರ್ ಕೋಟ್ ಅವರು ಹೈದರ್ ಅಲಿಯನ್ನ ಸೋಲಿಸ್ತಾರ. ಸರ್ ಅಯ್ಯರ್ ಕೋಟ್ ಇದ್ದವನ್ ಏನ್ ಮಾಡ್ತಾನಂದ್ರ ಹೈದರ್ ಅಲಿಯನ್ನ ಸೋಲಿಸ್ತಾನ. ಈ ಯುದ್ಧ ಮಾಡ್ತಿರುವಾಗ್ಲೇ ನಡುವೆ ಏನಂತಂದ್ರೆ ಇದ್ರೆ ಹೈದರ್ ಅಲಿ ಬೆನ್ನು ನೋವು, ಬೆನ್ನು ಹುಣ್ಣು, ಆಮೇಲೆ ಕ್ಯಾನ್ಸರ್ ನಿಂದ ನಿಧನ ಆಗ್ತಾರ. ಅದನ್ನ ಕಂಟಿನ್ಯೂಷನ್ ಯಾರು ಮಾಡ್ತಾರಂದ್ರ ಟಿಪ್ಪು ಸುಲ್ತಾನ್ ಯುದ್ಧವನ್ನ ಕಂಟಿನ್ಯೂಷನ್ ಮಾಡ್ತಾನ. ಬಟ್ ಅದ್ರ ಆ ಯುದ್ಧ ಕಂಟಿನ್ಯೂಷನ್ ಆಗಂಗಿಲ್ಲ. ಯಾಕಂತಂದ್ರೆ ಅಪ್ಪ ಸತ್ತೋಗಿರ್ತಾನ, ಸೈನಿಕರು ತುಂಬಾ ಜನ ಸತ್ತೋಗಿರ್ತಾರ. ಒಂದು ಒಪ್ಪಂದ ಆಗತ್ತ ಅವ್ರ ನಡುವೆ, ಮಂಗಳೂರು ಒಪ್ಪಂದ ಅಂತ ಹೇಳ್ತೀವಿ. ಯಾವ್ದು? ಮಂಗಳೂರು ಒಪ್ಪಂದ ಅಂತ ನಡಿತೀವಿ. ಇದನ್ನ ಒಪ್ಪಂದವನ್ನ ಯಾರು ಮಾಡ್ಕೊಂತಾರ ಅಂತಂದ ಹೇಳಿದ್ರ ಟಿಪ್ಪು ಸುಲ್ತಾನ. ನೆನ್ಪಿಟ್ಕೊಳ್ರಿ, ಟಿಪ್ಪು ಸುಲ್ತಾನ. ಆಮೇಲೆ ಮದ್ರಾಸ್ ಗವರ್ನರ್. ಸೊ ಇಲ್ಲಿ ಏನಾಗತ್ತ? ಸೊ ಈ ಕಡೆ ಇರೋದು ಬೆಂಗಾಲ್ ಗವರ್ನರ್, ಇಲ್ಲಿ ಇರೋದು ಯಾರಂತಂದ ಹೇಳಿದ್ರ ಬಾಂಬೆ ಗವರ್ನರ್, ಇಲ್ಲಿ ಯಾರು ಇರ್ತಾರ ಅಂತಂದ ಹೇಳಿದ್ರ ಮದ್ರಾಸ್ ಗವರ್ನರ್ ಇರ್ತಾನ. ಈ ಮದ್ರಾಸ್ ಇಲ್ಲೇ ಸಮೀಪ ಅಲ್ಲ. ಸೊ ಈ ಮದ್ರಾಸ್ ಗವರ್ನರ್ ಆದಂತಹ ಲಾರ್ಡ್ ಮೆಕಾರ್ಟ್ನಿ ಅಂತ ಹೇಳಿ, ಅವನು ಮತ್ತು ಟಿಪ್ಪು ಸುಲ್ತಾನರ ನಡುವೆ ಈ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದದ ಪ್ರಕಾರ ಎರಡೂ ಕಡೆ ಇರುವಂತಹ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡ್ಬೇಕು ಅಂತಂದೇಳಿ. ನಿಮ್ಗೆ ಏನೇನು ಬೇಡ. ಸೊ ನಾವೆಷ್ಟು ಕೈದಿಗಳಿದಾರ ಬ್ರಿಟಿಷ್ ಅವ್ರು, ನಾನ್ ಬಿಡುಗಡೆ ಮಾಡ್ತೀನಿ, ನಿಮ್ ಕಡೆ ನಮ್ ಸೈನಿಕರು ಎಷ್ಟಿದಾರೋ ಅವ್ರನ್ನೆಲ್ಲ ಬಿಡುಗಡೆ ಮಾಡ್ರಿ ಅಂತಂದೇಳಿ ಸಿಂಪಲ್ ಆಗಿ ಒಂದು ಒಪ್ಪಂದ ನಡೆಯುತ್ತೆ. ಪಾಯಿಂಟ್ ಕ್ಲಿಯರ್? ಇದಾದ ನಂತರ ನೆಕ್ಸ್ಟ್ ಒಂದ್ ಸ್ವಲ್ಪ ದಿನಗಳು ದಿನಗಳು ಹೋದ ನಂತರ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೂಡ ನಡೆಯುತ್ತೆ. ಯಾವಾಗ? 1790-92 ಒಳಗಡೆ 2 ವರ್ಷದವರೆಗೂ ಕಂಟಿನ್ಯೂಷನ್ ಆಗಿ. ಇದಕ್ಕ ಮೇನ್ ರೀಸನ್ ಟಿಪ್ಪು ಸುಲ್ತಾನ್ ಆಗ್ತಾನ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಮರಾಠರು ಮತ್ತು ಹೈದರಾಬಾದ್ ನಿಜಾಮ, ಇವ್ರು 3 ಜನ ಸೇರಿ ಒಂದು ಒಕ್ಕೂಟವನ್ನ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡ್ತಾರ. ಸೊ ಅವಾಗಿರುವಂತಹ ಒಬ್ಬ ಗವರ್ನರ್ ಅಂತಂದ ಹೇಳಿದ್ರ ಲಾರ್ಡ್ ಕಾರ್ನ್ ವಾಲಿಸ್. ನೆನ್ಪಿಟ್ಕೊಳ್ರು, ಇಲ್ಲಿ ಇವಾಗ 1790-92 ಅಂತಂದೈತಲ್ಲ, ಈ ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾನ. ಇವನ್ 1793 ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ. ಎಲ್ಲಿ? ಬಂಗಾಳ ಪ್ರೆಸಿಡೆನ್ಸಿ ಒಳಗಡೆ, ಬಂಗಾಳ ಪ್ರಾಂತದೊಳಗಡೆ. ಅಲ್ಲಿ ಯಾವ ಇರ್ತಾವಂದ್ರ ವೆಸ್ಟ್ ಬೆಂಗಾಲು, ಬಿಹಾರು ಮತ್ತು ಒಡಿಸ್ಸಾ, ಈ 3 ರಾಜ್ಯಗಳು ಸೇರ್ಕೊಂಡು ಅದನ್ನ ನಾವು ಬಂಗಾಳ ಪ್ರಾಂತ ಅಂತ ಕರಿತೀವಿ. ಅಲ್ಲಿ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡು ಬರ್ತಾನ. ಜಮೀನ್ದಾರಿ 1793. ಅದಕ್ಕಿಂತ ಮುಂಚೆ ಇಲ್ಲಿ ಯುದ್ಧ ಮಾಡ್ತಾನ. ಸೊ ಈ ತರ ಕಂಟೆಂಪ್ರರಿ ಆಗಿ ನೆನ್ಪಿಟ್ಕೊಳ್ರಿ, ಈಸಿಯಾಗಿ ನೆನ್ಪಿಡಿಯುತ್ತೆ. ಈ ಲಾರ್ಡ್ ಕಾರ್ನ್ ವಾಲಿಸ್ ಇದ್ದವನ್ ಏನ್ ಮಾಡ್ತಾನ? ಆರ್ಡರ್ ಕೊಡ್ತಾನ. ಸೊ ಖುದ್ದಾಗಿ ಅವನೇ ಬರ್ತಾನ ನೋಡ್ರಿ. ಕಂಟಿನ್ಯೂಸ್ ಆಗಿ ಏನಂದ್ರ ಸೋಲಿಸ್ತಾ ಇರ್ತಾರ, ನಾಚಿಕೇಡ್ ಆಗತ್ತೆ ಬ್ರಿಟಿಷರಿಗೆ. ನಾನ ಬರ್ತಾನ ಬಿಡಿ, ನಾನ ಯುದ್ಧ ಮಾಡ್ತಾನ ಅಂತಂದ ಹೇಳಿ ಗವರ್ನರ್ ಜನರಲ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರ ಲಾರ್ಡ್ ಕಾರ್ನ್ ವಾಲಿಸ್ ಯುದ್ಧಕ್ ಬರ್ತಾನ. ಅವನ್ ಜೊತೆಗೆ ಜನರಲ್ ಮೆಡೋಸ್ ಇವರಿಬ್ರು ಸೇರಿ ಟಿಪ್ಪು ಸುಲ್ತಾನ್ ಮೇಲೆ ಹೆವಿಯಾಗಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಯುದ್ಧ ಮಾಡ್ತಾರ. ಬಟ್ ಆದ್ರೆ ಟಿಪ್ಪು ಸುಲ್ತಾನ್ ಅಷ್ಟೊತ್ತಿಗೆ ಫ್ರಾನ್ಸ್ ದೇಶಕ್ಕೆ ಆಮೇಲೆ ಟರ್ಕಿ ದೇಶಕ್ಕೆ ತನ್ನ ರಾಯಭಾರಿಗಳನ್ನ ಕಳಿಸಿ ಸೈನಿಕ ಸಹಾಯವನ್ನ ಕೇಳ್ತಾ ಇರ್ತಾನ. ನೋಡ್ರಿ, ಫ್ರಾನ್ಸ್ಗೆ ಮತ್ತು ಟರ್ಕಿಗೆ ಅವಾಗ್ಲೇ ಕಳಿಸಿರ್ತಾನ ಟಿಪ್ಪು ಸುಲ್ತಾನ. ಇದಾದ ನಂತರ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ತಮ್ಮ ಮಿತ್ರ ರಾಜ್ಯವಾದಂತಹ ತಿರುವಾಂಕೂರ್ ರಾಜ್ಯದ ಮೇಲೆ ಟಿಪ್ಪು ಮಾಡಿದ ಏನ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರಿಗೆ ಸಹಾಯ ಮಾಡೋದು ಯಾವುದು? ಒಂದು ಮರಾಠರು ಬಿಟ್ರೆ, ನೆಕ್ಸ್ಟ್ ಯಾರು? ಇನ್ನೊಂದು ಹೈದರಾಬಾದ್ ನಿಜಾಮ. ಅದನ್ನ ಬಿಟ್ರೆ ಯಾರು? ಈ ಕಡೆ ಕೇರಳ ಕಡೆ. ಸೊ ಈ ಕಡೆ ಕೇರಳ ಕಡೆ ಒಬ್ನಿರ್ತಾನ ತಿರುವಾಂಕೂರ್ ರಾಜ ಅಂತಂದೇಳಿ, ತಿರುವಾಂಕೂರ್ ರಾಜ. ಈ ತಿರುವಾಂಕೂರ್ ರಾಜನ ಮೇಲೆ ಯಾರು ದಾಳಿ ಮಾಡ್ತಾರ ಅಂತಂದ ಹೇಳಿದ್ರೆ ಟಿಪ್ಪು ಸುಲ್ತಾನ್ ದಾಳಿ ಮಾಡ್ತಾನ. ದಾಳಿ ಮಾಡಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಅವನ ಪ್ರದೇಶವನ್ನು ವಶಪಡಿಸ್ಕೊಳಕ್ ಟ್ರೈ ಮಾಡ್ತಾನ. ಅವಾಗ ಲಾರ್ಡ್ ಕಾರ್ನ್ ವಾಲಿಸು ಮರಾಠರು ಮತ್ತು ನಿಜಾಮನೊಂದಿಗೆ ಮೈಸೂರಿನ ಮೇಲೆ ದಾಳಿ ಮಾಡಿ 1791ರಲ್ಲಿ ಮೇನ್ ಇಂಪಾರ್ಟೆಂಟ್ ಬೆಂಗಳೂರನ್ನ ವಶಪಡಿಸ್ಕೊಳ್ತಾರ. ಫಸ್ಟ್ ಗೆ ಬೆಂಗಳೂರನ್ನ ವಶಪಡಿಸ್ಕೊಂಡು ಬೆಂಗಳೂರಿಂದ ಶ್ರೀರಂಗಪಟ್ಟಣದವರೆಗೂ ಮುತ್ತಿಗೆ ಹಾಕೋತ್ ಹೋಗ್ತಾರ. ಸೊ ಇದ್ರೊಳಗಡೆ ಆಲ್ಮೋಸ್ಟ್ ಟಿಪ್ಪು ಸುಲ್ತಾನ್ಗೆ ಸೋಲು ಉಂಟಾಗತ್ತ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಒಪ್ಪಂದ ಮಾಡ್ಕೊಂತಾರ, ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಹೇಳ್ತೀವಿ. 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಕೇಳ್ಬೋದು ನಿಮಗೆ. ಅದ್ರೊಳಗಡೆ ಏನೇನ್ ಐತಿ ಅಂತಂದ ಹೇಳಿ. ಸರ್, ಟಿಪ್ಪು ಸುಲ್ತಾನ್ ಏನ್ ಮಾಡ್ಬೇಕ್ರಿ? ತನ್ನ 50% ಅರ್ಧ ಪ್ರದೇಶವನ್ನ ಯಾರಿಗ್ ಕೊಡ್ಬೇಕ್ರಿ? ಬ್ರಿಟಿಷರಿಗೆ, ಮರಾಠರಿಗೆ ಮತ್ತು ನಿಜಾಮರಿಗೆ ಕೊಡ್ಬೇಕಾಗತ್ತ. ಅಂದ್ರ ಆಲ್ಮೋಸ್ಟ್ ಮಲಬಾರ್ ತೀರ. ಸೊ ನಾವ್ ಹೇಳ್ತೀವಲ್ಲ, ಇಲ್ಲಿ ನೋಡ್ರಿ,
ಸೊ ಈ ಕಡೆ ಇರುವಂತಹ ತೀರ ತಿರುವಾಂಕೂರ್ ರಾಜನಿಂದ ಏನ್ ವಶಪಡಿಸ್ಕೊಂಡಿರ್ತಲ್ಲ ಕರಾವಳಿ ತೀರ, ಅದನ್ನ ನಾವು ಮಲಬಾರ್ ತೀರ ಅಂತ ಕರಿತೀವಿ. ನಮ್ ಕರ್ನಾಟಕದಲ್ಲಿರುವಂತ ಕರಾವಳಿ ಪ್ರದೇಶವನ್ನ ಕೆನರಾ ತೀರ ಅಂತ ಕರಿತೀವಿ. ಗೋವಾದಲ್ಲಿರೋದನ್ನ ನಾವು ಏನಂತ ಕರಿತೀವಿ, ಕೊಂಕಣ ತೀರ ಅಂತ ಕರಿತೀವಿ. ಕರೆಕ್ಟಾ? ಸೊ ಅದೇ ತರ ತಮಿಳುನಾಡಲ್ಲಿ ಇರೋದು ಯಾವ್ದು ಅಂತ ಕಮೆಂಟ್ ಹಾಕ್ರಿ. ಸೊ ಈ ಮಲಬಾರ್ ತೀರವನ್ನ, ಆಮೇಲೆ ದಿಂಡಿಗಲ್, ಆಮೇಲೆ ಬಾರಾಮಹಲ್ ಪ್ರದೇಶಗಳು ಅಂತಂದ್ ಹೇಳಿ ಬರ್ತಾವ. ಈ ಕರ್ನಾಟಕದಲ್ಲಿ ದಿಂಡಿಗಲ್ ಮತ್ತು ಬಾರಾಮಹಲ್ ಪ್ರದೇಶಗಳನ್ನ ಯಾರಿಗ್ ಕೊಡ್ಬೇಕಾಗತ್ತ? ಬ್ರಿಟಿಷ್ ಒಕ್ಕೂಟಕ್ಕೆ ಕೊಡ್ಬೇಕಾಗತ್ತ. ಅದ್ರ ಜೊತೆಗೆ ಯುದ್ಧ ಪರಿಹಾರವಾಗಿ 3 ಕೋಟಿ ರೂಪಾಯಿ. ಅವಾಗ 3 ಕೋಟಿ ಅಂತಂದ್ ಹೇಳಿದ್ರೆ ಇವಾಗ ಒಂದು 300-400 ಕೋಟಿ ಇರ್ಬೇಕಿಲ್ಲ, 3000 ಕೋಟಿವರೆಗೂ ಇರ್ಬೋದು. ಅವಾಗ 3 ಕೋಟಿ ಅಂತಂದ್ ಹೇಳಿದ್ರೆ ಯುದ್ಧ ಪರಿಹಾರವನ್ನ ಕೊಡ್ಬೇಕಾಗತ್ತ. ಅದ್ರ ಜೊತೆಗೆ ತನ್ನ 2 ಗಂಡ ಮಕ್ಕಳನ್ನ ಅಬ್ದುಲ್ ಖಾಲಿಕ್ ಮತ್ತು ಮುಯಿಜುದ್ದೀನ್ ಅಂತಂದ್ ಹೇಳಿ, ಇವ್ರಿಬ್ರ ಹೆಸರು ಅಬ್ದುಲ್ ಖಾಲಿಕ್ ಮತ್ತು ಮುಯಿಜುದ್ದೀನ್ ಅಂತ 2 ಜನ ಮಕ್ಕಳನ್ನ ಏನ್ ಮಾಡ್ಬೇಕಾಗತ್ತಂದ್ರ ಕಾರ್ನ್ ವಾಲಿಸ್ಗೆ ಒತ್ತೆಯಾಳಾಗಿ ಕಳಿಸ್ಬೇಕಾಗತ್ತ. ಇನ್ಮೇಲೆ ನಾ ಯುದ್ಧ ಮಾಡಂಗಿಲ್ಲ ಅಂತಂದ್ ಹೇಳಿ. ಸೊ ಅದು ಯುದ್ಧ ಪರಿಹಾರವಾಗಿ ಈ ಹೆಸರುಗಳನ್ನ ಕೇಳ್ಬೋದು. ಸೊ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಬ್ರಿಟಿಷರಿಗೆ ಸರಿ ಹೋಗಂಗಿಲ್ಲ, ಕಿಟಿ 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 ಬೇಡ, ನಾವು ಕಂಪ್ಲೀಟ್ ಆಗಿ ವಶಪಡಿಸ್ಕೊಂಡ್ ಬಿಡೋಣ ಅಂತಂದ್ ಹೇಳ್ಬಿಟ್ಟು 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಮಾಡ್ತಾರ 1799 ಇಂಪಾರ್ಟೆಂಟ್. ಈ ಟೈಮ್ ಅಲ್ಲಿ ಟಿಪ್ಪು ಸುಲ್ತಾನು, ಆಮೇಲೆ ನೆಕ್ಸ್ಟ್ ಅವ್ರ 3 ಜನ ಯಾವಾಗ್ಲೂ ಇದ್ದೇ ಇರ್ತಾರ. ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷರು, ಮರಾಠರು, ಹೈದರಾಬಾದ್ ನಿಜಾಮ. ಆ ಟೈಮ್ ಅಲ್ಲಿ ಇರುವಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಅಂತಂದ್ ಹೇಳಿ. ಈ ಮಗ ಏನ್ ಮಾಡ್ತಾ ಅಂದ್ರ 1798 ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬಂದಿರ್ತಾನ, ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ ಹೇಳಿ. ಏನಿದ್ ಸಹಾಯಕ ಸೈನ್ಯ ಪದ್ಧತಿ? ಸರ್ ಇವಾಗ ನಾನೊಬ್ಬ ರಾಜ ರೀ, ಈಗ ಏನಂತಂದ್ರೆ ನಾಯಕ್ ರಾಜ ಆಗ್ಲಿ, ಅವನ್ ಬ್ರಿಟಿಷರ್ ಕೈ ಹಾಕ, ಇಲ್ಲೊಬ್ಬ ಅನ್ನೋ ಒಬ್ಬ ರಾಜ ಅದ ರೀ. ಈ ರಾಜ್ಯಾಗ ಏನಂತಂದ್ ಹೇಳಿದ್ರೆ ಇವ ಬ್ರಿಟಿಷರ್ಗೆ ಏನಂತಂದ್ ಹೇಳಿದ್ರ ಅವ್ನ್ ವಿಧೇಯಕ ಆಗಿದ ಅಂತ ಅನ್ಕೋಣ, ಅಥವಾ ಬ್ರಿಟಿಷ್ ಅಂಡರ್ ಅಲ್ಲಿ ಇದಾನ ಈ ರಾಜ. ಇವು ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಸೈನ್ಯವನ್ನ, ಒಂದೇನಂತಂದ್ ಹೇಳಿದ್ರೆ 1000 ಜನ ಇರುವಂತ ಅಥವಾ 100 ಜನನೋ 500 ಜನನೋ ಒಂದು ಸೈನ್ಯವನ್ನ ಈ ರಾಜನ್ ಕಡೆ ಕಳಿಸ್ತಾರ. ಈ ಸೈನ್ಯದ ಊಟ ಮಾಡ್ಸೋದಾಗಿರ್ಬೋದು, ಸ್ನಾನ ಮಾಡ್ಸೋದಾಗಿರ್ಬೋದು, ಹೇಲ್ಸೋದಾಗಿರ್ಬೋದು, ಎಲ್ಲ ಎವ್ರಿಥಿಂಗ್ A to Z ಅನ್ಕೊಳ್ರಿ. ಅದನ್ನೆಲ್ಲ ಯಾರು ನೋಡ್ಕೋಬೇಕು? ಈ ರಾಜ ನೋಡ್ಕೋಬೇಕು. ಬಟ್ ಆದ್ರೆ ಈ ರಾಜನ್ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರು ಅಂತಂದ್ ಹೇಳಿದ್ರೆ ಈ ಸೈನ್ಯವನ್ನ ಉಪಯೋಗಿಸ್ಕೊಳಂಗಿಲ್ಲ. ಓನ್ಲಿ ಈ ಸೈನ್ಯ ಏನಂತಂದ್ ಹೇಳಿದ್ರೆ ಬ್ರಿಟಿಷರ್ಗೆ ಮಾತ್ರ ಕೆಲಸ ಮಾಡ್ಬೇಕು. ಆಮೇಲೆ ಈ ಸೈನ್ಯ ಏನಂತಂದ್ ಹೇಳಿದ್ರೆ ಬ್ರಿಟಿಷರ್ ಅಂಡರ್ ಇರ್ಬೇಕು. ಈ ಸೈನಿಕ್ ಒಬ್ಬ ಹೆಡ್ ಇರ್ತಾನ, ಹೆಡ್. ಅವನು ಕೂಡ ಏನಂತಂದ್ ಹೇಳಿದ್ರೆ ಬ್ರಿಟಿಷ್ ಈ ಆಸ್ಥಾನದಲ್ಲೇ ಇರ್ತಾನ. ಈ ಸೈನ್ಯ ಬ್ರಿಟಿಷರು, ಆಮೇಲೆ ಇವ್ರಿಗೆಲ್ಲ ವೇತನ ಸಂಬಳ ಕೊಡ್ಬೇಕಲ್ಲ, ಈ ರಾಜನ ಕೊಡ್ಬೇಕು. ಇಂತ ಒಂದು ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ ಹೇಳಿ ಇದನ್ನ ಒಪ್ಕೊಂಡವ್ ಯಾರಂತಂದ್ ಹೇಳಿದ್ರೆ ಹೈದರಾಬಾದ್ ನಿಜಾಮ ಅಂತಂದ್ ಹೇಳಿ. ಹೈದರಾಬಾದ್ ನಿಜಾಮ ಇದ್ದವ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಒಪ್ಕೊಂಡ್ಬಿಡ್ತಾನ. ಫಸ್ಟ್ ಟೈಮ್ ಇವ ಒಪ್ಕೊಂತಾನ ಈ ಪದ್ಧತಿಯನ್ನ. ಈ ಪಾಯಿಂಟ್ ಅನ್ನು ಕೂಡ ಕೇಳ್ತಾರ. ಇದನ್ನ ಜಾರಿಗೆ ತಂದಂತವನು ಲಾರ್ಡ್ ವೆಲ್ಲೆಸ್ಲಿ. ಸೊ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಟೋಟಲ್ ಆಗಿ ನೋಡ್ರಿ ಯಾರು, ಜನರಲ್ ಹ್ಯಾರಿಸ್ ಕ್ವಶನ್ ಅನ್ನ ಕೇಳಿದಾರೆ. ಜನರಲ್ ಹ್ಯಾರಿಸ್, ಜನರಲ್ ಸ್ಟುವರ್ಟ್, ಅರ್ಥರ್ ವೆಲ್ಲೆಸ್ಲಿ. ಅಂದ್ರೆ ಇವ್ ಅರ್ಥರ್ ವೆಲ್ಲೆಸ್ಲಿ ಯಾರಂತಂದ್ ಹೇಳಿದ್ರ ಈಗ ನೆನ್ಪಿಟ್ಕೊಳ್ರಿ, ಲಾರ್ಡ್ ವೆಲ್ಲೆಸ್ಲಿ ಇದಾನಲ್ಲ, ಲಾರ್ಡ್ ವೆಲ್ಲೆಸ್ಲಿ ಅವ್ರ ತಮ್ಮ ಅರ್ಥರ್ ವೆಲ್ಲೆಸ್ಲಿ ಅಂತಂದ್ ಹೇಳಿ. ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಇವ್ರೆಲ್ರೂ ಸೇರ್ಬಿಟ್ಟು ಟಿಪ್ಪು ಸುಲ್ತಾನ್ ಮೇಲೆ ದಾಳಿ ಮಾಡಿ ಟಿಪ್ಪು ಸುಲ್ತಾನನ್ನ ಸೋಲಿಸ್ತಾರ. ಫಸ್ಟ್ ಏನಾಗತ್ತೆ ಅನ್ನೋದು ನಾವು ನೋಡ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಫ್ರಾನ್ಸ್ ದೇಶದೊಳಗಡೆ ಒಬ್ಬ ಕ್ರಾಂತಿಕಾರಿ ಇದ್ದವನು ಒಂದು ಏನಂದ್ರೆ ಸ್ವತಂತ್ರ ಬೇಕು ಅಂತಂದ್ ಹೇಳಿ ಫ್ರಾನ್ಸ್ ದೇಶದ ರಾಜರ ವಿರುದ್ಧ ಯುದ್ಧ ಮಾಡ್ತಿರ್ತಾನ, ಸೈನಿಕರನ್ನ ಕೂಡಿಸ್ಬಿಟ್ಟು. ಅವನನ್ನ ಹೆಸರೇನ್ ಕರಿತೀವಿ ಅಂದ್ರೆ ನೆಪೋಲಿಯನ್ ಅಂತ ಕರಿತೀವಿ. ಈ ನೆಪೋಲಿಯನ್ ಅನ್ನ ಸೋಲಿಸಿದಂತಹ ಪರ್ಸನ್ ಯಾರಂತಂದ್ ಹೇಳಿದ್ರೆ ಅರ್ಥರ್ ವೆಲ್ಲೆಸ್ಲಿ. ಮುಂದೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನೆಪೋಲಿಯನ್ ಅನ್ನ ಯಾರು ಸೋಲಿಸ್ತಾರ? ಅರ್ಥರ್ ವೆಲ್ಲೆಸ್ಲಿ ಇದ್ದವ್ ಸೋಲಿಸ್ತಾನ. ಸೊ ಅದನ್ನ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಅಂತಂದ್ ಹೇಳಿ ಒಂದು ಯುದ್ಧ ಅಂತಂದ್ ಹೇಳ್ತೀವಿ ಆ ಪ್ರದೇಶದೊಳಗಡೆ. ರೀಸನ್ ಏನಾಗತ್ತ? ರೀಸನ್ ಏನಂದ್ರೆ ಈ ಲಾರ್ಡ್ ವೆಲ್ಲೆಸ್ಲಿ ಇದ್ದವನು 1798 ಟಿಪ್ಪು ಸುಲ್ತಾನ್ ಹತ್ರ ಬಂದು, ನೀ ಏನ್ ಮಾಡು, ಸಬ್ಸಿಡಿಯರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂಡ್ಬಿಡ್ಪ. ನೀ ಏನಂತಂದ್ ಹೇಳಿದ್ರೆ, ಆಮೇಲೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನೀನು ಫ್ರಾನ್ಸ್ ದೇಶಕ್ಕೆ, ಆಮೇಲೆ ನೆಕ್ಸ್ಟ್ ಈ ಕಡೆ ಎಲ್ಲಾ ನೀನು ನಿನ್ನ ರಾಯಭಾರಿಗಳನ್ನ ಕಳ್ಸಾಕ್ ಹೋಗ್ಬೇಡ ಅಂತಂದ್ ಹೇಳ್ಬಿಟ್ಟು ಈ ತರ ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ಬಿಡ್ತಾರ. ಬಟ್ ಆದ್ರೆ ಈ ಟಿಪ್ಪು ಸುಲ್ತಾನ್ ಏನು ನೆಪೋಲಿಯನ್ ಬೋನಾಪಾರ್ಟ್ ಜೊತೆಗೆ ಸಂಪರ್ಕವನ್ನು ಹೊಂದಿರ್ತಾನ, ರಾಯಭಾರಿಗಳನ್ನೆಲ್ಲ ಕಳ್ಸಿರ್ತಾನ. ಆಮೇಲೆ ಫ್ರೆಂಚ್ ಒಳಗಡೆ ಜಾಕೋಬಿನ್ ಅನ್ನೋ ಒಂದು ಕ್ಲಬ್ ಇರುತ್ತ, ಆ ಕ್ಲಬ್ ಸದಸ್ಯ ಕೂಡ ಯಾರಾಗಿರ್ತಾರೆ? ಟಿಪ್ಪು ಸುಲ್ತಾನ್ ಆಗಿರ್ತಾನ. ಸೊ ಇದನ್ನೆಲ್ಲಾ ನೋಡ್ಕೊಂಡು ಇವ್ ಬೇರೆ ದೇಶಗಳದೆಲ್ಲಾ ತಗೊಂಡ್ ಬಂದ, ಮತ್ ನೋಡಿದ್ರ ಸಬ್ಸಿಡಿ ಅಲಯನ್ಸ್ ಒಪ್ಕೊಳಕತ್ತಿಲ್ಲ, ಇವ್ ತುಂಬಾ ಸ್ಟ್ರಾಂಗ್ ಆಗ್ತಾನ, ನಮ್ಮನ್ನ ಸೋಲಿಸ್ತಾನ ಅಂತಂದ್ ಅನ್ಕೊಂಡು ಯಾರ್ಯಾರು ಲಾರ್ಡ್ ವೆಲ್ಲೆಸ್ಲಿ, ಜನರಲ್ ಸ್ಟುವರ್ಟ್, ಜನರಲ್ ಹ್ಯಾರಿಸ್, ಕರ್ನಲ್. ಇವನ್ ಯಾರಂತಂದ್ ಹೇಳಿದ್ರೆ ಕರ್ನಲ್ ಇವನು
ಕರ್ನಲ್ ಆರ್ಥರ್ ವೆಲ್ಲೆಸ್ಲಿ ಇವರೆಲ್ಲಾ ಸೇರ್ಬಿಟ್ಟು ಯುದ್ಧವನ್ನ ಮಾಡ್ತಾರೆ ಟಿಪ್ಪು ಸುಲ್ತಾನ್ ಮೇಲೆ. ಯುದ್ಧವನ್ನ ಮಾಡಿ ಕೊಂದ್ ಹಾಕ್ಬಿಡ್ತಾರೆ. ಸೊ ಯುದ್ಧದಲ್ಲಿ ಏನಂತಂದ್ರೆ ಶ್ರೀರಂಗಪಟ್ಟಣ ಬಾಗಿಲನ್ನ ಕಾಯ್ತಾ ಟಿಪ್ಪು ಸುಲ್ತಾನ್ ಮರಣವನ್ನ ಹೊಂತಾನ 1799 ಮೇ 4ನೇ ತಾರೀಕು. ಸೊ ಇದಾದ ನಂತರ ನೆಕ್ಸ್ಟ್ ಏನಾಗತ್ತ, ಬ್ರಿಟಿಷರು ಕೆನರಾ ಪ್ರದೇಶ ಅಂದ್ರ ನಮ್ದು ಇವಾಗ ಏನೈತಲ್ಲ ಈ ಕೆನರಾ ಪ್ರದೇಶ ಆಗಿರ್ಬೋದು, ಆಮೇಲೆ ವೈನಾಡ್ ಪ್ರದೇಶ ಕೇರಳದೊಳಗಡೆ ಬರೋದು, ಕೊಯಮತ್ತೂರು ಪ್ರದೇಶ ಅಂದ್ರೆ ತಮಿಳುನಾಡದಲ್ಲಿ ಬರುವಂತ ಈ ಪ್ರದೇಶಗಳನ್ನೆಲ್ಲವನ್ನ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ 1799ರಲ್ಲಿ. ಇದಾದ ನಂತರ ಇನ್ನು ಉಳಿದಂತ ಮೈಸೂರು ಸಾಮ್ರಾಜ್ಯವನ್ನ ಯಾರಿಗೆ ಕೊಡ್ತಾರ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದ್ರೆ 3ನೇ ಕೃಷ್ಣರಾಜ ಒಡೆಯರ್. ಇಲ್ಲಿ ನೋಡ, ಹೈದರ್ ಅಲಿ ಯಾರ ಹತ್ರ ಇಸ್ಕೊಂತಾನ ತನ್ನ ಸಾಮ್ರಾಜ್ಯವನ್ನ ಕಸ್ಕೊಳ್ತಾನ, 2ನೇ ಕೃಷ್ಣರಾಜ ಒಡೆಯರ್, ಇಮ್ಮಡಿ ಅಂತಂದ್ ಹೇಳ್ತೀವಿ. 2 ಅಂದ್ರೆ ಇಮ್ಮಡಿ, 3 ಅಂದ್ರೆ ಮುಮ್ಮಡಿ. ನೆಕ್ಸ್ಟ್ ಎಲ್ಲಾ ದಿವಾನ್ರು ಅವರು ಇವರು ಎಲ್ಲ ಬರ್ತಾರಲ್ಲ 1900 ಒಳಗಡೆ ತುಂಬಾ ಫೇಮಸ್ ಆಗಿರುವಂತ ಒಬ್ಬ ರಾಜ 4ನೇ ಕೃಷ್ಣರಾಜ ಒಡೆಯರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತೀವಿ. ಈ ಸೀರಿಯಲ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಇದಾದ ನಂತರ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರ, ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂತಾರ 1799 ಒಳಗಡೆ. ಆಮೇಲೆ ಇವರು ಬ್ರಿಟಿಷ್ ಸಂಸ್ಥಾನದ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಅಂಡರ್ ಒಳಗಡೆ ಮೈಸೂರು ಸಂಸ್ಥಾನ ಆಳ್ವಿಕೆ ನಡೆಸ್ತಾ ಇರತ್ತೆ. ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಆಂಗ್ಲೋ ಮರಾಠ ಯುದ್ಧಗಳು ಅಂತಂದ್ ಹೇಳ್ತೀವಿ. 1ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ 1775ರಿಂದ 1782. ಅಂದ್ರೆ ಆಲ್ಮೋಸ್ಟ್ ಇವನ್ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾ ಇರ್ತಾವ. ಈ ಯುದ್ಧದಲ್ಲಿ ಕೆಲವೊಂದು ಥಿಂಗ್ಸ್ ಗಳಾಗ್ತಾವ, ಅವುಗಳನ್ನ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಸೊ 1ನೇ ಆಂಗ್ಲೋ ಮರಾಠ ಯುದ್ಧ 1776 ಪುರಂದರ ಒಪ್ಪಂದದೊಂದಿಗೆ ಇದು ಮುಗಿಯುತ್ತೆ. ಸೊ 1776 ಪುರಂದರ ಒಪ್ಪಂದದೊಂದಿಗೆ ಏನಂತಂದ್ರೆ ಪರಿಗಣಿಸ್ತಾರೆ. ಇದನ್ನ ಪ್ರಾಪರ್ ಆಗಿ ನೋಡ್ಕೊಳ್ರಿ, ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋಗ್ತೀನಿ. ಈ ಯುದ್ಧ ಏನಂದ್ರೆ 1775ರಿಂದ 82ರವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠರ ನಡುವೆ ನಡೆದಂತಹ ಈ ಯುದ್ಧ ಯಾಕೆ ನಡೆಯುತ್ತೆ ಅಂತಂತ ಹೇಳಿದ್ರ, ಸೊ ಇಲ್ಲಿ ಪ್ರಾಪರ್ ಆಗಿ ನೋಡ್ರಿ, ಮರಾಠರ ಪೇಶ್ವೆ ಆದಂತಹ ನಾರಾಯಣ್ ರಾವ್ ಅಂತಂದ ಹೇಳಿ ಮರಾಠರ ಪೇಶ್ವೆ ಆದಂತಹ ನಾರಾಯಣ್ ರಾವ್ ಕೊಲೆ ಆಗತ್ತ. ಸೊ ಕೊಲೆ ಆದ ನಂತರ ಅವರ ಚಿಕ್ಕಪ್ಪನಾದಂತಹ ರಘುನಾಥ್ ರಾವ್ ಅಂತಂದೇಳಿ ಇಲ್ಲಿದ ನೋಡ್ರಿ. ಸೊ ಅವರ ಚಿಕ್ಕಪ್ಪನಾದಂತಹ ರಘುನಾಥ್ ರಾವ್ ಪೇಶ್ವೆ ಅಧಿಕಾರಕ್ಕಾಗಿ ಯಾರಿಗ್ ಸಹಾಯ ಕೋರ್ತಾನ, ಬ್ರಿಟಿಷರಿಗೆ ಸಹಾಯ ಕೋರ್ಬಿಟ್ಟು ಅವರೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾನ, ಸೂರತ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಅದು ಬಾಂಬೆ ಕೌನ್ಸಿಲ್ ಜೊತೆಗೆ. ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಬಾಳ್ ಕನ್ಫ್ಯೂಷನ್ಸ್ ಆಗ್ತಾವ. ಬಾಂಬೆ ಅವರ ಜೊತೆಗೆ ಏನ್ ಮಾಡ್ತಾ ಅಂತಂದ್ರೆ ಯಾರು, ರಘುನಾಥ್ ರಾವ್ ಸೂರತ್ ಒಪ್ಪಂದವನ್ನ ಮಾಡ್ಕೊಂತಾನ 1775ರಲ್ಲಿ. ಬಟ್ ಅದ್ರ ಮರಾಠರು ಏನ್ ಮಾಡ್ತಾರಂದ್ರೆ ಆಂತರಿಕವಾಗಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡ್ಬೇಕು ಅಂತಂದ್ ಹೇಳಿ ಟ್ರೈ ಮಾಡ್ತಿರ್ತಾರ ಅವ್ರನ್ನ ಸೋಲ್ಸೋಣ ಅಂತಂದೇಳಿ. ಬಟ್ ಆದ್ರೆ ಈ ರಘುನಾಥ್ ರಾವ್ ಆಲ್ರೆಡಿ ಒಂದು ಸೂರತ್ ಒಪ್ಪಂದವನ್ನ ಮಾಡ್ಕೊಂಡು ಬ್ರಿಟಿಷ್ ಸೈನಿಕರನ್ನ ತಗೊಂಡು ಬಂದು ಮರಾಠರ ಮೇಲೆ ದಾಳಿ ಮಾಡ್ಬೇಕು ಅಂತಂದ್ ಹೇಳಿ ಪ್ಲಾನ್ ಮಾಡ್ತಾನ. ಬಟ್ ಅದ್ರ ಆ ಪ್ಲಾನ್ ಪ್ರಕಾರ ಕಂಟಿನ್ಯೂಸ್ ಆಗಿ ಯುದ್ಧ ನಡೆಯುತ್ತ. ಈ ಯುದ್ಧ ನಡೆಯುವಾಗ ನೋಡ್ರಿ ತುಂಬಾ ಇಂಪಾರ್ಟೆಂಟ್, 1779ರಲ್ಲಿ ವಡಗಾಂವ್ ಅಂತಂದ್ ಹೇಳ್ತೀವಿ. ಈ ವಡಗಾಂವ್ ಒಳಗಡೆ ಮರಾಠರು ಏನ್ ಮಾಡ್ತಾರ ಅಂದ್ರೆ ಬ್ರಿಟಿಷರನ್ನ ಸೋಲಿಸ್ತಾರ. ವಡಗಾಂವ್ ಕದನದಲ್ಲಿ ಮರಾಠರು ಬ್ರಿಟಿಷರನ್ನ ಸೋಲಿಸ್ಬಿಟ್ಟು ಒಂದು ಶರಣಾಗತಿ ಒಪ್ಪಂದಕ್ಕೆ ಸಹಿಯನ್ನ ಮಾಡಿಸ್ಕೊಂತಾರ. ಇಲ್ಲಿ ಒಂದ್ ಕಡೆ ಆಯ್ತು. ಇನ್ನೊಂದ್ ಕಡೆ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಈಗ ಮರಾಠ ಸಾಮ್ರಾಜ್ಯದಲ್ಲಿ ಅವ್ರ ಅಧಿಕಾರಿಗಳು ಪೇಶ್ವೆಗಳಲ್ಲಿ ಇರ್ತಾರಲ್ಲ, ರಘುನಾಥ್ ರಾವ್ ಬಿಟ್ಬಿಟ್ಟು ಇನ್ನೊಬ್ರು ಇರ್ತಾರಲ್ಲ, ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬ್ರಿಟಿಷರ್ಗೆ ಹೇಳ್ತಾರ, ನಾವ್ ನಿಮ್ ಜೊತೆ ಯುದ್ಧ ಮಾಡಂಗಿಲ್ಲ, ನಾವೇನ್ ಮಾಡೋಣ ಒಂದು ಒಪ್ಪಂದವನ್ನ ಮಾಡ್ಕೊಣ ಅಂತಂದ್ ಹೇಳಿ ಕೋಲ್ಕತ್ತಾದಿಂದ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಾಂಬೆ ಆಯ್ತು, ಇಲ್ಲಿ ನೆಕ್ಸ್ಟ್ ಕೋಲ್ಕತ್ತಾದಿಂದ ವಾರ್ನ್ ಹೆಸ್ಟಿಂಗ್ ಇದ್ದವ ಏನ್ ಮಾಡ್ತಾನ ಅಂದ್ರೆ ಗವರ್ನರ್ ಜನರಲ್ 1776 ಒಳಗಡೆ ಪುರಂದರ ಒಪ್ಪಂದವನ್ನ ಮಾಡ್ಕೊಂತಾನ ಮರಾಠರೊಂದಿಗೆ. ಈ ರಘುನಾಥ್ ರಾವ್ ಜೊತೆಗೆ ಯಾರು ಮಾಡ್ಕೊಂತಾರ, ಬಾಂಬೆದವ್ರು ಮಾಡ್ಕೊಂತಾರ ಸೂರತ್ ಒಪ್ಪಂದ. ಈ ಕೋಲ್ಕತ್ತಾದಿಂದ ಗವರ್ನರ್ ಜನರಲ್ ಏನ್ ಮಾಡ್ಕೊಂತಾನ, ಪುರಂದರ ಒಪ್ಪಂದವನ್ನ ಮಾಡ್ಕೊಂತಾನ. ಬಟ್ ಆದ್ರೆ ಪ್ರಾಬ್ಲಮ್ ಏನಾಗತ್ತ, ಲಂಡನ್ ಒಳಗಡೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕಂಟ್ರೋಲ್ ಮಾಡೋರು ಇರ್ತಾರಲ್ಲ, ಅವ್ರ ಏನ್ ಹೇಳ್ತಾರ ಅಂದ್ರ ಸೂರತ್ ಒಪ್ಪಂದ ನಮಗ್ ಓಕೆ, ಇವನು ಏನ್ ಮಾಡ್ಕೊಂಡಿರ್ತಾರಲ್ಲ ವಾರ್ನ್ ಹೆಸ್ಟಿಂಗ್ ಮಾಡ್ಕೊಂಡ ಪುರಂದರ ಒಪ್ಪಂದ ವರ್ಕೌಟ್ ಆಗಂಗಿಲ್ಲ, ನಮಗ್ ಸೂರತ್ ಒಪ್ಪಂದ ಇರ್ಲಿ, ನಮಗ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ಬಿಡೋಣ. ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ್ರೆ ಮರಾಠರನ್ನ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು ಅಂತಂದೇಳಿ ಸೂರತ್ ಒಪ್ಪಂದವನ್ನ ಒಪ್ಕೊಂತಾರೆ. ಇದರಿಂದ ಯುದ್ಧ ನಡೆಯುತ್ತ, 1ನೇ ಆಂಗ್ಲೋ ಮರಾಠ ಯುದ್ಧ ಅಂತಂದ್ ಹೇಳ್ತೀವಿ. ಕೊನೆಗೆ ಕಂಟಿನ್ಯೂಸ್ ಆಗಿ 7 ವರ್ಷಗಳ ಕಾಲ ಈ ಯುದ್ಧದಲ್ಲಿ ಇಬ್ರು ಸೆಣಸಾಡಿ ಲಾಸ್ಟ್ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ 1782ರಲ್ಲಿ. ಅದನ್ನ ನಾವು ಸಾಲ್ಬಾಯ್ ಒಪ್ಪಂದ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ಮಧ್ಯಸ್ಥಿಕೆ ವಹಿಸಿದವನ್ ಯಾರಂತಂದ್ ಹೇಳಿದ್ರೆ ಸಿಂಧಿಯಾ ಮಹಾರಾಜ್. ಯಾರು ಒಪ್ಪಂದವನ್ನ ಮಾಡ್ಕೊಂತಾರ, ಸಿಂಧಿಯಾ ಮಹಾರಾಜ್ ಒಪ್ಪಂದವನ್ನ ಮಾಡ್ಕೊಂತಾನ. ಸೊ ಅದಾದ ನಂತರ ಈ ಟೈಮ್ ಅಲ್ಲಿ ರಘುನಾಥ್ ರಾವ್ಗೆ ಏನಂದ್ರೆ ಅವಂಗ ಇದು ಸಿಗಂಗಿಲ್ಲ, ಏನ್ ಸಿಗಂಗಿಲ್ಲ, ಪೇಶ್ವೆ ಹುದ್ದೆ ಸಿಗಂಗಿಲ್ಲ. ಅವಾಗ ಯಾರು ಆಗ್ತಾ ಇದಾರಂದ್ರ ಪೇಶ್ವೆ
ಸವಾಯಿ ಮಾಧವರಾವ್ ಅಂತಂದೇಳಿ, ಸವಾಯಿ ಮಾಧವರಾವ್ ಇವ್ರನ್ನ ಏನ್ ಮಾಡ್ತಾರ ಅಂದ್ರ ಪೇಶ್ವೆಯನ್ನಾಗಿ ಮಾಡ್ಕೊಂತಾರ. ಸೊ ಕಂಟಿನ್ಯೂಸ್ ಆಗಿ ನೆನ್ಪಿಟ್ಕೊಳ್ರಿ, ಇದು ಇಂಪಾರ್ಟೆಂಟ್. ಎಲ್ಲಿವರೆಗೂ ಕಂಟಿನ್ಯೂಸ್ ಆಗಿ 20 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಸವಾಯಿ ಮಾಧವರಾವ್ ಪೇಶ್ವೆ ಆಗ್ತಾರ. ಅದಾದ ನಂತರ ನೆಕ್ಸ್ಟ್ 20 ವರ್ಷಗಳ ಕಾಲ ಯುದ್ಧ ನಡೆಯಂಗಿಲ್ಲ. ಇಷ್ಟ್ರೊಳಗಡೆ ಏನ್ ಮಾಡ್ತಾರ, ಇಷ್ಟ್ರೊಳಗಡೆ ಸೊ ಇಡೀ ಮೈಸೂರು ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡ್ ಬಿಟ್ಟಿರ್ತಾರ ಬ್ರಿಟಿಷರು. ಅದಾದ ನಂತರ ಎಲ್ಲಾ ಮೈಸೂರು ಯುದ್ಧಗಳು ಮುಗಿದ ನಂತರ, ಆಂಗ್ಲೋ ಮೈಸೂರುಗಳ ಯುದ್ಧಗಳು ಮುಗಿದ ನಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ 1803 1805 ಇಲ್ಲಿ ನೋಡ್ರಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಾಗತ್ತ ಅಂತಂದ ಹೇಳಿದ್ರೆ, ಮರಾಠ ಸಾಮ್ರಾಜ್ಯದೊಳಗಡೆ ನಾನ್ ಪೇಶ್ವೆ ಆಗ್ಬೇಕು, ನೀನ್ ಪೇಶ್ವೆ ಆಗ್ಬೇಕು ಅಂತಂದ ಹೇಳಿ ಜಗಳಗಳು ನಡೀತಿರ್ತಾವ. ಯಾರ್ಯಾರ ನಡುವೆ, ಎರಡನೇ ಬಾಜಿರಾವ್, ಅದಾದ ನಂತರ ನೆಕ್ಸ್ಟ್ ಹೊಳ್ಕರ್ ನಡುವೆ. ಹೊಳ್ಕರ್ ಅವರಲ್ಲಿ ಯಾರಂದ್ರ ಯಶವಂತರಾವ್ ಹೊಳ್ಕರ್ ನಡುವೆ ಕಂಟಿನ್ಯೂಸ್ ಆಗಿ ಪೈಪೋಟಿಗಳು ನಡೀತಿರ್ತಾವ. ಈ ಯಶವಂತರಾವ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ ರಾಜ್ಘಾಟ್ ಒಪ್ಪಂದವನ್ನ ಮಾಡ್ಕೊಂತಾನ ಲಾರ್ಡ್ ವೆಲ್ಲೆಸ್ಲಿ ಜೊತೆಗಲ್ಲ. ಲಾರ್ಡ್ ವೆಲ್ಲೆಸ್ಲಿ ಆಲ್ರೆಡಿ ರಿಟರ್ನ್ ಹೋಗಿರ್ತಾರ ಇಂಗ್ಲೆಂಡ್ಗೆ, ಲಾರ್ಡ್ ವೆಲ್ಲೆಸ್ಲಿ ಅಲ್ಲ. ಸೊ ಅವ್ರ ನಂತರ ಬಂದಂತಹ ಜಾರ್ಜ್ ಬಾರ್ಲೋ ಅನ್ನೋನ್ ಜೊತೆಗೆ, ಈ ಹೆಸರೇನ್ ಬೇಡ ನಮ್ಗೆ ಇವಾಗ, ರಾಜ್ಘಾಟ್ ಒಪ್ಪಂದವನ್ನ ಬ್ರಿಟಿಷರ ಜೊತೆಗೆ ಯಾರು, ಯಶವಂತರಾವ್ ಹೋಳ್ಕರ್ ಮಾಡ್ಕೊಂತಾನ. ಈ ಕಡೆ ಎರಡನೇ ಬಾಜಿರಾವ್ ಹೋಳ್ಕರ್ ಇದ್ದವ್ ಪೇಶ್ವೆ ಆಗ್ತಾ ಅಂತಂದ ಹೇಳ್ಬಿಟ್ಟು ಇವನು ಕೂಡ ಬ್ರಿಟಿಷರ ಜೊತೆಗೆ 1802 ಒಂದು ಒಪ್ಪಂದವನ್ನ ಮಾಡ್ಕೊಂತಾನ, ಬೆಸ್ಸಿನ್ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವುದು, ಬೆಸ್ಸಿನ್ ಒಪ್ಪಂದ, ನನ್ನನ್ನ ಪೇಶ್ವೆ ಮಾಡ್ರಿ ಅಂತಂದೇಳಿ. ಸೊ ಇದ್ರ ಪ್ರಕಾರ, ಬೆಸ್ಸಿನ್ ಒಪ್ಪಂದದ ಪ್ರಕಾರ ಸಹಾಯಕ ಸೈನ್ಯ ಪದ್ಧತಿಯನ್ನ ನಾನು ಓಕೆ ಅಂತೀನಿ ಅಂತಂದೇಳಿ ಎರಡನೇ ಬಾಜಿರಾವ್ ಹೇಳ್ತಾನ. ಸೊ ಇದು ಪೇಶ್ವೆ ಈ ಶರಣಾಗತಿಯನ್ನ ಯಾರ್ಯಾರು ಒಪ್ಕೊಳಂಗಿಲ್ಲ, ಈ ಪೇಶ್ವೆ ಹೋಗ್ಬಿಟ್ಟು ಶರಣಾಗತಿ ಆಗ್ತಾನಲ್ಲ, ಸಹಾಯಕ ಸೈನ್ಯ ಒಪ್ಕೊಂತೀನಿ, ಎಲ್ಲ ಒಪ್ಕೊಂತೀನಿ ಬೆಸ್ಸಿನ್ ಒಪ್ಪಂದದ ಪ್ರಕಾರ ಅಂತಂದೇಳಿ. ಸಿಂಧಿಯಾ ಪೇಶ್ವೆ ಅಂದ್ರ ಮರಾಠರೊಳಗಡೆ ಸಪರೇಟ್ ಗ್ರೂಪ್ ಗಳು ಇರ್ತಾವ. ಸಿಂಧಿಯಾದವರು, ಅದಾದ ನಂತರ ನೆಕ್ಸ್ಟ್ ಭೋಸ್ಲೆ, ಇನ್ನೊಂದ್ ಮಣಿತನ ಯಾವ್ದಂದ್ರ ಭೋಸ್ಲೆ ಮಣಿತನ, ಸಿಂಧಿಯಾ ಮಣಿತನ, ಇವರಿಬ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ತೀವ್ರವಾಗಿ ವಿರೋಧ ಮಾಡ್ಬಿಟ್ಟು ಬ್ರಿಟಿಷರ ಜೊತೆಗೆ ಯುದ್ಧವನ್ನ ಮಾಡಕ್ಕೆ ಇಳಿದು ಬಿಡ್ತಾರ, ಸಿಂಧಿಯಾ ಮತ್ತು ಭೋಸ್ಲೆ ಅವರು. ಇದಾದ ನಂತರ ನೆಕ್ಸ್ಟ್ ಸೊ ಇದ್ರ ಒಳಗಡೆ ನಡೆದಂತ ಯುದ್ಧಗಳು ಯಾವ ಅಂತಂದ ಹೇಳಿದ್ರೆ ಅಸ್ಸಾಯಿ ಯುದ್ಧ ಅಂತಂದ ಹೇಳ್ತೀವಿ. 1803 ಯಾರ್ಯಾರು, ಅರ್ಥರ್ ವೆಲ್ಲೆಸ್ಲಿ. ಸೊ ಅರ್ಥರ್ ವೆಲ್ಲೆಸ್ಲಿ ಇದ್ದವನ್ ಏನ್ ಮಾಡ್ತಾನ ಅಂದ್ರ ಭೋಸ್ಲೆ ಮತ್ತು ಸಿಂಧಿಯಾ ಪಡೆಗಳನ್ನ ಸೋಲಿಸ್ತಾನ ಅಸ್ಸಾಯಿ ಯುದ್ಧದೊಳಗಡೆ 1803. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಯುದ್ಧ ನಡೆಯುತ್ತ, ಬ್ಯಾಟಲ್ ಆಫ್ ಲಸ್ವಾರಿ ಅಂತಂದ ಹೇಳಿ, ಅಥವಾ ಲಸ್ವಾರಿ ಯುದ್ಧ 1803. ಲಾರ್ಡ್ ಲೇಕ್ ಇದ್ದವನು ಮತ್ತೆ ಸಡನ್ ಆಗಿ ಸಿಂಧಿಯಾ ಪಡೆ ಮೇಲೆ ದಾಳಿ ಮಾಡ್ತಾನೆ. ಯಾಕಂದ್ರ ಆಲ್ರೆಡಿ ಅರ್ಥರ್ ವೆಲ್ಲೆಸ್ಲಿ ಸಿಂಧಿಯಾ ಮತ್ತು ಭೋಸ್ಲೆಗಳನ್ನ ಸೋಲಿಸಿರ್ತಾನ. ಬಟ್ ಅದ್ರ ಸಿಂಧಿಯಾ ಮಹಾರಾಜ್ ಸುಮ್ನೆ ಇರಂಗಿಲ್ಲ, ಇವ್ ಏನ್ ಮಾಡ್ತಾನ ಅಂದ್ರೆ ಮತ್ತೆ ಸೈನ್ಯವನ್ನ ಕೂಡ ಹಾಕ್ತಿರ್ತಾನ. ಅವಾಗ ಲಾರ್ಡ್ ಲೇಕ್ ಇದ್ದವನು ಮತ್ತೆ ಹೋಗ್ಬಿಟ್ಟು ಸಿಂಧಿಯಾ ಪಡೆಯನ್ನ ಸೋಲಿಸ್ಬಿಟ್ಟು ಇವರೆಲ್ಲ ಏನ್ ಮಾಡ್ಕೊಂತಾರ ಅಂತಂದ ಹೇಳಿದ್ರ, ಸೊ ಇನ್ ವರ್ಕೌಟ್ ಆಗಂಗಿಲ್ಲ ಅಂತಂದ ಹೇಳಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಸೊ ಇಲ್ಲಿ ಎರಡು ಒಪ್ಪಂದಗಳು ಬರ್ತಾವ. ಒಂದ್ ಯಾವ್ದಂತಂದ ಹೇಳಿದ್ರ ದೇವಗಾಂವ್ ಒಪ್ಪಂದ ಅಂತಂದ ಹೇಳ್ತೀವಿ, ದೇವಗಾಂವ್ ಒಪ್ಪಂದ. ಇನ್ನೊಂದು ಸುರ್ಜಿ ಅಂತಂದ ಹೇಳಿ, ಸುರ್ಜಿ ಅಂಜನ್ಗಾಂವ್ ಒಪ್ಪಂದ ಅಂತಂದ ಹೇಳಿ ಬರುತ್ತೆ. ಸುರ್ಜಿ ಅಂಜನ್ಗಾಂವ್ ಒಪ್ಪಂದದ ಪ್ರಕಾರ ಇವರು ಸಿಂಧಿಯಾ ಮತ್ತು ಭೋಸ್ಲೆದವ್ರು ಏನ್ ಮಾಡ್ತಾರ, ತಮ್ಮ ಪ್ರದೇಶಗಳನ್ನ ಬ್ರಿಟಿಷರಿಗೆ ಒಪ್ಪಿಸ್ಬಿಡ್ತಾರ. ಇದು ಪ್ರಾಪರ್ ಆಗಿ. ಬಟ್ ಆದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ್ದಂತಂದ ಹೇಳಿದ್ರೆ ಬೆಸ್ಸಿನ್ ಒಪ್ಪಂದ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ್ದು, ಬೆಸ್ಸಿನ್ ಒಪ್ಪಂದ. ಅಲ್ಲಿ ಆಲ್ರೆಡಿ ಎರಡನೇ ಬಾಜಿರಾವ್ ಮಾಡ್ಕೊಂಡ್ಬಿಟ್ಟಿರ್ತಾನ, ಬೆಸ್ಸಿನ್ ಒಪ್ಪಂದ ಇಂಪಾರ್ಟೆಂಟ್ ಆಗತ್ತೆ. ಅದಾದ ನಂತರ ಈಗ ಈ ತರ ಜಗಳಗಳ ಬೇಡ ಅಂತಂದ ಹೇಳಿ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನ ಮಾಡ್ತಾರ 1817 1817-18 ಲಾರ್ಡ್ ಹೆಸ್ಟಿಂಗ್ ಇದ್ದವನು ಪಿಂಡಾರಿಗಳ ವಿರುದ್ಧ ಕೈಗೊಂಡ ಸೈನ್ಯ ಕಾರ್ಯಾಚರಣೆ ಅಂತ ಹೇಳಿ, ಪಿಂಡಾರಿಗಳ ವಿರುದ್ಧ, ಅದಾದ ನಂತರ ಮರಾಠರ ಸರ್ದಾರರ ವಿರುದ್ಧ ಕಂಪ್ಲೀಟ್ ಆಗಿ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಯುದ್ಧವನ್ನ ಮಾಡಿ ಅವ್ರನ್ನ ಸೋಲಿಸಿ ತನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮರಾಠವನ್ನ ವಶಪಡಿಸ್ಕೊಂಡ್ಬಿಡ್ತಾನ. ಸೊ ನಿಮಗ್ ಪ್ರಮುಖ ಯುದ್ಧಗಳು ಬೇಕು ಅಂದ್ರೆ ಕಡ್ಕಿ ಯುದ್ಧ ಅಂತ ಹೇಳಿ ಬರುತ್ತೆ. ಎರಡನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧ ಸೋಲ್ತಾನ. ನೆಕ್ಸ್ಟ್ ಸಿರೌಂಡ್ ಅಥವಾ ಸೀತಾಬಲ್ದಿ ಯುದ್ಧ ಅಂತಂದ ಹೇಳ್ತೀವಿ, ಇದು ಅಪ್ಪ ಸಾಹೇಬ್ ಭೋಸ್ಲೆ ಅವ್ರ ಅಂದ್ರೆ ಭೋಸ್ಲೆ ಸಾಮ್ರಾಜ್ಯದ್ದು. ಆಮೇಲೆ ಹೊಳ್ಕರ್ ವಂಶದವ್ರು ಯಾವ್ದಂತಂದ ಹೇಳಿದ್ರೆ ಮಹೀದ್ಪುರ್ ಯುದ್ಧದಲ್ಲಿ ಸೋಲ್ತಾರೆ ಬ್ರಿಟಿಷರ ವಿರುದ್ಧ. ಇದಾದ ನಂತರ ಕೊನೆಗೆ ಏನಂತಂದ ಹೇಳಿದ್ರೆ ಕೋರೆಗಾಂವ್ ಯುದ್ಧ, ಬಹಳ ಇಂಪಾರ್ಟೆಂಟ್. 1818 ಕೊನೆ ಯುದ್ಧ ಅಂತಂದ ಹೇಳಿ, ಕೋರೆಗಾಂವ್ ಯುದ್ಧದಲ್ಲಿ ಎಲ್ಲಾ ಬ್ರಿಟಿಷ್ ಪಡೆಗಳು ಎಲ್ಲಾ ಮರಾಠ ಪಡೆಗಳ ಜೊತೆಗೆ ಯುದ್ಧ ಮಾಡಿ ಸೊ ಕಂಪ್ಲೀಟ್ ಆಗಿ ಮರಾಠ ಸಾಮ್ರಾಜ್ಯ ಸೋಲ್ ಅನುಭವಿಸುತ್ತ. ಇದು ಇಂಪಾರ್ಟೆಂಟ್. ಸೊ ನೋಡ್ರಿ, ಇಷ್ಟೆಲ್ಲಾ ಆದ ನಂತರ ನೆಕ್ಸ್ಟ್ ಏನಾಗತ್ತೆ, ಎಲ್ಲಾ ಬ್ರಿಟಿಷರು ವಶಪಡಿಸ್ಕೊಂಡ ನಂತರ ಒಂದು ಸಣ್ಣ ದೇಶವನ್ನ ಬಿಡ್ತಾರ, ಸಣ್ಣ ಪ್ರದೇಶವನ್ನ, ಸತಾರ ಅಂತಂದೇಳಿ. ಅದನ್ನ ಬಿಟ್ಬಿಟ್ಟು ಶಿವಾಜಿ ಮಹಾರಾಜರ ವಂಶಸ್ಥನಾದಂತಹ ಪ್ರತಾಪ್ ಸಿಂಗ್ ಅಂತಂದೇಳಿ ಒಬ್ಬನ್ ಬರ್ತಾನ. ಈ ಪ್ರತಾಪ್ ಸಿಂಗ್ ನನ್ನ ಏನ್ ಮಾಡ್ತಾರಂದ್ರ ಆ ಪ್ರದೇಶದ ರಾಜನನ್ನಾಗಿ ಅಂದ್ರೆ ಘೋಷಣೆ ಮಾಡ್ಬಿಟ್ಟು ಬ್ರಿಟಿಷರು ಅವನನ್ನ
ಬಿಟ್ಬಿಡ್ತಾರ. ಸಹಾಯಕ ಸೈನ್ಯ ಅಂತಂದ್ ಹೇಳ್ಬಿಟ್ಟು ಏನೇನೋ ರೂಲ್ಸ್ ಗಳನ್ನ ಹಾಕ್ಬಿಟ್ಟು ಇಲ್ಲಿಗೆ ಏನಂದ್ರ ಸತಾರ ಸಾಮ್ರಾಜ್ಯ ಇದು ಉದಯ ಆಗತ್ತ. ಇದು ಉದಯ ಆದ ನಂತರ ನೆಕ್ಸ್ಟ್ ನೋಡ್ರಿ ಯಾರ್ ಬರ್ತಾರ ಅಂತಂದ್ ಹೇಳಿದ್ರ ಲಾರ್ಡ್ ಡೌಲ್ ಹೌಸಿ ಬರ್ತಾನಲ್ಲ. ಈ ಲಾರ್ಡ್ ಡೌಲ್ ಹೌಸಿ ಇದ್ದವನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿಯನ್ನ ತಗೊಂಡ್ ಬರ್ತಾನ. ಈ ನೀತಿ ಪ್ರಕಾರ ಫಸ್ಟ್ ಒಪ್ಕೊಂಡವ್ರು ಯಾರಂತಂದ್ ಹೇಳಿದ್ರೆ ಸತಾರ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಸೊ ಈ ಸಾಮ್ರಾಜ್ಯ ಉದಯ ಆಗಿದ್ದ ಯಾರಿಂದ? ಬ್ರಿಟಿಷರಿಂದ. ಸೊ ಅಲ್ಲಿ ಪ್ರತಾಪ್ ಸಿಂಗ್ ನನ್ನ ರಾಜನನ್ನಾಗಿ ಯಾರು ಮಾಡ್ತಾರ? ಬ್ರಿಟಿಷರು ಮಾಡ್ತಾರೆ. ಈ ಪಾಯಿಂಟ್ ಅನ್ನು ಕೂಡ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಆಂಗ್ಲೋ ಮರಾಠ ವಾರ್ ಅಂತಂದ್ ಹೇಳಿ ಬಂದ್ರ ನೀವು ಏನನ್ನ ನೆನ್ಪಿಟ್ಕೋಬೇಕು? ಸಾಲ್ಬಾಯ್ ಒಪ್ಪಂದ ನೆನ್ಪಿಟ್ಕೋಬೇಕು. ಸಾಲ್ಬಾಯ್ ಒಪ್ಪಂದ ಅದರ್ ನೆನ್ಪಿಟ್ಕೊಡ್ರಿ. ಮೇನ್ ಇಂಪಾರ್ಟೆಂಟ್ ಸಾಲ್ಬಾಯ್ ಒಪ್ಪಂದ 1782ರಲ್ಲಿ. ಅದಾದ ನಂತರ ಎರಡನೇ ಆಂಗ್ಲೋ ಮರಾಠ ಯುದ್ಧ ಅಂತ ಬಂದ್ರ ಮೇನು 1802ರಲ್ಲಿ ಬೆಸ್ಸಿನ್ ಒಪ್ಪಂದ. ಅದಾದ ನಂತರ ನೆಕ್ಸ್ಟ್ 1805ರಲ್ಲಿ ರಾಜ್ಘಾಟ್ ಒಪ್ಪಂದ ಅಂತಂದೇಳಿ ಈ ಎರಡು ಒಪ್ಪಂದಗಳನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಥರ್ಡ್ ಆಂಗ್ಲೋ ಮರಾಠ ವಾರ್ ಅಂತ ಬಂದ್ರ ಇಲ್ಲಿ ಮಂಡಸೂರ್ ಒಪ್ಪಂದ ಅಂತಂದ್ ಹೇಳಿ ಬರುತ್ತೆ. ಯಾವುದು? ಮಂಡಸೂರ್ ಒಪ್ಪಂದ ನೆನ್ಪಿಟ್ಕೊಳ್ರಿ. ಮಂಡಸೂರ್ ಒಪ್ಪಂದ 1818ರಲ್ಲಿ. ಸೊ ಇದ್ರ ಪ್ರಕಾರ ಏನಾಗತ್ತೆ? ಕಂಪ್ಲೀಟ್ ಆಗಿ ಸೊ ಪೇಶು ಬಾಜಿರಾವ್ನನ್ನ ತೆಗೆದು ಹಾಕ್ತಾರ. ಅವನ್ಗೆ ವೇತನವನ್ನ ಕೊಡ್ತಾರ. ಸೊ ನಿನಗೆ ಪೆನ್ಷನ್ ಕೊಡ್ತೀವಿ ಹೋಗಪ್ಪ ಅಂತಂದ ಹೇಳಿ. ಸೊ 8 ಲಕ್ಷ ರೂಪಾಯಿ ಪೆನ್ಷನ್ ಅನ್ನ ಕೊಡ್ತಿರ್ತಾರ ಅವನ್ಗೆ. ಸೊ ಇಷ್ಟು ಪಾಯಿಂಟ್ಸ್ ಗಳು ಮರಾಠ ಮತ್ತು ಆಂಗ್ಲೋ ಇದ್ರಲ್ಲಿ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ದಂಗೆಗಳು ಅಂತಂದ್ ಹೇಳಿ ಬರ್ತದೆ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನಮ್ಗ ಸೆಂಟೆನ್ಸ್ ಗಳಲ್ಲಿ ಕೇಳ್ಬಹುದು ಅಥವಾ ಹೊಂದಿಸಿ ಬರೆಯೋರೊಳಗಡೆ ಕೇಳ್ಬಹುದು. ಅದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋಗ್ತೀನಿ. ಮೊದ್ಲೇನಂತಂದ್ ಹೇಳಿದ್ರೆ ರೈತರ ದಂಗೆಗಳು ಒಂದ್ ಏನಾಗ್ತಾವ ಅಂದ್ರ ನೀಲಿ ಬೆಳೆಯನ್ನ, ಇದೊಂದು ಡ್ರಗ್ಸ್, ನೀಲಿ ಬೆಳೆಯನ್ನ ಬೆಳೀರಿ ಅಂತಂದ್ ಹೇಳಿ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಟ್ಯಾಕ್ಸ್, ತೆರಿಗೆಯನ್ನ ಜಾಸ್ತಿ ಮಾಡೋದ್ರಿಂದ. ಈ ಎರಡ್ ರೀಸನ್ ಇಂದ ಮೇನ್ ಇಂಪಾರ್ಟೆಂಟ್ ಯಾವ ಬೇಕಾದ ದಂಗೆಗಳು ಬರ್ಲಿ ಈ ಎರಡು ರೀಸನ್ ಇಂದ ಆಗಿದಾವ ಬ್ರಿಟಿಷರ್ ವಿರುದ್ಧ. ಅಂದ್ರೆ ಜನರಲ್ ಟ್ರಿಕ್ಸ್ ಗಳು ಯಾವ್ದು ರೀಸನ್ ಏನು ಅಂತಂದ್ ಹೇಳಿ ಸೆಂಟೆನ್ಸ್ ಒಳಗಡೆ ಕೊಟ್ರು ಅಂತಂದ್ ಹೇಳಿದ್ರ. ದ ಫಸ್ಟ್ ಒನ್ ಏನಂದ್ರ ರಂಗಪುರ್ ರೈತರ ದಂಗೆ ಅಂತಂದ್ ಹೇಳ್ತೀವಿ. ಇದು ಎಲ್ ನಡೆಯುತ್ತ ಅಂತಂದ್ ಹೇಳಿದ್ರ ಬಂಗಾಳದ ಪ್ರಾಂತದೊಳಗಡೆ ನಡೆಯುತ್ತೆ. ಈ ಬಂಗಾಳದ ಪ್ರಾಂತದೊಳಗಡೆ ನಡೆಯುತ್ತ. ಸೊ ರಂಗಪುರ್ ರೈತರ ದಂಗೆ ಅಂತಂದ್ ಹೇಳಿ 1783 ಈ ನಡೆಯುತ್ತ ರಂಗಪುರ್ ರೈತರ ದಂಗೆ. ರಂಗಪುರ್ ಮತ್ತು ದಿನಾಜ್ಪುರ್ ಅಂತಂದ್ ಹೇಳಿ ಎರಡು ಪ್ರದೇಶಗಳು ಬರ್ತಾವ ಆ ಪ್ರದೇಶದೊಳಗಡೆ. ಇದನ್ನ ನೇತೃತ್ವ ವಹಿಸಿದವರು ಯಾರಂದ್ರ ದುರ್ಗಾದಾಸ್ ದೇವಿ ಮತ್ತು ಸ್ಥಳೀಯ ರೈತರು. ಎಲ್ಲರೂ ಸೇರ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ತಾರ. ರೀಸನ್ ಏನಂತಂದ್ ಹೇಳಿದ್ರ ಆ ಪ್ರದೇಶದೊಳಗಡೆ ಇರಾಜ್ದಾರ್ ಅಂತಂದ್ ಹೇಳಿ ತೆರಿಗೆ ಕಲೆಕ್ಟ್ ಮಾಡೋರನ್ನ ಇಜಾರ್ದಾರ್ ಅಂತಂದ್ ಹೇಳಿ ಅವ್ರನ್ನ ನೇಮಕ ಮಾಡಿರ್ತಾರೆ. ಅವ್ರ ಹೆಸರು ಏನಂತಂದ್ ಹೇಳಿದ್ರೆ, ಹೆಸರಲ್ಲ ಅದು ಪೋಸ್ಟ್ ನೇಮ್, ಇಜಾರ್ದಾರ್ ಅಂತಂದ್ ಹೇಳಿ ಈಸ್ಟ್ ಇಂಡಿಯಾ ಕಂಪನಿ ಅವ್ರ ಏನ್ ಮಾಡಿರ್ತಾರ ಅಂದ್ರ ನೇಮಕ ಮಾಡಿರ್ತಾರ. ಇವನು ಜಾಸ್ತಿ ನೋಡ್ರಿ, ಅವರು 100 ರೂಪಾಯಿ ಟ್ಯಾಕ್ಸ್ ಹಾಕಿದ್ರು ಅಂತಂದ್ ಹೇಳಿದ್ರೆ ಈ ಇಜಾರ್ದಾರ್ ಏನ್ ಮಾಡ್ತಾನ ಅಂದ್ರ 200 ರೂಪಾಯಿ ಇಸ್ಕೊಂತಾನ ಅವ್ರ ಹತ್ರ. ಸೊ ಅಂದ್ರೆ ಇಲ್ಲೇನು 100 ರೂಪಾಯಿ ಇವನ್ಗ, 100 ರೂಪಾಯಿ ಅವ್ರಿಗೆ ಅಂತಂದ್ ಹೇಳಿ ಈ ತರ ಇಜಾರ್ದಾರ್ ಅವ್ರ ನಡುವಿನವರು ತುಂಬಾ ಪ್ರಾಬ್ಲಮ್ ಮಾಡ್ತಿರ್ತಾರ. ಇವ್ರು ಅತಿಯಾದ ಸುಲಿಗೆ ಮತ್ತು ಕಠಿಣ ತೆರಿಗೆ ವಸೂಲಿಯನ್ನ ಮಾಡುವ ಕ್ರಮಗಳ ವಿರುದ್ಧವಾಗಿ ಬೇಸತ್ತು ಅಲ್ಲಿರುವ ಜನರು ದುರ್ಗಾದಾಸ್ ದೇವಿ ಅವರು ಸೇರ್ಕೊಂಡು ಈ ಚಳವಳಿಯನ್ನ ಮಾಡ್ತಾರ. ಆ ಟೈಮ್ ಅಲ್ಲಿ ಯಾರು ಇರ್ತಾರ ಅಂದ್ರ ವಾರ್ನ್ ಹೆಸ್ಟಿಂಗ್ ಇರ್ತಾನ. ವಾರ್ನ್ ಹೆಸ್ಟಿಂಗ್ ಗವರ್ನರ್ ಜನರಲ್ ಇರ್ತಾನ. ನೋಡ್ರಿ, ನೀವು ನೆನ್ಪಿಟ್ಕೋಬೇಕು 1773ರಿಂದ ಹಿಡ್ಕೊಂಡು 1785ರವರೆಗೂ ವಾರ್ನ್ ಹೆಸ್ಟಿಂಗ್ ಏನಂದ್ರ ಗವರ್ನರ್ ಜನರಲ್ ಇರ್ತಾನ. ಇವನು ಬಂದ ತಕ್ಷಣ ಏನ್ ಮಾಡ್ತಾನ? ಸೊ ಅವುಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಏನ್ ಮಾಡ್ತಾನ? ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾನ. ಅದಾದ ನಂತರ ಕೋಲ್ಕತ್ತಾದೊಳಗಡೆ ಏನ್ ನಡೆಯುತ್ತ? ಒಂದು ಸುಪ್ರೀಂ ಕೋರ್ಟ್ ರಚನೆ ಆಗತ್ತೆ ಕೋಲ್ಕತ್ತಾದೊಳಗಡೆ 1774ರಲ್ಲಿ ವಾರ್ನ್ ಹೆಸ್ಟಿಂಗ್ ಇದ್ದಾಗ. ಅವನ ಬಗ್ಗೆ ನೆನ್ಪಿಟ್ಟುಕೊಳ್ರಿ ಜರ. ಸೊ ಇವನ್ ವಿರುದ್ಧವಾಗಿ ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಆ ದಂಗೆಯನ್ನ ನೋಡ್ಕೊಂತಾನ ಜಸ್ಟ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ದಂಗೆ ಬರುತ್ತ ಪೋಲಿಗಾರ್ ದಂಗೆ ಅಂತಂದ್ ಹೇಳಿ. ಈ ದಂಗೆ ಎಲ್ಲಿ ಬರುತ್ತಂದ್ರ ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರ್ ಬರುತ್ತೆ. ಮದ್ರಾಸ್ ಪ್ರೆಸಿಡೆನ್ಸಿ, ಇಲ್ಲಿ ಚೆನ್ನೈ ಅಂತಂದ್ ಹೇಳ್ತೀವಲ್ಲ, ಮದ್ರಾಸ್ ಅಂತಂದ್ ಹೇಳ್ತೀವಿ. ಅದ್ರಲ್ಲಿ ತಿರುನ್ವೆಲ್ಲಿ, ರಾಮನಾಥಪುರಂ, ಶಿವಗಿರಿ ಅಂತಂದ್ ಹೇಳಿ ತಮಿಳುನಾಡು ಮದ್ರಾಸ್ ಪ್ರೆಸಿಡೆನ್ಸಿ ಒಳಗಡೆ ಬರುವಂತ ಪ್ರದೇಶಗಳಲ್ಲಿ ಸೊ ಇದು ನಡೆಯುತ್ತ. ಇದರಲ್ಲಿ ನಾಯಕರು ಯಾರು ಅಂದ್ರೆ ವೀರಪಾಂಡ್ಯ ಕಟ್ಟಬೊಮ್ಮನ್ ಮತ್ತು ಮರುದು ಸಹೋದರರು ಅಂತಂದೇಳಿ. ಇವನ್ ಹೆಸರನ್ನ ನೆನ್ಪಿಟ್ಕೊಳ್ರಿ, ವೀರಪಾಂಡ್ಯ ಕಟ್ಟಬೊಮ್ಮನ್. ಇವ್ರ ಏನ್ ಮಾಡ್ತಾರ ಅಂದ್ರ ಪೋಲಿಗಾರ್ ದಂಗೆಯ ನೇತೃತ್ವವನ್ನು ವಹಿಸ್ತಾರ. 1795ರಿಂದ 1805ರವರೆಗೆ ನಡೆದಂತ ಈ ದಂಗೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯವರು ಜಾಸ್ತಿ ನೇರ ಕಂದಾಯ ಟ್ಯಾಕ್ಸ್ ಅನ್ನ ಹಾಕಿರ್ತಾರ, ಅತಿ ಹೆಚ್ಚು ಟ್ಯಾಕ್ಸ್. ನೋಡ್ರಿ, ಈ ಟೈಮ್ ಒಳಗಡೆ ಈಗ ನಮ್ಗ ಡೇಟ್ ಗೊತ್ತಾಯ್ತಲ್ಲ, ಇಯರ್ ಗೊತ್ತಾಯ್ತಲ್ಲ, 1795ರಿಂದ ಹಿಡ್ಕೊಂಡು 1805 ಒಳಗಡೆ.
ಸೊ ಆ ಟೈಮ್ ಒಳಗಡೆ ಏನ್ ನಡೆಯುತ್ತೆ, 1793 ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾನ ಆ ಟೈಮ್ ಒಳಗಡೆ. ಆಮೇಲೆ ನೆಕ್ಸ್ಟ್ ಒಂದ್ 2 ವರ್ಷ ಆದ ನಂತರ ಏನ್ ಬರ್ತಾರ, ವೆಲ್ಲೆಸ್ಲಿ ಬರ್ತಾನ, ಲಾರ್ಡ್ ವೆಲ್ಲೆಸ್ಲಿ. ಇವನ್ ಏನ್ ಮಾಡ್ತಾನ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ, ಆಮೇಲೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಮಾಡ್ಬಿಟ್ಟು ವಶಪಡಿಸ್ಕೊಳ್ತಾನ. ಆ ಟೈಮ್ ಒಳಗಡೆ ಏನ್ ನಡೆಯುತ್ತೆ, 1795ರಿಂದ 1805ರವರೆಗೂ ಈ ಪೋಲಿಗಾರ್ ದಂಗೆಗಳು ನಡೀತಾವ ತಮಿಳುನಾಡದೊಳಗಡೆ. ನೆಕ್ಸ್ಟ್ ಬರುತ್ತ ವೆಲ್ಲೂರು ದಂಗೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ವೆಲ್ಲೂರು ದಂಗೆ ಅಂತಂದ್ ಹೇಳ್ತೀವಿ 1806 ಒಳಗಡೆ ಮದ್ರಾಸ್ ಪ್ರೆಸಿಡೆನ್ಸಿ ಒಳಗಡೆ. ಮದ್ರಾಸ್ ಪ್ರೆಸಿಡೆನ್ಸಿ ಒಳಗಡೆ ಬರುವಂತಹ ಒಂದು ಪ್ರದೇಶ ವೆಲ್ಲೂರು ಅಂತಂದ್ ಹೇಳಿ ತಮಿಳುನಾಡು ಒಳಗಡೆ ಬರುತ್ತೆ. ಇಲ್ಲಿ ಮದ್ರಾಸ್ ಸೈನ್ಯದ ಭಾರತೀಯ ಸಿಪಾಯಿಗಳೇನಿರ್ತಾರಲ್ಲ ಮದ್ರಾಸ್ ಸೈನ್ಯದೊಳಗಡೆ, ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ದಂಗೆಯನ್ನ ಮಾಡ್ತಾರ. ರೀಸನ್ ಏನು, ಧಾರ್ಮಿಕ ಚಿಹ್ನೆಗಳನ್ನ ಹಚ್ಚೋದಾಗಿರ್ತಾರ, ಅದಂದ್ರ ಮೀಸೆ ಕತ್ತರಿಸ್ ಅಂತ ಹೇಳ್ತಾರ, ದುಂಡಗಿನ ಟೋಪಿ ತರಿಸ್ರಿ ಅಂದ್ರೆ ಬ್ರಿಟಿಷರ್ ಕಾಲ ಧರಿಸ್ರಿ ಅಂತಂದೇಳಿ, ಹೊಸ ಸಮವಸ್ತ್ರ ನಿಯಮಗಳು, ಇವೆಲ್ಲ ಏನಂತಂದ್ ಹೇಳಿದ್ರೆ ಮತಾಂತರ ಮಾಡ್ಬೇಕು ಅಂತಂದ್ ಹೇಳಿ, ಅವ್ರನ್ನೆಲ್ಲ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ಬೇಕು ಅನ್ನೋ ಒಂದು ರೀಸನ್ ಇಂದ ಮಾಡ್ತಿರ್ತಾರ. ಅದಕ್ಕೋಸ್ಕರ ವೆಲ್ಲೂರು ದಂಗೆ ನಡೆಯುತ್ತ. ಆ ಟೈಮ್ ಒಳಗಡೆ 1806ರಲ್ಲಿ ಯಾರಿರ್ತಾರೆ, ಮದ್ರಾಸ್ ಗವರ್ನರ್, ಮೇನ್ ಇಂಪಾರ್ಟೆಂಟ್, ಮದ್ರಾಸ್ ಗವರ್ನರ್ ಸರ್ ಜಾರ್ಜ್ ಬೋರ್ಲೋ ಅಥವಾ ಸರ್ ಜಾರ್ಜ್ ಬಾರ್ಲೋ ಅಂತಂದ್ ಹೇಳಿ ಇವನ್ ಇರ್ತಾನ. ಆಮೇಲೆ ಬಂಗಾಳದೊಳಗಡೆ ಯಾರು ಇರ್ತಾರ, ಇವನು ಮದ್ರಾಸ್ ಕಾದ, ಬಂಗಾಳದೊಳಗಡೆ ಯಾರಿರ್ತಾರ ಅಂದ್ರೆ ಲಾರ್ಡ್ ಮಿಂಟೋ ಒನ್. ಲಾರ್ಡ್ ಮಿಂಟೋ ಒನ್. ಈಗ ನೋಡ್ರಿ ಸರ್ 1909ರಾಗ ಒಬ್ಬನ್ ಬರ್ತಾನಲ್ರಿ ಲಾರ್ಡ್ ಮಿಂಟೋ ಮಾರ್ಲೆ ಅಂತಂದ, ಮಿಂಟೋ ಬರ್ತಾನಲ್ರಿ, ಅವನು 2ನೇ ಮಿಂಟೋ. ನಮ್ಗೆ ಹೇಳೋದೆಲ್ಲ ಗೊಳ್ಳ ಹೇಳ್ತಾರ, ಸುಳ್ಳು ಹೇಳ್ತಾರ ಅವ್ರು. ಅವನು ಎಲ್ಲ 2ನೇ ಲಾರ್ಡ್ ಮಿಂಟೋ ಅವನು. ಸೊ 1ನೇ ಲಾರ್ಡ್ ಮಿಂಟೋ ಯಾರಂದ್ರ 1806ರಾಗ, ಇವನು ಮೊಮ್ಮಗನೋ ಮಗನೋ ಅನ್ಕೊಟ್ರ. ಸೊ 2ನೇ ಲಾರ್ಡ್ ಮಿಂಟೋ ಅವನು 1909ರಾಗ ಬರೋ. ಸೊ ಇದೇನಂತಂದ ಹೇಳಿದ್ರೆ ಇದು ದಂಗೆ ಆಯ್ತು. ನೆಕ್ಸ್ಟ್ ಬರುತ್ತ ಪೈಕಾ ದಂಗೆ ಅಂತಂದ ಹೇಳಿ. ಪೈಕಾ ದಂಗೆ 1817ರಲ್ಲಿ ನಡೆಯುತ್ತೆ ನೋಡ್ರಿ. 1818ರಲ್ಲಿ 3ನೇ ಆಂಗ್ಲೋ ಇದು ಮರಾಠ ವಾರ್ ನಡೆಯುತ್ತೆ. ಅದ್ ಹಂಗ ನೆನ್ಪಿಟ್ಕೊಳ್ರಿ, ಕಂಟೆಂಪ್ರರಿ. 1817ರೊಳಗಡೆ ಒಡಿಸ್ಸಾದಲ್ಲಿ ಕುರ್ದಾ ಅನ್ನೋ ಒಂದು ಸ್ಥಳದಲ್ಲಿ ಪೈಕಾ ದಂಗೆ ನಡೆಯುತ್ತೆ. ತುಂಬಾ ಇಂಪಾರ್ಟೆಂಟ್ ಪೈಕಾ ದಂಗೆ ಒಡಿಸ್ಸಾದೊಳಗಡೆ. ಇದನ್ನ ನೇತೃತ್ವ ವಹಿಸಿದವನು ಯಾರಂತಂದ ಹೇಳಿದ್ರೆ ಬಕ್ಷಿ ಜಗಬಂಧು ಅಂತಂದೇಳಿ. ಬಕ್ಷಿ ಜಗಬಂಧು ಅಂತಂದೇಳಿ. ಇದು ಏನಂತಂದ ಹೇಳಿದ್ರೆ ಸಾಂಪ್ರದಾಯಿಕ ಸೈನಿಕರಾದಂತಹ ಪೈಕಾಗಳಿಗೆ ಉಚಿತ ಭೂಮಿಯನ್ನ ಕಸ್ಕೊಂಡಿರೋದು. ಸೊ ಅಲ್ಲೊಂದು ಬುಡಕಟ್ಟು ಜನಾಂಗ ಇರುತ್ತ, ಅವ್ರದ್ದೇನಂದ್ರೆ ಉಚಿತ ಭೂಮಿಯನ್ನ ಈ ಈಸ್ಟ್ ಇಂಡಿಯಾ ಕಂಪನಿಯವ್ರು ಏನ್ ಮಾಡ್ತಾರ ಅಂದ್ರೆ ಕಸ್ಕೊಳ್ತಾರ. ಆಮೇಲೆ ಉಪ್ಪಿನ ಬೆಲೆಯನ್ನ, ಸಾಲ್ಟ್ ಬೆಲೆಯನ್ನ ಜಾಸ್ತಿ ಮಾಡ್ತಾರ. ಆಮೇಲೆ ಕಂಪನಿಯವರು ನಾಣ್ಯ ಪದ್ಧತಿಯನ್ನ, ಆ ಪರ್ಟಿಕ್ಯುಲರ್ ಏರಿಯಾಕ್ಕೆ ನಾಣ್ಯ ಪದ್ಧತಿಯನ್ನ ಜಾರಿಗೆ ತಗೊಂಡ್ಬಂದು ಟ್ಯಾಕ್ಸೇಷನ್ ಅನ್ನ ಜಾಸ್ತಿ ಮಾಡ್ತಾರ. ಆ ರೀಸನ್ ಇಂದ ಪೈಕಾದವ್ರು, ಪೈಕಾ ಬುಡಕಟ್ಟು ಜನಾಂಗದವ್ರು ಏನ್ ಮಾಡ್ತಾರ ಅಂದ್ರೆ ದಂಗೆ ಅಂದ್ರ ಪೈಕಾ ಅಲ್ಲಿರುವಂತ ಏರಿಯಾದವರು ಬಕ್ಷಿ ಜಗಬಂಧು ಅವರ ನೇತೃತ್ವದಲ್ಲಿ ಒಂದು ಯುದ್ಧವನ್ನ ಮಾಡ್ತಾರ, ದಂಗೆಯನ್ನ ಹೇಳ್ತಾರ. ಸೊ ಅದು ಇಂಪಾರ್ಟೆಂಟ್. ಆ ಟೈಮ್ ಅಲ್ಲಿ ಯಾರಿರ್ತಾರ, ಲಾರ್ಡ್ ಹೆಸ್ಟಿಂಗ್ ಇರ್ತಾನ. ಸೊ ಇಲ್ಲಿ ನೋಡ್ರಿ 1773ರಿಂದ ಹಿಡ್ಕೊಂಡು 1785ರವರೆಗೂ ಏನ್ ಬರ್ತಾರಲ್ಲ, ಅವನನ್ನ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಅಂತಂದ್ ಹೇಳಿ ಕರಿತೀವಿ, ನೆನ್ಪಿಟ್ಕೊಂಡು ಲಾರ್ಡ್ ವಾರ್ನ್ ಹೆಸ್ಟಿಂಗ್ಸ್. ಅದಾದ ನಂತರ ಇಲ್ಲಿ ಏನ್ ಬರ್ತಾನಲ್ಲ 1818 ಟೈಮ್ ಒಳಗಡೆ, ಈ ಟೈಮ್ ಅಲ್ಲಿ ಥರ್ಡ್ ಆಂಗ್ಲೋ ಮರಾಠ ವಾರ್ ಮಾಡ್ತಾನಲ್ಲ, ಅವ್ನ್ ಜಸ್ಟ್ ಲಾರ್ಡ್ ಹೆಸ್ಟಿಂಗ್ ಅಂತಂದೇಳಿ. ಇವನ್ಗೂ ಸಂಬಂಧ ಇಲ್ಲ, ನೆನ್ಪಿಟ್ಕೊಳ್ರಿ. ಇವರಿಬ್ರು ಡಿಫ್ರೆಂಟ್ ಆಗಿರೋ ಪರ್ಸನ್ಗಳು. ನೆಕ್ಸ್ಟ್ ಬರುತ್ತಾ ಪಾಗಲ್ಪಂತಿ ಚಳವಳಿ ಅಂತಂದೇಳಿ 1825ರಿಂದ 1835ರವರೆಗೂ. ಇದೇ ಟೈಮ್ ಒಳಗಡೆ ಕಿತ್ತೂರು ದಂಗೆನೂ ಬರುತ್ತೆ. ಯಾವುದು ಕಿತ್ತೂರು ದಂಗೆ ಬರುತ್ತ, ಅದನ್ನ ನಾನ್ ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ ಇವನ್ನೆಲ್ಲ ಮುಗಿದ ನಂತರ. 1824ರಿಂದ 1835ರವರೆಗೂ ಪಾಗಲ್ಪಂತಿ ಚಳವಳಿ ಅಂತಂದ ಹೇಳಿ. ಇದನ್ನ ಎಲ್ಲಿ ಅಂತಂದ ಹೇಳಿದ್ರೆ ಇದು ಕೂಡ ಬಂಗಾಳದ ಪ್ರಾಂತದೊಳಗಡೆ ಕರಂ ಶಾ ಮತ್ತು ಅವ್ರ ಮಗನಾದಂತಹ ಟಿಪ್ಪು ಶಾ ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ಯುದ್ಧ ಅಂದ್ರೆ ಒಂದು ದಂಗೆಯನ್ನ ಹೇಳ್ತಾರ. ರೀಸನ್ ಏನು, ಜಮೀನ್ದಾರರಿಂದ. ಜಮೀನ್ದಾರ್ ಏನಂತಂದ ಹೇಳಿದ್ರೆ ಆ ಪ್ರದೇಶದೊಳಗಡೆ ಏನ್ ಜಮೀನ್ದಾರ್ ಇರ್ತಾರಲ್ಲ, ಅವ್ರು ತುಂಬಾ ಶೋಷಣೆ ಮಾಡ್ತಿರ್ತಾರ, ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕ್ತಿರ್ತಾರ. ಸೊ ಅದಕ್ಕೋಸ್ಕರ ಹಜಾಂಗ್ ಮತ್ತು ಗಾರೋ ಬುಡಕಟ್ಟು ಜನಾಂಗ ಅಂತ ಹೇಳಿ 2 ಬುಡಕಟ್ಟು ಜನಾಂಗ, ಹಜಾಂಗ್ ಮತ್ತು ಗಾರೋ ಬುಡಕಟ್ಟು ಜನಾಂಗರ ರೈತರ ಶೋಷಣೆ ವಿರುದ್ಧ ಕರಂ ಶಾ ಮತ್ತು ಅವರ ಮಗನಾದಂತ ಟಿಪ್ಪು ಶಾ ಯಾರ ವಿರುದ್ಧವಾಗಿ, ಬಂಗಾಳದ ಗವರ್ನರ್ ಮತ್ತು ಜಮೀನ್ದಾರರ ವಿರುದ್ಧವಾಗಿ. ಆ ಟೈಮ್ ಅಲ್ಲಿ ಇರುವಂತವ್ನು ಯಾರಂತಂದ ಹೇಳಿದ್ರ ಲಾರ್ಡ್ ವಿಲಿಯಂ ಬೆಂಟಿಂಗ್. ಸೊ ಆ ಟೈಮ್ ಒಳಗಡೆ 1825ರಿಂದ 1835ರಿಂದ 1835ರವರೆಗೂ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇರ್ತಾನ. ಇವನ್ ಏನ್ ಮಾಡ್ತಾನ 1828ರೊಳಗ 1828, 29ರೊಳಗಡೆ ಸತಿ ಪದ್ಧತಿಯನ್ನ ಇದಂದ್ರ ರದ್ದು ಮಾಡ್ತಾನೆ. ಯಾರು, ರಾಜಾರಾಮ್ ಮೋಹನ್ ರಾಯ್ ಜೊತೆ ಸೇರ್ಬಿಟ್ಟು. ಆಮೇಲೆ 1833ರ ಆಕ್ಟ್ ಬರುತ್ತ. ಸೊ ಇವೆಲ್ಲ ಇಂಪಾರ್ಟೆಂಟ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಗ್ಗೆ.
ಇದಾದ ನಂತರ ನೆಕ್ಸ್ಟ್ ಪರೈಜಿ ಚಳವಳಿ ಅಂತಂದ್ ಹೇಳಿ ಬರುತ್ತೆ. ಪರೈಜಿ ಚಳವಳಿ ಅಂತಂದ್ ಹೇಳಿ 1838ರಿಂದ 1857ರವರೆಗೂ ಇದು ಫರೀದ್ಪುರ್ ಒಳಗಡೆ, ಪೂರ್ವ ಬಂಗಾಳದ ಒಳಗಡೆ ಅಂದ್ರೆ ಬಾಂಗ್ಲಾದೇಶ ಐತಲ್ಲ ಆ ಪ್ರದೇಶದಲ್ಲಿ ಫರೀದ್ಪುರ್ ಅಂತಂದೇಳಿ ಅಲ್ಲಿ ಹಾಜಿ ಶರಿಯತ್ ಉಲ್ಲಾ ಮತ್ತು ದುಡು ಮಿಯಾನ್ ಅವರ ವಿರುದ್ಧ, ಅಂದ್ರೆ ಜಸ್ಟ್ ಜಮೀನ್ದಾರರ ವಿರುದ್ಧ ಅಂತ ಅನ್ಕೊಳ್ರಿ. ಸೊ ಪರೈಜಿ ಚಳವಳಿ. ಅದಾದ ನಂತರ ಮುಸ್ಲಿಂ ನೇಮ್ಸ್ ಇತ್ತು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಅಟ್ಯಾಚ್ ಮಾಡ್ಬಿಡ್ರಿ ಅಲ್ಲಿ. ಇದಾದ ನಂತರ ನೆಕ್ಸ್ಟ್ ಬರೋನ್ ಯಾರಂತಂದ್ ಹೇಳಿದ್ರೆ ನೀಲಿ ದಂಗೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನೀಲಿ ದಂಗೆ ಅಂತಂದ್ ಹೇಳಿ 1859ರಿಂದ 1860ರವರೆಗೂ. ಇದು 1857ಗಿಂತ ಮುಂಚೆನ ಸ್ಟಾರ್ಟ್ ಆಗಿರುತ್ತೆ, ಬಟ್ ಅಷ್ಟು ಬೆಳಕಿಗೆ ಬಂದಿರಂಗಿಲ್ಲ. ಎಲ್ಲಿ? ಬಂಗಾಳದ ನಾಡಿಯಾ ಜಿಲ್ಲೆ ಒಳಗಡೆ, ತುಂಬಾ ಇಂಪಾರ್ಟೆಂಟ್, ಬಂಗಾಳದ ನಾಡಿಯಾ ಜಿಲ್ಲೆ ಒಳಗಡೆ. ಇದ್ರದ್ದು ನಾಯಕರು ಯಾರು ಅಂತಂದ್ರೆ ದಿಗಂಬರ್ ಬಿಸ್ವಾಸ್ ಮತ್ತು ಬಿಷ್ಣು ಬಿಸ್ವಾಸ್ ಅಂತಂದೇಳಿ, ಅಣ್ಣ ತಮ್ಮ ದಿಗಂಬರ್ ಬಿಸ್ವಾಸ್ ಮತ್ತು ಬಿಷ್ಣು ಬಿಸ್ವಾಸ್ ಅಂತಂದ ಹೇಳಿ. ಇಲ್ಲಿ ಏನಾಗತ್ತಂದ್ರೆ ಯುರೋಪ್ದಿಂದ ಪ್ಲಾಂಟರ್ಸ್ ಗಳು ಬಂದು, ಇವ್ರ ಏನ್ ಮಾಡ್ತಾರ ಅಂದ್ರೆ ನಮ್ಮ ಭಾರತದೊಳಗಡೆಯಿಂದ ಭೂಮಿಯನ್ನ ಕೊಂಡ್ಕೊಳ್ತಾರ. ಸೊ ಇಲ್ಲ ಅಂತಂದ ಹೇಳಿದ್ರೆ ಭೂಮಿಗೆ ಏನಂತಂದ ಹೇಳಿದ್ರೆ ರೈತರು ಇರ್ತಾರಲ್ಲ, ಈ ರೈತರಿಗೆ ಏನಂತಂದ ಹೇಳಿದ್ರೆ ಅಡ್ವಾನ್ಸ್ ದುಡ್ಡನ್ನ ಕೊಟ್ಟು ಈ ಅಡ್ವಾನ್ಸ್ ಇಂದ ನಮ್ ಜೀವನ ಸರಿ ಹೋಗುತ್ತಾ, ನಾವು ಬೆಳೆಯನ್ನ ಬೆಳಿಬಹುದು ಅಂತಂದೇಳಿ ಈ ರೈತರು ಇಲ್ಲೇನ್ ಪ್ಲಾಂಟರ್ಸ್ ಬಂದಿರ್ತಾರ, ಇವರು ರೈತರನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ನೀಲಿ ಬೆಳೆಯನ್ನ ಬೆಳಿ ಅಂತಂದ ಹೇಳಿ ಇಲ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟು ನಿಂದ ಅರ್ಧ ಜಾಗದಾಗ ನೀಲಿ ಬೆಳೆಯನ್ನ ಬೆಳಿ, ಇನ್ನ ಅರ್ಧ ಜಾಗದಾಗ ನಿನಗ್ ಏನ್ ಬೇಕು ಅಂತ ಬಿಡಿ. ಒಟ್ಟು ನೀಲಿ ಬೆಳೆಗೋಸ್ಕರ ಇದನ್ನ ಬೆಳಿಬೇಕು ಅಂತಂದ ಹೇಳಿ ಅದನ್ನ ಇಂಡಿಗೋ ಬೆಳೆ ಅಂತಂದ ಹೇಳ್ತೀವಿ, ಬಲವಂತ ಮಾಡ್ತಾರ. ಸೊ ಇದ್ರ ಪ್ರಕಾರ ಏನಂತಂದ ಹೇಳಿದ್ರ ಇದ್ರ ವಿರುದ್ಧವಾಗಿ ದಂಗೆಯನ್ನ ಹೇಳ್ತಾರ, ಅದನ್ನ ನಾವು ನೀಲಿ ದಂಗೆ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್. ಸೊ ನಾನು KAS ಅಥವಾ ಬೇರೆ ಎಕ್ಸಾಮ್ಸ್ ಗಳಿಗೆ ತುಂಬಾ ಡೀಪ್ ಆಗಿ ವಿಡಿಯೋಸ್ ಗಳನ್ನ ಮಾಡ್ತೀನಿ, ಅದ್ರಲ್ಲಿ ನಿಮಗ್ ಗೊತ್ತಾಗತ್ತೆ ಏನೇನ್ ನಡೆಯುತ್ತೆ ಅಂತಂದೇಳಿ. ಆ ಟೈಮ್ ಅಲ್ಲಿ ಇರುವಂತವ್ನ ಯಾರಂದ್ರೆ ಲಾರ್ಡ್ ಕ್ಯಾನಿಂಗ್. ಸೊ 1857ರ ದಂಗೆ ಅಂತಂದ ಹೇಳಿ ನೆನ್ಪಿಟ್ಕೊಳ್ರಿ, ಲಾರ್ಡ್ ಕ್ಯಾನಿಂಗ್ ಇವರನ್ನ ಮೊದಲ ವೈಸ್ ರಾಯ್ ಅಂತಂದ ಹೇಳಿ ಕೂಡ ಕರಿತೀವಿ, ಲಾರ್ಡ್ ಕ್ಯಾನಿಂಗ್. ಎಸ್, ಕ್ಲಿಯರ್. ಅದಾದ ನಂತರ ಇನ್ ಬರ್ತಾವ ಟ್ರೈಬಲ್ ಅಂದ್ರೆ ಬುಡಕಟ್ಟು ಜನಾಂಗಗಳದ್ದು ಚೂವಾರ್ ದಂಗೆ ಅಂತಂದ ಹೇಳಿ ಬರುತ್ತ 1766ರಿಂದ 18, ಇವೆಲ್ಲ ರೈತರ ದಂಗೆ. ಅದು ಇನ್ನು ಬುಡಕಟ್ಟು ಜನಾಂಗಗಳ ದಂಗೆಗಳು 1766ರಿಂದ 1816ರವರೆಗೂ ಮಿಡ್ನಾಪುರ್ ಮತ್ತು ಬಂಕಾರ್ ಅಂತ ಹೇಳಿ. ಸೊ ಬಂಗಾಳದೊಳಗಡೆ, ಬಂಗಾಳ ಮತ್ತು ಜಾರ್ಖಂಡ್ ಕಡೆ ದುರ್ಜನ್ ಸಿಂಗ್ ಮತ್ತು ಜಗನ್ನಾಥ್ ಪಾತ್ರ ಅನ್ನೋರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಬ್ರಿಟಿಷರ ವಿರುದ್ಧ ಇದ್ದಂತಹ ದಂಗೆ. ಇದಾದ ನಂತರ ನೆಕ್ಸ್ಟ್ ಕೋಲ್ ದಂಗೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಬಹಳ ಸರಿ ಕೇಳಿದಾರ. ಕೋಲ್ ದಂಗೆ ಅಂತಂದ ಹೇಳಿ 1831ರಿಂದ 1832ರವರೆಗೂ ಇದು ಛೋಟಾ ನಾಗ್ಪುರ್ ಪ್ರದೇಶದೊಳಗಡೆ, ಇವಾಗಿನ ಜಾರ್ಖಂಡ್ ಐತಲ್ಲ ಆ ಪ್ರದೇಶದೊಳಗಡೆ ನಡೆಯುತ್ತ ಕೋಲ್ ದಂಗೆ ಅಂತಂದ ಹೇಳಿ. ಬುದ್ಧೋ ಭಗತ್, ಸೊ ಇದ್ರದ್ ನಾಯಕರು ಯಾರು? ಬುದ್ಧೋ ಭಗತ್ ಅಂತಂದೇಳಿ. ಇಲ್ಲೂ ಕೂಡ ಸೇಮ್, ಅವ್ರ ಭೂಮಿಯನ್ನ ಕಸ್ಕೊಂಡಿರ್ತಾರ, ಹಕ್ಕುಗಳನ್ನ ಕಸ್ಕೊಂತಾರ, ಹೆವಿ ಟ್ಯಾಕ್ಸ್ ಹಾಕ್ತಾರ ಬ್ರಿಟಿಷರು, ಇದ್ರ ವಿರುದ್ಧನೇ ನಡೆಯುತ್ತ ಬುದ್ಧೋ ಭಗತ್ ಕೋಲ್ ದಂಗೆ. ನೆಕ್ಸ್ಟ್ ಬರುತ್ತ ಸಂತಾಲ್ ದಂಗೆ, ಬಹಳ ಇಂಪಾರ್ಟೆಂಟ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸಂತಾಲ್ ದಂಗೆ. ಇದು ರಾಜ್ ಮಹಲ್ ಬೆಟ್ಟಗಳು, ಜಾರ್ಖಂಡ್ ಪ್ರದೇಶ, ಬಂಗಾಳ ಮತ್ತು ಜಾರ್ಖಂಡ್ ಪ್ರದೇಶಗಳಲ್ಲಿ ರಾಜ್ ಮಹಲ್ ಬೆಟ್ಟಗಳಂತ ಬರ್ತಾವ. ಆ ಪ್ರದೇಶದಲ್ಲಿ ಸಿಧು ಮತ್ತು ಕನ್ಹು ಮುರ್ಮು ಅಂತಂದೇಳಿ, ಸಿಧು ಮುರ್ಮು ಮತ್ತು ಕನ್ಹು ಮುರ್ಮು ಅಂತಂದ ಹೇಳಿ ಇವರಿಬ್ರು ಬ್ರದರ್ಸ್. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಅಲ್ಲಿರುವಂತಹ ಜಮೀನ್ದಾರರು ಮತ್ತು ಲೋನ್ ಏನ್ ಕೊಡ್ತಾ ಇರ್ತಾರಲ್ಲ, ಸಾಹುಕಾರಗಳು ಅಂತ ಕರಿತಾರಲ್ಲ, ಅವ್ರ ವಿರುದ್ಧ ಮತ್ತು ಬ್ರಿಟಿಷರ ವಿರುದ್ಧ ಜೀತ ಪದ್ಧತಿಯ ವಿರುದ್ಧ ಏನ್ ಮಾಡ್ತಾರಂದ್ರ ಇವರು ದಂಗೆ ಏನ್ ಹೇಳ್ತಾರ, ಸಂತಾಲ್ ದಂಗೆ ಅಂತಂದೇಳಿ. ಸಂತಾಲ್ ಬುಡಕಟ್ ಅವರು. ಈ ಟೈಮ್ ಅಲ್ಲಿ ಲಾರ್ಡ್ ಡೌಲ್ ಹೌಸಿ ಇರ್ತಾನೆ. ಸೊ ಇವೇನಂತಂದ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ದಂಗೆಗಳು. ನೋಡ್ರಿ ಇನ್ಮೇಲೆ ಏನ್ ಮಾಡೋದು ಅಂತಂದ ಹೇಳಿದ್ರೆ ನಮ್ ಕರ್ನಾಟಕದ ಬಗ್ಗೆ ಬರುವಂತದ್ದು. ಆಲ್ರೆಡಿ ಆಂಗ್ಲೋ ಮೈಸೂರು ಯುದ್ಧಗಳು ಒಂದಾಯ್ತು ಬ್ರಿಟಿಷರ ವಿರುದ್ಧ. ಸೊ ಇದರಲ್ಲಿ 1, 2, 3, 4 ಅಂತಂದ್ ಹೇಳ್ತೀವಿ. ಸೊ ಅದ್ರದ್ದು ಒಪ್ಪಂದಗಳು ಯಾವ ಅಂತಂದ್ ಹೇಳಿ ಕಮೆಂಟ್ಸ್ ಅನ್ನ ಹಾಕ್ರಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಏನಂದ್ರ ದೋಂಡಿಯಾವಾಗ್ ದಂಗೆ ಆಗತ್ತ. ಸೊ 1799ರೊಳಗಡೆ ಟಿಪ್ಪು ಸುಲ್ತಾನ್ ಮರಣ ಹೊಂತಾನ. ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಬ್ರಿಟಿಷರ್ ಏನ್ ಮಾಡ್ತಾರ, ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ತಗೊಂಡು ಸೊ ಅದನ್ನ ಯಾರಿಗೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್, 3ನೇ ಕೃಷ್ಣರಾಜ ಒಡೆಯರ್ಗೆ ಹಸ್ತಾಂತರ ಮಾಡ್ತಾರ. ಈ ಟೈಮ್ ಒಳಗಡೆ ಒಬ್ಬನ್ ಯಾರಂತಂದ ಹೇಳಿದ್ರ ದೋಂಡಿಯಾ ವಾಗ್ ಅವನು ಬಿದನೂರು, ಶಿಕಾರಿಪುರ, ಸೊರಬ್ ಮತ್ತು ಶಿವಮೊಗ್ಗ ಈ ಪ್ರಾಂತ್ಯಗಳಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ 17 ಟೈಮ್ ಅಲ್ಲಿ, ದೋಂಡಿಯಾ ವಾಗ್ ದಂಗೆ. ಇವನನ್ನ ಸೋಲಿಸ್ಬೇಕಂತಂದ ಹೇಳಿ ತುಂಬಾ ಟ್ರೈ ಮಾಡ್ತಾರ ಬ್ರಿಟಿಷರ್, ಒಟ್ಟ ಆಗಂಗಿಲ್ಲ. ಅವಾಗ ಲಾರ್ಡ್ ವೆಲ್ಲೆಸ್ಲಿ ಇದ್ದವನ್ ಏನ್ ಮಾಡ್ತಾನಂತಂದ ಹೇಳಿದ್ರ ಯಾರನ್ನ ಕಳಿಸ್ತಾನ, ಅವನ್ ತಮ್ಮನಾದಂತಹ ಅರ್ಥರ್ ವೆಲ್ಲೆಸ್ಲಿಯನ್ನ ಕಳಿಸ್ಬಿಟ್ಟು ಇವನನ್ನ ಮೋಸದಿಂದ ಹಿಡಿದು, ಅಂದ್ರೆ ತನ್ನ ದೋಂಡಿಯಾವಾಗನ ಮಗನನ್ನ ಮುಂದೆ ಇಟ್ಕೊಂಡು
ಆಟ ಆಡ್ಬಿಟ್ಟು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವನನ್ನ ಸೋಲಿಸ್ತಾರ. ದೋಂಡಿಯಾವಾಗ್, ಬಿದುನೂರು ಮೇನ್ ಇಂಪಾರ್ಟೆಂಟ್, ಬಿದುನೂರು ಶಿಕಾರಿಪುರ ಈ ಪ್ರಾಂತದೊಳಗಡೆ ಟಿಪ್ಪು ಸುಲ್ತಾನ್ ಆದ ನಂತರ ಬ್ರಿಟಿಷರ್ ಕೈಗೊಂಬೆ ಆಗಿರೋದ್ ಬೇಡ ಅಂತಂದ್ ಹೇಳಿ ಬ್ರಿಟಿಷರ ಪ್ರಭುತ್ವದ ವಿರುದ್ಧ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಇವನ್ ದಂಗೆ ಹೇಳ್ತಾನ. ತುಂಬಾ ಇಂಪಾರ್ಟೆಂಟ್. ಲಾರ್ಡ್ ವೆಲ್ಲೆಸ್ಲಿ ಆ ಟೈಮ್ ಅಲ್ಲಿ ಗವರ್ನರ್ ಇರ್ತಾನ, ಅವ್ನ ತಮ್ಮನನ್ನ ಮಿಲಿಟರಿ ಕಾರ್ಯಾಚರಣೆ ಮೇನ್ ಇವನನ್ನು ಆರ್ಥರ್ ವೆಲ್ಲೆಸ್ಲಿ ಏನ್ ಮಾಡ್ತಾ ಅಂತಂದ್ರೆ ಎಲ್ಲಾ ನೋಡ್ಕೋತಾ ಅಂತಂದ್ ಹೇಳ್ಬಿಟ್ಟು ಎಲ್ಲಾರನ್ನು ಸೋಲಿಸ್ತಾ ಇವ್ ಆರ್ಥರ್ ವೆಲ್ಲೆಸ್ಲಿ, ಕರ್ನಲ್ ಆರ್ಥರ್ ವೆಲ್ಲೆಸ್ಲಿ. ಇವನ್ ಬರೋದು ಲಾಸ್ಟ್ ಅಲ್ಲಿ 1799ರಲ್ಲಿ ಬರ್ತಾನ. ಅಲ್ಲಿವರೆಗೂ ಬರಂಗಿಲ್ಲ. ಮೊದ್ಲೇ 3 ಯುದ್ಧಗಳು ಬೇರೆದವ್ರು ಮಾಡ್ತಾರ, ಜನರಲ್ ಹ್ಯಾರಿಸ್ ಅವರು ಇವರು, ಅದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ 1800 ಹೊರಗಡೆ ಕೊನಗಲ್ ಅಂತಂದ್ ಹೇಳಿ ಒಂದು ಯುದ್ಧ ನಡೀತೆ. ಈ ಕೊನಗಲ್ ಯುದ್ಧದಲ್ಲಿ ದೊಂಡಿಯಾವಾಗನನ್ನ ಕೊಂದ್ ಹಾಕ್ತಾರ. ಸೊ ಇದು ಒಂದು ಅದು ಸ್ಟೋರಿ ಬರುತ್ತಾ, ಅದನ್ನೆಲ್ಲ ಹೇಳ್ಕೊತ್ಕೊಂಡದ್ ಬೇಡ, ಬಹಳ ಲೇಟ್ ಆಗತ್ತ. ನೆಕ್ಸ್ಟ್ ಬರುತ್ತಾ ಕೊಪ್ಪಳ ದಂಗೆ ಅಂತಂದ್ ಹೇಳಿ 1819ರಲ್ಲಿ ಕೊಪ್ಪಳ ಒಳಗಡೆ. ಇಲ್ಲಿ ಯಾರಂತಂದ್ ಹೇಳಿದ್ರೆ ವೀರಪ್ಪ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ಏನಾಗತ್ತಂದ್ರ ಇಲ್ಲಿ ಹೈದರಾಬಾದ್ ನಿಜಾಮ್ ಇರ್ತಾನ. ಈ ಹೈದರಾಬಾದ್ ನಿಜಾಮದೊಳಗಡೆ ಇವ್ ಸಹಾಯಕ ಸೈನ್ಯವನ್ನ ಒಪ್ಕೊಂಡು ಒಂದು ಬ್ರಿಟಿಷ್ ಸೈನ್ಯ ಇರತ್ತ. ಓಕೆ, ಕ್ಲಿಯರ್. ಈ ಹೈದರಾಬಾದ್ ನಿಜಾಮನ ಪ್ರಾಂತದೊಳಗಡೆ ಯಾವ್ದು ಬರುತ್ತಂದ್ರ ಕೊಪ್ಪಳ ಬರುತ್ತ. ಈ ಕೊಪ್ಪಳದಲ್ಲಿ ಒಬ್ಬ ಜಮೀನ್ದಾರ್ ಇರ್ತಾನ, ಅವನು ವೀರಪ್ಪ ಅಂತಂದ್ ಹೇಳ್ಬಿಟ್ಟು, ವೀರಪ್ಪ ನಾಯಕ್ ಅಂತಂದ್ ಹೇಳಿ. ಇವ್ನೇನಂತಂದ್ ಹೇಳಿದ್ರೆ ತುಂಬಾ ಟ್ಯಾಕ್ಸ್ ಹಾಕೋದ್ರಿಂದ, ತುಂಬಾ ಶೋಷಣೆ ಆಗೋದ್ರಿಂದ ಈ ವೀರಪ್ಪ ಇದ್ದವನು ಕೊಪ್ಪಳದೊಳಗ ದಂಗೆ ಹೇಳ್ತಾನ. ಈ ದಂಗೆಯನ್ನ ಅಲ್ಲಿರೋ ಜನರೆಲ್ಲರೂ ಏನ್ ಮಾಡ್ತಾರ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರ. ಅದಕ್ಕೋಸ್ಕರ ಇದನ್ನ ಜನಪ್ರಿಯ ದಂಗೆ ಅಂತಾನು ಕೂಡ ಕರಿತೀವಿ. ತುಂಬಾ ಇಂಪಾರ್ಟೆಂಟ್, ಜನಪ್ರಿಯ ದಂಗೆ, ಜನರಿಗೆ ಇಷ್ಟ ಆಗಿರುವಂತ ದಂಗೆ ಯಾವ್ದಂದ್ರೆ ಕೊಪ್ಪಳ ದಂಗೆ ಅಂತಂದ್ ಹೇಳ್ತೀವಿ. 1819ರಲ್ಲಿ ಹೈದರಾಬಾದ್ ನಿಜಾಮ ಮತ್ತು ಬ್ರಿಟಿಷರು ಇವರೆಲ್ಲಾ ಸೇರ್ಬಿಟ್ಟು ಇದನ್ನ ಅಡಗಿಸ್ಬೇಕು ಅಂತಂದ್ ಹೇಳ್ಬಿಟ್ಟು ಈ ದಂಗೆಯನ್ನ ಸೈಲೆಂಟ್ ಮಾಡ್ಬೇಕು ಅಂತಂದ್ ಹೇಳಿ ಟ್ರೈ ಮಾಡ್ತಾರ. ಇದ್ರ ಒಳಗಡೆ ಯಾರ್ಯಾರು ಬರ್ತಾರ ಅಂತಂದ್ ಹೇಳಿದ್ರ ಕ್ಯಾಪ್ಟನ್ ರಾಬರ್ಟ್ಸ್ ಅಂತಂದ್ ಹೇಳಿ ಬರ್ತಾನ. ಕ್ಯಾಪ್ಟನ್ ರಾಬರ್ಟ್ಸ್ ಅಂತಂದ್ ಹೇಳಿ ಒಬ್ಬನ್ ಬರ್ತಾನ. ಅದ್ರ ಜೊತೆಗೆ ಇನ್ನೊಬ್ನು ಮೇಜರ್ ಡೋವೆಟನ್ ಅಂತಂದ್ ಹೇಳಿ, ಮೇಜರ್ ಡೋವೆಟನ್. ಇವರಿಬ್ರು ಯಾವ ಸೈನ್ಯಕ್ಕೆ, ಇಲ್ಲಿ ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿ ಸಹಾಯಕ ಸೈನಿಕ ಅಂತಂದ್ ಹೇಳಿ ಒಂದ್ ಸೈನ್ಯ ಇರತ್ತಲ್ಲ, ಅದ್ರದ್ದು ಹೆಡ್ ಇರ್ತಾರ. ಇವ್ರಿಬ್ರು ಸೇರ್ಬಿಟ್ಟು ಹೈದರಾಬಾದ್ ನಿಜಾಮನ ಜೊತೆಗೆ ಈ ವೀರಪ್ಪ ನಾಯಕನನ್ನ ಸೋಲಿಸಿ ಕೊಂದ್ ಹಾಕ್ತಾರ. ಸೊ ಈ ದಂಗೆ ಒಳಗಡೆ ಇದು ಜನಪ್ರಿಯ ದಂಗೆ ಅಂತಂದ್ ಹೇಳಿ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಮೇನ್ ಇಂಪಾರ್ಟೆಂಟ್ ಕಠಿಣ ಟ್ಯಾಕ್ಸ್ ಗೋಸ್ಕರ. ಆ ಟೈಮಲ್ಲಿ ಲಾರ್ಡ್ ಹೆಸ್ಟಿಂಗ್ ಇರ್ತಾನ ಮೇಲ್ಗಡೆ. ಕ್ಲಿಯರ್. ಸೊ ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಸಿಂದಗಿ ದಂಗೆ ಅಂತಂದ್ ಹೇಳಿ. ನೆಕ್ಸ್ಟ್ ಯಾವ್ದು ಬರುತ್ತೆ, ಸಿಂದಗಿ ದಂಗೆ. ನೆಕ್ಸ್ಟ್ ನೋಡ್ರಿ, ಸಿಂದಗಿ ದಂಗೆ ಅಂತಂದ್ ಹೇಳ್ತೀವಿ. ಪ್ರಸ್ತುತ ಕರ್ನಾಟಕದ ವಿಜಯಪುರ ಜಿಲ್ಲೆ ಒಳಗಡೆ ಸಿಂದಗಿ ತಾಲೂಕ್ ಬರುತ್ತ. ಸೊ ಇದ್ರೊಳಗಡೆ ಬಂದಿರುವಂತದ್ದು, ಇಲ್ಲಿ ನಾಯಕರು ಯಾರು ಅಂತಂದ್ ಹೇಳಿದ್ರೆ ದಿವಾಕರ್ ದೀಕ್ಷಿತ್, ಚಿದಂಬರ್ ದೀಕ್ಷಿತ್. ಈ ದಂಗೆಯನ್ನ ಚಿದಂಬರ್ ದೀಕ್ಷಿತ್ ಅವ್ರ ಮಗನಾದಂತಹ ದಿವಾಕರ್ ದೀಕ್ಷಿತ್. ಅದಾದ ನಂತರ ನೆಕ್ಸ್ಟ್ ಸಹಚರಾದ ಶೆಟ್ಟಿಯಪ್ಪ ಅಂತಂದ್ ಹೇಳಿ ಬರ್ತಾರ, ರಾವೋಜಿ ಅಂತಂದ್ ಹೇಳಿ ಬರ್ತಾರ, ರಾವೋಜಿ ರಸ್ತಿಯಾ ಅಂತಂದ್ ಹೇಳಿ. ಇವರೆಲ್ಲ ಏನಂತಂದ್ ಹೇಳಿದ್ರೆ ಸೇರ್ಕೊಂಡು ಒಂದು ದಂಗೆಯನ್ನ ಹೇಳ್ತಾರ, ಸಿಂದಗಿ ದಂಗೆ ಅಂತಂದ್ ಹೇಳ್ತೀವಿ. ಇದು ಕಂಪ್ಲೀಟ್ ಆಗಿ ಬ್ರಿಟಿಷರ ಅಧಿಕಾರವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರ. ಇದ್ರಲ್ಲಿ ಯಾರ್ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ನೋಡ್ರಿ, ಸಿಂದಗಿ ದಂಗೆ. ಸೊ ಲಾರ್ಡ್ ಆಮ್ ಹರ್ಟ್ಸ್ ಇರ್ತಾನ ಆ ಟೈಮ್ ಒಳಗಡೆ ಗವರ್ನರು. ಬಟ್ ಆದ್ರೆ ನಮಗ್ ಮೇನ್ ಇಂಪಾರ್ಟೆಂಟ್ 1818 ಪೇಶ್ವೆಗಳ ಪತನ ಆದ ನಂತರ ಅಲ್ಲಿ ಮರಾಠ ಸಾಮ್ರಾಜ್ಯ ನಡೀತಿರತ್ತಲ್ಲ, ಮುಂಬೈ ಕರಾವಳಿ ಕರ್ನಾಟಕ ಉತ್ತರ ಕರ್ನಾಟಕ ಪ್ರದೇಶಗಳನ್ನ ಬ್ರಿಟಿಷರು ತಮ್ಮ ಆಡಳಿತಕ್ಕ ವಶಪಡಿಸ್ಕೊಂಡ ನಂತರ ನಮಗ್ ಬ್ರಿಟಿಷದ ಸಾಮ್ರಾಜ್ಯ ಬೇಡ ಅಂತಂದ್ ಹೇಳಿ ವಿಜಯಪುರ ಜಿಲ್ಲೆ ಒಳಗಡೆ ಸಿಂದಗಿ ಒಳಗಡೆ ದಂಗೆ ಹೇಳ್ತಾರ. ದಿವಾಕರ್ ದೀಕ್ಷಿತ್ ಅವ್ರ ಅಪ್ಪ ಚಿದಂಬರ್ ದೀಕ್ಷಿತ್, ರಾವೋಜಿ ಇವರೆಲ್ಲ ಸೇರಿ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯಾರ್ಯಾರು, ಲೆಫ್ಟಿನೆಂಟ್ ಸ್ಟಿವನ್ಸನ್ ಅಂತಂದ್ ಹೇಳಿ ಬರ್ತಾನ, ಸ್ಟಿವನ್ಸನ್ ಅಂತಂದ್ ಹೇಳಿ, ಸ್ಟಿವನ್ಸನ್. ಅದಾದ ನಂತರ ನೆಕ್ಸ್ಟ್ ಯಾರಂತಂದ್ ಹೇಳಿದ್ರ ಬ್ರಿಟಿಷರ್ ಪರವಾಗಿ ಇನ್ನೊಬ್ಬ ನಮ್ ಭಾರತದವನ್ ಯಾರಂದ್ರ ಅನ್ನಪ್ಪ ಪಾಟ್ನೆ ಅಂತಂದ್ ಹೇಳಿ, ಅನ್ನಪ್ಪ ಪಾಟ್ನೆ ಅಂತಂದ್ ಹೇಳಿ. ಇವ್ರಿಬ್ರು ಸೇರಿ ಏನ್ ಮಾಡ್ತಾರಂದ್ರ ಈ ಸಿಂದಗಿ ದಂಗೆಯನ್ನ ಸೈಲೆಂಟ್ ಮಾಡ್ತಾರೆ. ಇವನೊಬ್ಬ ದೇಶದ್ರೋಹಿ. ಮೇನ್ ಇಂಪಾರ್ಟೆಂಟ್ ಯಾರು, ಲೆಫ್ಟಿನೆಂಟ್ ಸ್ಟಿವನ್ಸನ್ ಅಂತಂದ್ ಹೇಳಿ. ಇವನು ಬ್ರಿಟಿಷರ್ ಸಿಂದಗಿ ಒಳಗಡೆ ಎಲ್ಲಾ ಸೈನ್ಯವನ್ನ ಧ್ವಂಸ ಮಾಡ್ತಾನ. ಇದು ಸಿಂದಗಿ ದಂಗೆ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಬರುತ್ತೆ ಏನಂತಂದ್ ಹೇಳಿದ್ರೆ ಕಿತ್ತೂರು ದಂಗೆ. ನೆಕ್ಸ್ಟ್ ನೋಡ್ರಿ, ಕಿತ್ತೂರು ದಂಗೆ ಅಂತಂದ್ ಹೇಳ್ತೀವಿ. 1824ರಿಂದ 1830ರವರೆಗೂ. ರೀಸನ್ ಏನಂತಂದ್ ಹೇಳಿದ್ರೆ ಕಿತ್ತೂರು ಬೆಳಗಾವಿ ಒಳಗಡೆ. ಸೊ ಇಲ್ಲಿ ರಾಜ ಯಾರಂತಂದ್ ಹೇಳಿದ್ರೆ ಮಲ್ಲ ಸರ್ಜ. ಇಲ್ಲಿ ರಾಜ ಯಾರಂತಂದ್ ಹೇಳಿದ್ರೆ ಮಲ್ಲ ಸರ್ಜ. ಅವನ್ ರಾಣಿ ಯಾರಂತಂದ್ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಈ ಮಲ್ಲ ಸರ್ಜ ನಿಧನ ಆದ ನಂತರ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದವಳು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಶಿವಲಿಂಗಪ್ಪ ಅಂತಂದ್ ಹೇಳಿ, ಶಿವಲಿಂಗಪ್ಪ ಅನ್ನೋ ಒಬ್ಬ ಬಾಲಕನನ್ನ ದತ್ತು ತಗೊಂತಾಳ. ದತ್ತು ತಗೊಂಡು
ಸೊ ಅವನನ್ನ ಏನ್ ಮಾಡ್ತಾರ ಅಂತಂದ್ರೆ ರಾಜನನ್ನಾಗಿ ಮಾಡ್ಬೇಕಂತಂದೇಳಿ. ಬಟ್ ಬ್ರಿಟಿಷ್ ಸರ್ಕಾರ ಈ ದತ್ತು ಸ್ವೀಕಾರವನ್ನ ಏನ್ ಮಾಡ್ತಾರಂದ್ರ ಕ್ಯಾನ್ಸಲ್ ಮಾಡ್ತಾರೆ. ಇದು ವರ್ಕೌಟ್ ಆಗಂಗಿಲ್ಲ. ದತ್ತು ಪುತ್ರ ಶಿವಲಿಂಗಪ್ಪನನ್ನ ಏನ್ ಮಾಡ್ತಾರಂತಂದ್ರೆ ನಿರಾಕರಣೆ ಯಾರು ಮಾಡ್ತಾರ? ಬ್ರಿಟಿಷ್ ಕಲೆಕ್ಟರ್ ಥ್ಯಾಕ್ರೆ ಅಂತಂದೇಳಿ. ಅಲ್ಲಿರುವಂತ ಬ್ರಿಟಿಷ್ ಕಲೆಕ್ಟರ್ ಯಾರು? ಥ್ಯಾಕ್ರೆ ಇದ್ದವನು ನಿರಾಕಾರ ಮಾಡಿದ ತಕ್ಷಣ ಸೊ ಅದ್ರ ಮುಂದೆ ಏನಾಗತ್ತಂದ್ರೆ ಇವನ್ ನಿರಾಕಾರ ಮಾಡ್ತಾನಲ್ಲ, ಇದನ್ನ ಇಟ್ಕೊಂಡು ಮುಂದೆ ಲಾರ್ಡ್ ಡೌಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಒಂದು ನೀತಿಯನ್ನ ತಗೊಂಡ್ ಬರ್ತಾನ. ನೋಡ್ರಿ, ಆ ಟೈಮಲ್ಲಿ ಥ್ಯಾಕ್ರೆ ಇದ್ದವನ್ ನಿರಾಕರಣೆ ಮಾಡಿದಕ್ಕೆ ಈ ತರ ಸಾಮ್ರಾಜ್ಯಗಳನ್ನ ವಶಪಡಿಸ್ಕೊಳ್ಬಹುದು ಅಂತಂದ ಹೇಳಿ ಲಾರ್ಡ್ ಡೌಲ್ ಹೌಸಿ ಇದ್ದವನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ತಿಂಗನ ತಗೊಂಡ್ ಬರ್ತಾನ. ಈ ಟೈಮಲ್ಲಿ ಗವರ್ನರ್ ಜನರಲ್ಸ್ ಆಮ್ ಹರ್ಡ್ಸ್ ಇರ್ತಾನ. ಅದಾದ ನಂತರ ವಿಲಿಯಂ ಬೆಂಡಿಂಗ್. ಮುಂದೆ ಯಾರು? ವಿಲಿಯಂ ಬೆಂಡಿಂಗ್ ಬರ್ತಾನ. ಮೇನ್ ಇಂಪಾರ್ಟೆಂಟ್ ಧಾರವಾಡದ ಕಲೆಕ್ಟರ್ ಆದಂತಹ ಥ್ಯಾಕ್ರೆ. ಕಲೆಕ್ಟರ್ ಯಾರು? ಥ್ಯಾಕ್ರೆ, ಜಾನ್ ಥ್ಯಾಕ್ರೆ ಅಂತಂದ ಹೇಳ್ತೀವಿ. ಇವನು ಸೊ ಮೊದಲ ಯುದ್ಧದಲ್ಲಿ ಸೊ ರಾಣಿಯ ಸೈನ್ಯದ ವಿರುದ್ಧ ದಾಳಿಯಾಗಿ ಹತ್ಯೆ ಆಗ್ತಾನ. ಥ್ಯಾಕ್ರೆಯನ್ನ ಕೊಂದಾಕ್ತಾರ. ಹಾಕಿದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ್ರೆ ಮಿಸ್ಟರ್ ಚಾಪ್ಲಿನ್ ಬರ್ತಾನ. ಯಾರು ಬರ್ತಾರ? ಮಿಸ್ಟರ್ ಚಾಪ್ಲಿನ್ ಬರ್ತಾನ. ಧಾರವಾಡದ ಕಲೆಕ್ಟರ್ ಆಗಿ ಹೊಸದಾಗಿ ಬಂದು ಬ್ರಿಟಿಷ್ ಸೈನ್ಯವನ್ನ ಮುಂದೆ ತಗೊಂಡು ಹೋಗ್ತಾನ. ಸೊ ಇದು ಇಂಪಾರ್ಟೆಂಟ್, ಚಾಪ್ಲಿನ್ ಅನ್ನೋನು. ಇದಾದ ನಂತರ ನೆಕ್ಸ್ಟ್ ಬರ್ತಾನ ಎಲ್ಫಿನ್ಸ್ಟನ್ ಅಂತಂದೇಳಿ. ನೆಕ್ಸ್ಟ್ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಎಲ್ಫಿನ್ಸ್ಟನ್ ಅಂತಂದ ಹೇಳಿ. ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಬಾಂಬೆ ಪ್ರೆಸಿಡೆನ್ಸಿಯ ಲೆಫ್ಟಿನೆಂಟ್ ಗವರ್ನರ್ ಇರ್ತಾನ. ಸೊ ಗವರ್ನರ್ ಇದ್ದವನು ಡೈರೆಕ್ಟ್ ಆಗಿ ಯುದ್ಧ ಮಾಡಕ್ ಬರ್ತಾನ, ಲೆಫ್ಟಿನ್ಸನ್ ಅಂತಂದೇಳಿ. ಇವರು ಯುದ್ಧ ಮಾಡಿ ಯಾರ್ಯಾರು? ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಗುರುಸಿದ್ದಪ್ಪ ಇವ್ರ ಜೊತೆಗೆ. ಆಮೇಲೆ ಇಲ್ಲಿ ಮೋಸ ಮಾಡ್ತಾರ. ಯಾರ್ಯಾರು ಮೋಸ ಮಾಡ್ತಾರ ಅಂತಂದ ಹೇಳ್ರಿ? ದೇಶದ್ರೋಹಿಗಳು ಯಾರು ಇರ್ತಾರ? ಇದೊಂದು ದಂಗೆ. ಇದರಲ್ಲಿ ಇಷ್ಟು ಜನ ಥ್ಯಾಕ್ರೆ, ಚಾಪ್ಲಿನ್, ಎಲ್ಫಿನ್ಸ್ಟನ್. ಆ ಟೈಮ್ ಅಲ್ಲಿ ಲಾರ್ಡ್ ಹ್ಯಾಮ್ಹರ್ಡ್ಸ್ ಇರ್ತಾನ. ಆಮೇಲೆ ಲಾರ್ಡ್ ವಿಲಿಯಂ ಬೆಂಡಿಂಗ್ ನೆಕ್ಸ್ಟ್ ಬರ್ತಾನ. ರಾಣಿ ಚೆನ್ನಮ್ಮ, ಗುರುಸಿದ್ದಪ್ಪ, ಸಂಗೊಳ್ಳಿ ರಾಯಣ್ಣ. ಸೊ ಇದು 1800 ಆಲ್ಮೋಸ್ಟ್ ಏನಂದ್ರೆ 24ರಿಂದ 30ರವರೆಗೂ ನಡೆಯುವಂತ ಒಂದ್ ದಂಗೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದೇಳಿ. ಸೊ ಮೊದಲ ಹಂತದೊಳಗಡೆ ಥ್ಯಾಕ್ರೆ ಸತ್ತೋಗ್ತಾನ ರಾಣಿ ಚೆನ್ನಮ್ಮ ಹೋರಾಟ ಮಾಡುವಾಗ. ಅದಾದ ನಂತರ ಚೆನ್ನಮ್ಮನನ್ನ ಬೈಲ್ಹೊಂಗಲದೊಳಗಡೆ ಬಂಧಿಸಿ ಏನ್ ಮಾಡ್ತಾರ? ಜೈಲಿನಲ್ಲಿ ಇಡ್ತಾರ. ಎರಡನೇ ಹಂತದೊಳಗಡೆ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದಂತಹ ಸಂಗೊಳ್ಳಿ ರಾಯಣ್ಣ ಸ್ಟಾರ್ಟ್ ಮಾಡ್ತಾನ ಗೆರಿಲ್ಲಾ ಯುದ್ಧ ಅಂತಂದ ಹೇಳ್ತೀವಿ. ಅದಾದ ನಂತರ ಕೊನೆಗೂ ಕೂಡ ರಾಯಣ್ಣನನ್ನ ಮೋಸದಿಂದ ಸೋಲಿಸಿ ಸೆರೆ ಹಿಡಿದು ನಂದಗಢ ಒಳಗಡೆ, ಬೆಳಗಾವಿಯ ನಂದಗಢ ಒಳಗಡೆ ಏನ್ ಮಾಡ್ತಾರ ಅಂದ್ರ ಗಲ್ಲಿಗೇರಿಸ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಬರುತ್ತಾ ನಗರ ದಂಗೆ ಅಂತಂದೇಳಿ. ನಗರ ದಂಗೆ. ಸೊ ಇಲ್ಲಿ ನೋಡ್ರಿ, ನಗರ ಪ್ರಾಂತ್ಯ ಅಂತಂದೇಳಿ, ನಗರ ಪ್ರಾಂತ್ಯ ಅಂತಂದೇಳಿ ಇವಾಗಿನ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯನ್ನ ನಗರ ಪ್ರಾಂತ್ಯ ಅಂತ ಕರಿತಾ ಇದ್ವಿ. ಸೊ ಇದು ಎಲ್ಲಿತ್ತು? ಮೈಸೂರು ಸಾಮ್ರಾಜ್ಯದ ಅಧೀನದೊಳಗಡೆ ಇತ್ತು. ಮೈಸೂರು ಸಾಮ್ರಾಜ್ಯದ ಅಧೀನದೊಳಗಡೆ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಇರುವಂತಹ ಒಬ್ಬ ರಾಜ ಯಾರಂತಂದ್ರೆ ಮೂರನೇ ಕೃಷ್ಣರಾಜ್ ಒಡೆಯರ್. ಇವ್ರು ತುಂಬಾ ಇಂಪಾರ್ಟೆಂಟ್ ಆ ಟೈಮ್ ಒಳಗಡೆ. ಮೂರನೇ ಕೃಷ್ಣರಾಜ್ ಒಡೆಯರ್. ಇವ್ರ ಏನಂತಂದ್ ಹೇಳಿದ್ರೆ ಆಡಳಿತಾವಧಿಯಲ್ಲಿ ರೈತರ ಮೇಲೆ ವಿಪರೀತವಾಗಿ ಭೂ ಕಂದಾಯವನ್ನ ಹೇರ್ತಾರ. ಮೈಸೂರು ದಿವಾನ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಭೂ ಕಂದಾಯವನ್ನ ಹೇರ್ತಾರ, ಷರತ್ತುಗಳನ್ನ ಹಾಕ್ತಾರ. ಸೊ ಇದ್ರ ವಿರುದ್ಧವಾಗಿ ಒಂದು ದಂಗೆ ನಡೆಯುತ್ತ. ಸೊ ಬೂದಿ ಬಸಪ್ಪ ಅಂತಂದೇಳಿ. ಸೊ ನೋಡ್ರಿ, ರಂಗಪ್ಪ ನಾಯಕ ಮತ್ತು ಬೂದಿ ಬಸಪ್ಪ ಅಂತಂದೇಳಿ ಇವ್ರಿಬ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಇದನ್ನ ಅಂದ್ರ ಕೆಳದಿ ರಾಜವಂಶದ ಕುಡಿಯಾದಂತಹ ಸರ್ಜಾ ಹನುಮಪ್ಪ ನಾಯಕ ಅಂತಂದೇಳಿ. ಸೊ ಇವರೇ ಏನಂತಂದ ಹೇಳಿದ್ರ ಬೂದಿ ಬಸಪ್ಪ ಅಂತ ಹೇಳ್ಕೊಂಡು ಒಂದು ಬಿರುದನ್ನ ತಗೊಂಡು ರಂಗಪ್ಪ ನಾಯಕ ಇವರಿಬ್ರು ಸೇರ್ಬಿಟ್ಟು ಈ ದಂಗೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರ ವಿರುದ್ಧ? ಮೂರನೇ ಕೃಷ್ಣರಾಜ ಒಡೆಯರ್ ವಿರುದ್ಧ. ಈ ಮೂರನೇ ಕೃಷ್ಣರಾಜ ಒಡೆಯರು 1831 ಈ ದಂಗೆಯನ್ನ ಅಡಗಸಕ್ ಆಗ್ಲಿಲ್ಲ, ನೀವು ಇದನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತಂದ ಹೇಳಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಕಮಿಷನರ್ ಆಳ್ವಿಕೆಯನ್ನ ಹೇಳ್ತಾನ. ನೆನ್ಪಿಟ್ಕೊಳ್ರಿ, ಕಮಿಷನರ್ ಆಳ್ವಿಕೆ ಮೈಸೂರು ಸಾಮ್ರಾಜ್ಯದಲ್ಲಿ ಎಲ್ಲಿಂದ ಬರುತ್ತೆ? ಈ ದಂಗೆಯಿಂದ ಸ್ಟಾರ್ಟ್ ಆಗತ್ತೆ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಹೇಳ್ತಾನ. ಅವ್ ಮೂರನೇ ಕೃಷ್ಣರಾಜ ಒಡೆಯರ್ದು ಹೋಗ್ಬಿಡುತ್ತೆ ಅಧಿಕಾರ. ಇಲ್ಲಿ ನೋಡ್ರಿ, ಫಸ್ಟ್ ಯಾರ್ಯಾರು ಬರ್ತಾರೆ ಇವುಗಳನ್ನು ಕೂಡ ಕೇಳ್ತಾರೆ. ಕಮಿಷನರ್ ಆಳ್ವಿಕೆ ಬಂತಲ್ಲ, ಕಮಿಷನರ್ ಆಳ್ವಿಕೆ ಬಂದ ತಕ್ಷಣ ಫಸ್ಟ್ ಒನ್ ಯಾರಂತಂದ ಹೇಳಿದ್ರೆ ಕರ್ನಲ್ ಬ್ರಿಗ್ಸ್ ಅಂತಂದ ಹೇಳಿ ಬರ್ತಾನ. ಕರ್ನಲ್ ಬ್ರಿಗ್ಸ್ ಅಂತಂದ ಹೇಳಿ 1831ರಿಂದ 32ರವರೆಗೂ ಕಮಿಷನರ್ ಆಗಿ ಸೇವೆಯನ್ನ ಸಲ್ಲಿಸ್ತಾನ. ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಸಿ.ಎಂ. ಲಶಿಂಗ್ಟನ್ ಅಂತಂದ ಹೇಳಿ. ಸಿ.ಎಂ. ಲಶಿಂಗ್ಟನ್ ಅನ್ನೋನ್ ಏನಂದ್ರೆ ಕಮಿಷನರ್ ಆಗಿ ಬರ್ತಾನ 1832ರಿಂದ 34ರವರೆಗೂ. ಇವನ್ ಟೈಮ್ ಒಳಗಡೆ ಇಬ್ಬರು ಜನ, ಡ್ರೂರಿ ಅಂತಂದ ಹೇಳಿ, ಇನ್ನೊಬ್ನ ಯಾರಂತಂದ ಹೇಳಿದ್ರೆ ಮಾರಿಸನ್ ಅಂತಂದ ಹೇಳಿ. ಜಾನ್ ಮಾರಿಸನ್ ಹೆಸರನ್ನ ಕೇಳಿರ್ಬೇಕು ನೀವು. ಸೊ ಮಾರಿಸನ್ ಅಂತಂದ ಹೇಳಿ ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆಡಳಿತದ ಜವಾಬ್ದಾರಿಯನ್ನ ತಗೊಂಡಾಗ, ಸೊ ಲಶಿಂಗ್ಟನ್ ಆಡಳಿತ ಜವಾಬ್ದಾರಿಯನ್ನ ತಗೊಂಡಾಗ ಇವರಿಬ್ರು
ಹಣಕಾಸು ವ್ಯವಸ್ಥೆಯನ್ನ ಸರಿ ಮಾಡೋಕೆ ಜೂನಿಯರ್ ಕಮಿಷನರ್ ಆಗಿ ಆಯ್ಕೆ ಆಗ್ತಾರೆ CM ಲಶಿಂಗ್ಟನ್ ಅಂಡರ್ ಒಳಗಡೆ. ಇದಾದ ನಂತರ ಮೂರನೇ ಅವ್ನು ಬರೋನೆ ಯಾರಂತಂತ ಹೇಳಿದ್ರೆ ತುಂಬಾ ಫೇಮಸ್ ಆಗಿರುವಂತವನು ಮಾರ್ಕ್ ಕಬ್ಬನ್ ಅಂತಂದ ಹೇಳ್ತೀವಿ. ಮಾರ್ಕ್ ಕಬ್ಬನ್ ನಾನು ಆಲ್ರೆಡಿ ಕಮಿಷನರ್ ಗಳ ಮೇಲೆ ದಿವಾನ್ರ ಮೇಲೆ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದೀನಿ, ಅವುಗಳನ್ನ ನೋಡ್ಬೋದು. ಮಾರ್ಕ್ ಕಬ್ಬನ್ ಅಂತಂದ ಹೇಳಿ ಬರ್ತಾನ 1834ರಿಂದ 61ರವರೆಗೂ. ಸೊ ಮಾರ್ಕ್ ಅತಿ ದೀರ್ಘಕಾಲದವರೆಗೂ ಆಳ್ವಿಕೆ ನಡೆಸಿದವನು ಮಾರ್ಕ್ ಕಬ್ಬನ್ ಅಂತಂದೇಳಿ. ಇದಾದ ನಂತರ ನೆಕ್ಸ್ಟ್ ಬರೋನೆ ಯಾರಂತಂದ ಹೇಳಿದ್ರೆ ಲಾರ್ಡ್ ಬೌರಿಂಗ್ ಅಂತಂದ ಹೇಳ್ತೀವಿ. ಬೌರಿಂಗ್ ಇವರೇ ಇಬ್ರು ಇಂಪಾರ್ಟೆಂಟ್. 1862ರಿಂದ 1870ರವರೆಗೂ ಲಾರ್ಡ್ ಬೌರಿಂಗ್ ತುಂಬಾ ಇಂಪಾರ್ಟೆಂಟ್. ಬೆಂಗಳೂರು ಒಳಗಡೆ ಬೌರಿಂಗ್ ಹಾಸ್ಪಿಟಲ್ ಇದು ಬೌರಿಂಗ್ ಇದ್ದ ಅವನ್ ಸವಿ ನೆನಪಿಗೋಸ್ಕರ. ಮಾರ್ಕ್ ಕಬ್ಬನ್ ಪಾರ್ಕ್ ಐತ್ ಗೊತ್ತಿರಿ, ಮಾರ್ಕ್ ಕಬ್ಬನ್ ಹೆಸರಲ್ಲಿ ಐತದ. ಸೊ ಇದಾಯ್ತು. ಇದಾದ ನಂತರ ನೆಕ್ಸ್ಟ್ ಬರೋನ್ ಯಾರಂತಂದ ಹೇಳಿದ್ರ ಡ್ಯಾಲಲೆ ಅಂತಂದ ಹೇಳಿ ಬರ್ತಾನ. ಸೊ ಇವ್ರಾದ ನಂತರ ನೆಕ್ಸ್ಟ್ ಯಾರು ಬರ್ತಾನ ಅಂದ್ರ ಡ್ಯಾಲಲೆ ಅಂತಂದ ಹೇಳಿ ಬರ್ತಾನ 1875ರಿಂದ 76ರವರೆಗೂ. ಇದಾದ ನಂತರ ನೆಕ್ಸ್ಟ್ ಅರ್ಥರ್ ಟರ್ನರ್ ಅಂತಂದ ಹೇಳಿ ಬರ್ತಾನ. ಅರ್ಥರ್ ಟರ್ನರ್ ಅಂತಂದೇಳಿ 1876ರಿಂದ 78ರವರೆಗೂ. ಇದಾದ ನಂತರ ನೆಕ್ಸ್ಟ್ ಗಾರ್ಡನ್ ಅಂತಂದ ಹೇಳಿ ಬರ್ತಾನ. ಸೊ ಯಾರು ಬರ್ತಾರ ಅಂತಂದ ಹೇಳಿದ್ರೆ ಜೇಮ್ಸ್ ಗಾರ್ಡನ್ ಅಂತಂದೇಳಿ. ಜೇಮ್ಸ್ ಗಾರ್ಡನ್ ಅಂತಂದೇಳಿ 1878ರಿಂದ 1881ರವರೆಗೂ. ಇದಾದ ನಂತರ ಇವನೇ ಲಾಸ್ಟ್, ಸೊ ಕೊನೆಯ ಬ್ರಿಟಿಷ್ ಅಂತಂದ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ಮತ್ತೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರ 1881ರೊಳಗಡೆ ಮೈಸೂರು ಸಾಮ್ರಾಜ್ಯಕ್ಕೆ ಒಡೆಯರಿಗೆ ಮತ್ತೆ ಹಸ್ತಾಂತರ ಮಾಡ್ತಾರ. ಯಾರಿಗಂದ್ರೆ 10ನೇ ಚಾಮರಾಜೇಂದ್ರ ಒಡೆಯರ್. 10ನೇ ಚಾಮರಾಜೇಂದ್ರ ಒಡೆಯರ್ ಅಂತಂದೇಳಿ. ಸೊ ಇವ್ರಿಗೆ ಏನ್ ಮಾಡ್ತಾರ ಅಂದ್ರ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ ಇದಾದ ನಂತರ ನೆಕ್ಸ್ಟ್ ದಂಗೆ ಬರುತ್ತ ಅಮರ್ ಸುಳ್ಯ ಅಥವಾ ಕಲ್ಯಾಣ ಸ್ವಾಮಿ ದಂಗೆ ಅಂತಂದೇಳಿ 1835ರಿಂದ 1837ರವರೆಗೂ ಕೆನರಾ ಪ್ರದೇಶದೊಳಗಡೆ ಅಂದ್ರೆ ಕರಾವಳಿ ಪ್ರದೇಶದೊಳಗಡೆ ಸುಳ್ಯ, ಪುತ್ತೂರು, ಮಡಿಕೇರಿ ಪ್ರದೇಶಗಳಲ್ಲಿ ಈ ಅಮರ್ ಸುಳ್ಯ ಅನ್ನೋದು ಇದರದ್ದು ನಾಯಕತ್ವ ವಹಿಸಿದವ್ರು ಯಾರಂದ್ರೆ ಕಲ್ಯಾಣ ಸ್ವಾಮಿ. ಮೇನ್ ಇಂಪಾರ್ಟೆಂಟ್ ಇವ್ರೆ. ಕಲ್ಯಾಣ ಸ್ವಾಮಿ ಅನ್ನೋನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಇದರದ ನಾಯಕತ್ವವನ್ನು ವಹಿಸ್ತಾರ. ಮೇನ್ ಇಂಪಾರ್ಟೆಂಟ್ ಕೊಡಗಿನ ರಾಜನಾದಂತಹ ಚಿಕ್ಕ ವೀರ ರಾಜೇಂದ್ರದ ಪದಚ್ಯುತಿ ಮಾಡ್ತಾರೆ. ಬ್ರಿಟಿಷರ್ ಏನ್ ಮಾಡ್ತಾರ ಅಂದ್ರ ವೀರ ರಾಜೇಂದ್ರರನ್ನ ಏನ್ ಮಾಡ್ತಾರ ಅಂದ್ರ ಪದಚ್ಯುತಿ ಮಾಡಿ ಅತಿಯಾದ ತೆರಿಗೆ ವಸೂಲಿಯನ್ನ ಮಾಡ್ತಿರ್ತಾರ. ಅದಕ್ಕೋಸ್ಕರ ಈ ದಂಗೆ ನಡೆಯುತ್ತೆ ಕೊಡಗು ಒಳಗಡೆ. ಬಹಳ ಇಂಪಾರ್ಟೆಂಟ್ ಕೊಡಗು, ಮಡಿಕೇರಿ. ಆಮೇಲೆ ವೀರ ರಾಜೇಂದ್ರ ಇದಾರಲ್ಲ, ಇವ್ರು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಸೊ ಇವ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಈ ಟೈಮ್ ಅಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಅಕ್ಲೆಂಡ್ ಇರ್ತಾನ. ಲಾರ್ಡ್ ಅಕ್ಲೆಂಡ್ ಜಸ್ಟ್ ಅಷ್ಟೇ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಬರೋದು ಬಾದಾಮಿ ದಂಗೆ 1840ರಿಂದ 41ರವರೆಗೂ. ಬಾದಾಮಿ ಒಳಗಡೆ ನರಸಿಂಹ ದತ್ತಾತ್ರೇಯ ಪೇಟ್ಕರ್ ಅಂತಂದೇಳಿ. ನರಸಿಂಹ ದತ್ತಾತ್ರೇಯ ಪೇಟ್ಕರ್ ಅಂತಂದೇಳಿ. ಕಾರಣ ಏನಂದ್ರೆ ಬ್ರಿಟಿಷರಿಂದ ಪದಚ್ಯುತಿನಾಗಿದ್ದ ಸತಾರ ನೋಡ್ರಿ, ಆಲ್ರೆಡಿ ಸತಾರ ಅಂತಂದೇಳಿ ಸ್ಟಾರ್ಟ್ ಆಗಿತ್ತು. ಯಾವಾಗ? 1818ರಾಗ ಸತಾರದ ಮರಾಠ ಛತ್ರಪತಿ ಪ್ರತಾಪ್ ಸಿಂಗ್ ಅವರನ್ನ ಮತ್ತೆ ಅಧಿಕಾರಕ್ಕೆ ತರುವ. ಬ್ರಿಟಿಷರೇ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 1818ರೊಳಗಡೆ ಮರಾಠ ಸಾಮ್ರಾಜ್ಯವನ್ನ ತೆಗೆದುಹಾಕಿ ಸತಾರ ಅನ್ನೋ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡಿ ಅಲ್ಲಿ ಪ್ರತಾಪ್ ಸಿಂಗ್ ನನ್ನ ಅಧಿಕಾರಕ್ಕೆ ಸೇರಿಸ್ತಾರ. ಮತ್ ಇವನನ್ನು ತೆಗೆದುಹಾಕ್ತಾರ. ಸೊ ಅದ್ರ ವಿರುದ್ಧವಾಗಿ ಬಾದಾಮಿ ದಂಗೆ ನಡೆಯುತ್ತ. ಇದು ಇಂಪಾರ್ಟೆಂಟ್. ಕ್ಲಿಯರ್? ಇದಾದ ನಂತರ ನೆಕ್ಸ್ಟ್ ಕೆಲವೊಂದು ದಂಗೆಗಳು ಬರ್ತಾವ 1857 ಟೈಮ್ ಒಳಗಡೆ. 1857 ದಂಗೆಯನ್ನ ನಾನು ಹೇಳ್ತೀನಿ ನಿಮ್ಗೆ. ಸೊ ನೆಕ್ಸ್ಟ್ ಇದಾದ ನಂತರ ಬಟ್ ಆದ್ರೆ ನಮ್ ಕರ್ನಾಟಕದಲ್ಲಿ ಯಾವ್ಯಾವ ನಡೀತಾವ ಸಶಸ್ತ್ರ ದಂಗೆಗಳು ಅಂತಂದ ಹೇಳ್ತೀವಿ. ಫಸ್ಟ್ ಒನ್ ಹಲಗಲಿ ಬೇಡರ ದಂಗೆ ಅಂತಂದ ಹೇಳ್ತೀವಿ. ಸೊ ಹಲಗಲಿ ಒಳಗಡೆ ಮುಧೋಳ್ ತಾಲೂಕ್, ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಹಲಗಲಿ ಒಳಗಡೆ ಇದ್ರಲ್ಲಿ ಹಲಗಲಿಯ ಬೇಡರು ಅಂತಂದ ಹೇಳ್ತೀವಿ. ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದರಲ್ಲಿ ಜಡಗ, ಬಾಲ, ಪೂಜಾರಿ ಕುಮಟ, ರಾಮ ಅಂತಂದ ಹೇಳಿ ಇವರು ನಾಯಕತ್ವವನ್ನು ವಹಿಸ್ತಾರ. ಬ್ರಿಟಿಷರು ತಂದಂತಹ ಶಸ್ತ್ರಾಸ್ತ್ರ ಕಾಯ್ದೆ, ಡಿಸ್ ಆರ್ಮಮೆಂಟ್ ಆಕ್ಟ್ ಆಫ್ 1857, ಇದರ ವಿರುದ್ಧವಾಗಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ದಂಗೆಯನ್ನ ಹೇಳ್ತಾರ. ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರ ಅಧಿಕಾರಿಯಾದಂತಹ ಲೆಫ್ಟಿನೆಂಟ್ ಕರ್ ಅಂತಂದ ಹೇಳಿ ಬರ್ತಾನ. ಇವನ್ ಏನ್ ಮಾಡ್ತಾನ, ಸೊ ಹಲಗಲಿ ಗ್ರಾಮದ ಮೇಲೆ ದಾಳಿ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಲೆಫ್ಟಿನೆಂಟ್ ಕರ್ನಲ್ ಅಂತಂದ ಹೇಳಿ ಬರ್ತಾನ. ಅವನ ಹೆಸರು ಏನಂದ್ರ ಮಾಲ್ಕಮ್ ಅಂತಂದ ಹೇಳಿ. ಲೆಫ್ಟಿನೆಂಟ್ ಕರ್ನಲ್ ಮಾಲ್ಕಮ್ ಇವನು ಕೂಡ ಏನ್ ಮಾಡ್ತಾನಂತಂದ್ರೆ ಬ್ರಿಟಿಷ್ ಸೈನ್ಯವನ್ನ ತಗೊಂಡು ಹೋಗಿ ಸಂಪೂರ್ಣ ದಂಗೆಯನ್ನ ಹತ್ತಿಕ್ತಾನ. ಸೊ ಇವ್ರ ಜೊತೆಗೆ ಇನ್ನೊಬ್ನ ಯಾರು ಇರ್ತಾನಂದ್ರ ಮಾಲ್ಕಮ್ ಜೊತೆಗೆ ಹ್ಯಾವ್ಲಾಕ್ ಅಂತಂದ ಹೇಳಿ. ಹ್ಯಾವ್ಲಾಕ್ ಅನ್ನೋ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನ. ಇದಾದ ನಂತರ ಥರ್ಡ್ ಟೈಮ್ ಮತ್ತೆ ದಂಗೆ ಹೇಳ್ತಾರ. ಅವಾಗ ಲೆಫ್ಟಿನೆಂಟ್ ಯಾರಂತಂದ ಹೇಳಿದ್ರ ಲೆಫ್ಟಿನೆಂಟ್ ಲಾಚಾ ಅಂತಂದ ಹೇಳಿ. ಲಾ ಟಚ್ ಅಂತಂದ ಹೇಳಿ. ಲಾಚಾ ಅಲ್ಲ, ಲಾ ಟಚ್.
ಅವನ ಹೆಸರು ಏನಂತಂದ್ರೆ ಲೆಫ್ಟಿನೆಂಟ್ ಲಾ ಟಚ್ ಅನ್ನೋನು ಕಂಪ್ಲೀಟ್ ಆಗಿ ಸೇನೆಯನ್ನ ತಗೊಂಡೋಗಿ ಸೊ ಬ್ರಿಟಿಷರ ಅಂದ್ರ ಬೇಡರ ದಂಗೆಯನ್ನ ಕಂಪ್ಲೀಟ್ ಆಗಿ ಹತ್ತಕ್ತಾನ. ಸೊ ಇದು ಇಂಪಾರ್ಟೆಂಟ್, ಈ 3 ಜನ ನಮ್ಗೆ ಇಂಥ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ಯಾರದ್ದು ಅಂತಂದ ಹೇಳಿದ್ರೆ ಸುರ್ಪುರ್ ದಂಗೆ ಅಂತಂದ್ ಹೇಳ್ತೀವಿ, ಯಾದಗಿರಿ ಜಿಲ್ಲೆ ಒಳಗಡೆ ಸುರ್ಪುರ್ ದಂಗೆ. ಸೊ ಇದ್ರ ಯಾರ ನಾಯಕತ್ವವನ್ನ ರಾಜ ವೆಂಕಟಪ್ಪ ನಾಯಕ ಇದ್ದವರು, ಬ್ರಿಟಿಷ್ ರೆಸಿಡೆಂಟ್ ಮೇಜರ್ ಆದಂತಹ ಕ್ಯಾಂಪ್ ಬೆಲ್. ಇಲ್ಲಿ ನೋಡ್ರಿ ಏನ್ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ರಿ, ಸೊ ರಾಜ ವೆಂಕಟಪ್ಪ ನಾಯಕ ಅಂತಂದ್ ಹೇಳ್ತೀವಿ, 4ನೇ ರಾಜ ವೆಂಕಟಪ್ಪ ನಾಯಕ ತುಂಬಾ ಚಿಕ್ಕವನಿರ್ತಾನ. ಚಿಕ್ಕವನಿದ್ದಾಗ ಸೊ ಇಲ್ಲಿ ಯಾರು ಇರ್ತಾರ ಅಂತಂದ್ ಹೇಳಿದ್ರೆ ಫೆಡ್ರಿಕ್ ಮೆಡೋಸ್ ಟೇಲರ್ ಅಂತಂದ್ ಹೇಳಿ. ಫೆಡ್ರಿಕ್ ಮೆಡೋಸ್ ಟೇಲರ್ ಏನಂತಂದ್ ಹೇಳಿದ್ರೆ ಬ್ರಿಟಿಷ್ ರೆಸಿಡೆಂಟ್. ಇವನು ಯಾರ ಆಸ್ಥಾನದಲ್ಲಿ ಇರ್ತಾನ, ಸಹಾಯಕ ಸೈನ್ಯ ಪದ್ಧತಿ ಇರುತ್ತಲ್ಲ, ಬ್ರಿಟಿಷ್ ಒಬ್ಬ ರೆಸಿಡೆಂಟ್ ಅಧಿಕಾರಿ ಯಾರ ಸುರ್ಪುರದೊಳಗಡೆ 4ನೇ ವೆಂಕಟಪ್ಪ ನಾಯಕನ ಜೊತೆಯಾಗಿ ರಾಜನ ಹಿತೈಷಿಯಾಗಿ ಆಡಳಿತ ನಡೆಸ್ತಿರ್ತಾನೆ. ಯಾಕಂದ್ರೆ ಇನ್ನೂ ಚಿಕ್ಕವನಿರ್ತಾನ ಅಂತಂದೇಳಿ. ಬಟ್ ಆದ್ರೆ 1857 ಟೈಮಲ್ಲಿ ದೊಡ್ಡವಾಗಿರ್ತಾನ. ಇದಾದ ನಂತರ ಈ ರಾಜ ವೆಂಕಟಪ್ಪ ನಾಯಕ ಏನ್ ಮಾಡ್ತಾನಂದ್ರ ನಾನಾ ಸಾಹೇಬ್ ಜೊತೆಗೆ 1857 ದಂಗೆಯಲ್ಲಿ ಭಾಗವಹಿಸ್ಬೇಕಂತಂದೇಳಿ ನಾನಾ ಸಾಹೇಬ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡ ಅಂತಂದೇಳಿ ಒಂದು ಆರೋಪದ ಮೇರೆಗೆ ಈ ಫೆಡ್ರಿಕ್ ಮೆಡೋಸ್ ಟೇಲರ್ ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾನ ಅಂತಂದ ಹೇಳಿದ್ರ ಕ್ಯಾಪ್ಟನ್ ರೋಸ್ ಕ್ಯಾಂಪ್ ಬೆಲ್ ಅಂತಂದೇಳಿ. ಈ ಕ್ಯಾಂಪ್ ಬೆಲ್ ಇದ್ದವನು ಎಲ್ಲಿಂದ ಬರ್ತಾನ, ಸೊ ಮೇಲ್ಗಡೆಯಿಂದ ಬರ್ತಾನ. ಸೊ ಬಂಗಾಳದ ಗವರ್ನರ್ ಜನರಲ್ ಇವ್ರನ್ನ ಕಳ್ಸಾನ. ಕ್ಯಾಂಪ್ ಬೆಲ್ ಮತ್ತು ಇವ್ರಿಬ್ರು ಸೇರ್ಬಿಟ್ಟು ಯಾರ ಜೊತೆಗೆ ರಾಜ ವೆಂಕಟಪ್ಪನ ವಿರುದ್ಧವಾಗಿ ದಂಗೆಯನ್ನ ಹತ್ತಿಕ್ಕೋಕ್ ಸ್ಟಾರ್ಟ್ ಮಾಡ್ತಾರ, ಹಸ್ತಕ್ಷೇಪ ಮಾಡ್ತಾರ, ದಂಗೆಗಳಾಗ್ತವ, ಯುದ್ಧಗಳಾಗ್ತವ. ಈ ಯುದ್ಧದಲ್ಲಿ ಯಾರ ಸುರ್ಪುರ್ ದಂಗೆಯ ಒಬ್ಬ ರಾಜ ಆದಂತ 4ನೇ ವೆಂಕಟಪ್ಪ ನಾಯಕ ಸತ್ತೋಗ್ತಾನ. ಇದು ಇಂಪಾರ್ಟೆಂಟ್ ಮೇನು. ಇದ್ರಲ್ಲಿ ಇನ್ನೊಬ್ಬನ್ ಬಂದ್ ಸೇರ್ಕೊಂತಾನ, ಮಾಲ್ಕಮ್ ಅಂತಂದೇಳಿ, ಜನರಲ್ ಮಾಲ್ಕಮ್. ಸೊ ಇವನು ಕೂಡ ಸೇರ್ಕೊಂತಾನ. ಈ ಹೆಸರುಗಳನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು, ನಾನಾ ಸಾಹೇಬ್ ಜೊತೆಗೆ ನೀನ್ ಮೈತ್ರಿ ಮಾಡ್ಕೊಂಡಿ ಅಂತಂದ್ ಹೇಳ್ಬಿಟ್ಟು ಸುರಪುರದ ರಾಜ ವೆಂಕಟಪ್ಪ ನಾಯಕನ ವಿರುದ್ಧ ಬ್ರಿಟಿಷರು ಹೋರಾಟ ನಡೆಸ್ತಾರ. ಇದಾದ ನಂತರ ನೆಕ್ಸ್ಟ್ ನರಗುಂದದ ಅಂತಂದ್ ಹೇಳಿ ಬರುತ್ತ. ನರಗುಂದದಂಗೆ 1858 ಇದ್ರಲ್ಲಿ ಯಾರಂತಂದ್ ಹೇಳಿದ್ರ ಭಾಸ್ಕರ್ ರಾವ್. ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಆಮೇಲೆ ಶಸ್ತ್ರಾಸ್ತ್ರ ಕಾಯ್ದೆ ಇದ್ರ ವಿರುದ್ಧವಾಗಿ ಸೊ ನರಗುಂದದ ಭಾಸ್ಕರ್ ರಾವ್ರನ್ನ ಸೋಲಿಸಿ ಏನ್ ಮಾಡ್ತಾರ ಅಂದ್ರೆ ನರಗುಂದವನ್ನ ವಶಪಡಿಸ್ಕೊಳ್ತಾರ. ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಬಾಬಾ ಸಾಹೇಬ್ರ ಏನ್ ಮಾಡ್ತಾರ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಬೆಲ್ಕಿನ್ ರವರನ್ನ ಕೊಂದಾಕ್ತಾರ. ಕೊಂದ್ ಹಾಕಿದ್ದಕ್ಕ ಬಾಬಾ ಸಾಹೇಬ್ರನ್ನ ಬೆಳಗಾವಿಯಲ್ಲಿ ಗಲ್ಲಿಗೇರಿಸ್ತಾರ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಬಹಳ ಡೀಟೇಲ್ ಆಗಿ ಬೇಡ. ಇವೇನಂತಂದ್ ಹೇಳಿದ್ರೆ ನಮ್ ಕರ್ನಾಟಕದಲ್ಲಿ ನಡೆದಂತಹ ದಂಗೆಗಳು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ 1857 ದಂಗೆಗಳ ಬಗ್ಗೆ ನಮಗ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಮಂಗಲ್ ಪಾಂಡೆ ಅಂತಂದೇಳಿ ಮಾರ್ಚ್ 19, 1857 ಇದನ್ನ ನಾವು ನೋಡ್ಕೊಳ್ಳೋಣ ಈಸಿಯಾಗಿ. ಥಿಂಗ್ಸ್ ಏನಂತಂದ್ ಹೇಳಿದ್ರ ಮಂಗಲ್ ಪಾಂಡೆ ಅಂತಂದ್ ಹೇಳಿದ್ರೆ ನೆನಪು ಬರ್ಬೇಕು. ಸೊ ಬಾರಕ್ಪುರ್ ಅಂತಂದ್ ಹೇಳಿದ್ರೆ ಬ್ಯಾರಕ್ಪುರ್ ಕಂಟೋನ್ಮೆಂಟ್ ನೆನ್ಪಿಟ್ಕೊಳ್ರಿ. ಬ್ಯಾರಕ್ಪುರ್ ಒಳಗಡೆ ನಿಯರ್ ಕೋಲ್ಕತ್ತಾದೊಳಗಡೆ ವೆಸ್ಟ್ ಬೆಂಗಾಲ್ ಈ ಘಟನೆ ನಡೆಯುತ್ತೆ. ಏನ್ ನಡೆಯುತ್ತೆ ಸರ್, ಎನ್ಫೀಲ್ಡ್ ಇದು ಏನಂತಂದ್ ಹೇಳಿದ್ರೆ ಎನ್ಫೀಲ್ಡ್ ಅನ್ನೋ ರೈಫಲ್ಸ್ ಗಳು ಬರ್ತಾವ. ಅದು ಆ ಬಂದೂಕಿಗೆ ಕಾರ್ಟ್ರೀಜ್ ಗಳಂತಂದ್ ಹೇಳಿ ಬರ್ತಾವ, ಬುಲೆಟ್ಸ್ ಗಳನ್ನ ಹಾಕೋಕೆ. ಅದನ್ನ ಹಲ್ಲಿನಿಂದ ಕಚ್ಚಿ ತೆರಿಬೇಕಿತ್ತು. ಆಮೇಲೆ ಅದ್ರೊಳಗಡೆ ಏನ್ ಹಾಕ್ಬೇಕಿತ್ತು, ಬುಲೆಟ್ಸ್ ಗಳನ್ನ ಹಾಕ್ಬೇಕಿತ್ತು. ಬಟ್ ಅದ್ರ ಹಸು ಮತ್ತು ಹಂದಿ ಕೊಬ್ಬಿನಿಂದ ಅದ್ರಲ್ಲಿ ಏನ್ ಮಾಡಿರ್ತಾರ, ಅವುಗಳನ್ನ ಮಾಡಿರೋದ್ರಿಂದ ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರ ಧಾರ್ಮಿಕ ಭಾವನೆಗಳಿಗೆ ಅಡ್ಡು ಬಂದು ಸೊ 34ನೇ ಬೆಂಗಾಲ್ ನೇಟಿವ್ ಇನ್ಫಂಟ್ರಿ ರೆಜಿಮೆಂಟ್ ನ ಒಬ್ಬ ಸೈನಿಕ ಮಂಗಲ್ ಪಾಂಡೆ ಅನ್ನೋನು ಸೊ ತುಂಬಾ ಏನಂತಂದ್ ಹೇಳಿದ್ರೆ ವಿರೋಧ ಮಾಡ್ಬಿಟ್ಟು ಮಾರ್ಚ್ 29ನೇ ತಾರೀಕು ಏನ್ ಮಾಡ್ತಾನಂತಂದ್ ಹೇಳಿದ್ರ ದಂಗೆ ಹೇಳ್ತಾನ. ದಂಗೆ ಎದ್ದಾಗ ಅಲ್ಲಿಗೆ ಯಾರ್ಯಾರು ಬ್ರಿಟಿಷ್ ಅಧಿಕಾರಿಯಾದಂತಹ ಲೆಫ್ಟಿನೆಂಟ್ ಬಾಗ್ ಅಂತಂದ್ ಹೇಳ್ತೀವಿ ಇವನು, ಆಮೇಲೆ ಸರ್ಜೆಂಟ್ ಆದವನು ಹ್ಯಾವೆನ್ಸನ್ ಅಂತಂದ್ ಹೇಳಿ. ಸೊ ಸರ್ಜೆಂಟ್ ಆದವನ್ ಯಾರಂತಂದ್ರೆ ಹ್ಯಾವೆನ್ಸನ್ ಇದ್ದವರು. ಇವ್ರಿಬ್ರು ಅವ್ನ ತಡಿಯೋಕ್ ಹೋಗ್ತಾರ. ಬಟ್ ಆದ್ರ ಅವ್ರನ್ನ ಗುಂಡಾಕ್ತಾನ. ಸೊ ಅವ್ರನ್ನ ಶೂಟ್ ಮಾಡ್ತಾನ. ಶೂಟ್ ಮಾಡಿದ ನಂತರ ಸಡನ್ ಆಗಿ ಇವ್ರಿಬ್ರು ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಸಾಯೋ ಸ್ಥಿತಿಯಲ್ಲಿ ಇರ್ತಾರ. ಜನರಲ್ ಹಾರ್ಸೆ ಅನ್ನೋನು ಸಡನ್ ಆಗಿ ಅಲ್ಲಿಗೆ ಬಂದು ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಂತಾನ. ಆ ದಂಗೆಯನ್ನ ತಗೊಂಡ್ ನಂತರ ನೆಕ್ಸ್ಟ್ ಏನ್ ಮಾಡ್ತಾನಂದ್ರ ಜನರಲ್ ಹಾರ್ಸೆ ಮತ್ತು ಬ್ರಿಟಿಷ್ ಅಧಿಕಾರಿಗಳು ಎಲ್ರು ಸೇರ್ಬಿಟ್ಟು ಸೊ ಯಾರನ್ನ ಮಂಗಲ್ ಪಾಂಡೆಯನ್ನ 1857 ಮೇನ್ ಇಂಪಾರ್ಟೆಂಟ್ ಏಪ್ರಿಲ್ 8ನೇ ತಾರೀಕು. ಸೊ 1857 ಏಪ್ರಿಲ್ 8ನೇ ತಾರೀಕು ಬ್ಯಾರಕ್ಪುರ್ ಒಳಗಡೆ ಏನ್ ಮಾಡ್ತಾರ, ಗಲ್ಲಿಗೇರಿಸ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗತ್ತ ಈ ದಂಗೆ, 1857 ದಂಗೆ ಅಂತಂದ್ ಹೇಳ್ತೀವಿ. ಸೊ ಇದಾದ ನಂತರ ನೆಕ್ಸ್ಟ್ ಏನಾಗತ್ತ ಅಂತಂದ್ ಹೇಳಿದ್ರೆ ಎಲ್ರು ಸೇರಿ ಎಲ್ಲಾ ಕಡೆಗೆ ಈ ನ್ಯೂಸ್ ಹೋಗುತ್ತ, ದಂಗೆಗಳು ಸ್ಟಾರ್ಟ್ ಆಗ್ತಾವ. ಬಹದ್ದೂರ್ ಶಾ ಜಫರ್ ಅಂತಂದ್ ಹೇಳ್ತೀವಿ, ಬಹದ್ದೂರ್ ಶಾ ಜಫರ್. ಅದಾದ ನಂತರ ಜನರಲ್ ಬಕ್ತ್ ಖಾನ್.
ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಏನಂತಂದ್ ಹೇಳಿದ್ರೆ ಇದೆಲ್ಲಾ ನಡೀತಾ ಇರತ್ತ ಮೀರತ್ ಒಳಗಡೆ ಏನಂದ್ರ ದಂಗೆಗಳು ಹೇಳ್ತಾವ, ಅಲ್ಲಿಂದ ಎಲ್ಲಾ ಸೈನಿಕರು ಎಲ್ಲಿಗೆ ಬರ್ತಾರ ಅಂತಂದ್ ಹೇಳಿದ್ರೆ ದೆಹಲಿಗ್ ಬರ್ತಾರ. ದೆಹಲಿಗ್ ಬಂದ ನಂತರ ಒಬ್ಬ ರಾಜ ಇರ್ಬೇಕಲ್ಲ, ಒಬ್ಬ ರಾಜ ಬೇಕು ಅಂತಂದ್ ಹೇಳಿ ಮೊಘಲರ ದೊರೆಯಾದಂತಹ ಕೊನೆಯ ದೊರೆಯಾದಂತಹ ಎರಡನೇ ಬಹದ್ದೂರ್ ಶಾ ಜಫರ್ನನ್ನ ಭಾರತದ ಚಕ್ರವರ್ತಿ ಅಂತಂದ್ ಹೇಳಿ ಘೋಷಣೆ ಮಾಡ್ತಾರ. ಸೊ ಎಲ್ರು ಸೈನಿಕರು ಸೇರ್ಬಿಟ್ಟು ಇವನನ್ನ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರ. ಆಮೇಲೆ ಎಲ್ಲಾ ಸೈನಿಕರನ್ನ ಮುನ್ನಡೆಸೋಕೆ ಒಬ್ಬ ಸೇನಾಧಿಪತಿ ಬೇಕಲ್ಲ, ಅವನನ್ನ ಯಾರಂತಂದ್ ಹೇಳಿದ್ರೆ ಭಕ್ತ್ ಖಾನ್ ಅಂತಂದ್ ಹೇಳಿ, ಜನರಲ್ ಭಕ್ತ್ ಖಾನ್ ಅಂತಂದ್ ಹೇಳಿ ಇವನನ್ನ ಸೇನಾಧಿಪತಿಯನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಇವ ಆಲ್ರೆಡಿ ಬ್ರಿಟಿಷ್ ಸೇನಾಧಿಕಾರಿಯಾಗಿ ಸೇವೆ ಸಲ್ಲಿಸಿರ್ತಾನ. ಈ ಭಕ್ತ್ ಖಾನ್ ಇದ್ದವನು ಎಲ್ಲಾ ಸೈನಿಕರನ್ನ ತಗೊಂಡು ಚಕ್ರವರ್ತಿ ಬಹದ್ದೂರ್ ಶಾ ಎರಡನೇ ಜಫರ್ನನ್ನ ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೊಂಡು ದಂಗೆಯನ್ನ ಹೇಳ್ತಾನ. ಈ ದಂಗೆಯನ್ನ ಕಮ್ಮಿ ಮಾಡೋಕೆ ಜಾನ್ ನಿಕೋಲ್ಸನ್ ಇದ್ದವನು ದೆಹಲಿ ಮೇಲೆ ದಾಳಿ ಮಾಡಿದಾಗ ಇವನನ್ನ ಬರೋಬ್ಬರಿ ಏನಂತಂದ್ರೆ ಯುದ್ಧ ಮಾಡಿ ಗುಂಡಾಕಿ ಕೊಂದಾಕ್ತಾನ. ಯಾರು ಭಕ್ತ್ ಖಾನ್ ಇದ್ದವನು ಜಾನ್ ನಿಕೋಲ್ಸನ್ ಅನ್ನ. ಈಗ ಜಾನ್ ನಿಕೋಲ್ಸನ್ ಒಬ್ಬ ಬ್ರಿಟಿಷ್ ಅಧಿಕಾರಿ ಸತ್ತೋದ್ ನಂತರ ನೆಕ್ಸ್ಟ್ ಅವನ್ ಜಾಗದಾಗ ಯಾರು ಬರ್ತಾರ ಅಂದ್ರ ಮೇಜರ್ ವಿಲಿಯಂ ಹಡ್ಸನ್ ಇದ್ದವನ್ ಏನ್ ಮಾಡ್ತಾನ ಅಂದ್ರ ದೆಹಲಿಗೆ ದಾಳಿ ಮಾಡಿ ಕಂಪ್ಲೀಟ್ ಆಗಿ ಆ ದಂಗೆಯನ್ನ ನಿಯಂತ್ರಣಕ್ಕೆ ತಗೊಂಡ್ಬರ್ತಾನ. ಈ ಬಹದ್ದೂರ್ ಶಾನನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಇದು ದಂಗೆ ಎಲ್ಲ ನಡೀತಿರುತ್ತ, ಸೈನಿಕರ ದಾಳಿ ಗುಂಡು ಅದು ಇದು ನಡೀತಿರ್ತ. ಈ ಬಹದ್ದೂರ್ ಶಾ ಜಫರ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಹುಮಾಯೂನ್ ಮಸೀದಿ ಹತ್ರ ಹೋಗ್ತಾನೆ. ಹುಮಾಯೂನ್ ಸಮಾಧಿ ಇರುತ್ತಲ್ಲ, ಹುಮಾಯೂನ್ ಸಮಾಧಿಯಲ್ಲಿ ದೆಹಲಿ ಒಳಗಡೆ, ಇದನ್ನು ನೆನ್ಪಿಟ್ಕೊಳ್ರಿ, ದೆಹಲಿ ಒಳಗಡೆ ಈ ಹುಮಾಯೂನ್ ಸಮಾಧಿ ಒಳಗಡೆ ಹೋಗಿ ಅಡಕ್ಕೊಳ್ತಾನ. ಬಟ್ ಆದ್ರೆ ಇವನ್ ಹಡ್ಸನ್ ಇದ್ದವನು ಸೊ ಇವನನ್ನ ಏನ್ ಮಾಡ್ತಾನಂದ್ರೆ ಬಂಧಿಸ್ತಾನ. ಅದಾದ ನಂತರ ಇವನ್ ಮಕ್ಕಳನ್ನ, ಬಹದ್ದೂರ್ ಶಾ ಜಫರ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಗುಂಡಿಕ್ ಕೊಂದಾಕ್ತಾನ ಈ ಹಡ್ಸನ್. ಇಲ್ಲಿಗೆ ಏನಂತಂದ್ ಹೇಳಿದ್ರ ಇವನನ್ನ ಇನ್ನೊಬ್ಬ ದೇಶದ್ರೋಹಿ ಅಂತಂದ್ ಹೇಳಿ ಹೊರಗ್ ಹಾಕ್ತಾರ. ಇವನು ಮಯನ್ಮಾರ್ದ ರಂಗೂನ್ ಪ್ರದೇಶಕ್ಕೆ ಓಡ್ ಹೋಗ್ತಾನೆ. ಯಾರು? ಎರಡನೇ ಬಹದ್ದೂರ್ ಶಾ ಜಫರ್. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಬರ್ತಾರೆ ಯಾರಂದ್ರ ನಾನಾ ಸಾಹೇಬು ತಾಂತ್ಯಾ ಟೋಪೆ. ಇವ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಕಾನ್ಪುರ್ ಒಳಗಡೆ ದಂಗೆ ಹೇಳ್ತಾರೆ. ನೋಡ್ರಿ, ಒಂದ್ ಸಿಂಪಲ್ ಆಗಿರೋ ಸ್ಟೋರಿ ಹೇಳ್ತೀನಿ, ಎರಡು ಸೇರ್ಕೊಂಡ್ ಹೇಳ್ತೀನಿ. ಇಲ್ಲಿ ಏನಂತಂದ್ ಹೇಳಿದ್ರೆ, ಇಲ್ಲಿ ನಾನಾ ಸಾಹೇಬ್ ತಾಂತ್ಯಾ ಟೋಪೆ ಕಾನ್ಪುರ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಇನ್ನೋರ್ ಯಾರಂತಂದ್ ಹೇಳಿದ್ರೆ ರಾಣಿ ಲಕ್ಷ್ಮೀಬಾಯಿ. ಸೊ ರಾಣಿ ಲಕ್ಷ್ಮೀಬಾಯಿ ಏನಂತಂದ್ ಹೇಳಿದ್ರೆ ಝಾನ್ಸಿ ಮತ್ತು ಗ್ವಾಲಿಯರಿಂದ. ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ಕೊಂತ ಹೋಗ್ತೀನಿ, ಪ್ರಾಪರ್ ಆಗಿ ಕೇಳಿಸ್ಕೊಳ್ರಿ. ಯಾಕಂತಂದ್ ಹೇಳಿದ್ರೆ ನಿಮ್ಗ ಕೇಳ್ಬಹುದು ಸೆಂಟೆನ್ಸ್ ಗಳ ಮುಖಾಂತರ. ಇಲ್ಲಿ ಏನಾಗತ್ತ, ನಾನಾ ಸಾಹೇಬ್ ಇದ್ದವನ್ ಯಾರಂತಂದ್ ಹೇಳಿದ್ರೆ, ಈಗ ನಿಮಗ್ ನೋಡಿರ್ಬಹುದು 1818 ಒಳಗಡೆ ಎರಡನೇ ಬಾಜಿರಾವ್ ಅಂತಂದ್ ಹೇಳಿ ಬರ್ತಾರೆ. ಯಾರಂತಂದ್ ಹೇಳಿದ್ರೆ ಎರಡನೇ ಬಾಜಿರಾವ್. ನಿಮ್ಗ್ ಗೊತ್ತೈತಿ. ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧ ಆದ ನಂತರ ಎರಡನೇ ಬಾಜಿರಾವ್ಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪೆನ್ಷನ್ ಅನ್ನ ಕೊಡ್ತಾರು ಅಂತಂದ್ ಹೇಳಿ, 8 ಲಕ್ಷ ರೂಪಾಯಿ ಪೆನ್ಷನ್ ಅನ್ನ ಕೊಡ್ತಾರು ಅಂತಂದ್ ಹೇಳಿ ಒಂದು ಮಾತುಕತೆ ಆಗಿರುತ್ತ. ಆ ಪೆನ್ಷನ್ ಪ್ರಕಾರ ಕೊಡ್ಬೇಕಿತ್ತು. ಬಟ್ ಆದ್ರೆ ಎರಡನೇ ಬಾಜಿರಾವ್ ಸತ್ತೋದ್ ನಂತರ ಅವನ ದತ್ತು ಪುತ್ರನಾದಂತಹ ದತ್ತು ಪುತ್ರ ಯಾರು? ನಾನಾ ಸಾಹೇಬ್ ಇರ್ತಾನೆ. ನನಗೂ ಬರಬೇಕು ಈ ಪೆನ್ಷನ್ ಅಂತಂದ್ ಹೇಳ್ಬಿಟ್ಟು ಟ್ರೈ ಮಾಡ್ತಿರ್ತಾನ. ಬಟ್ ಆದ್ರೆ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿ ಒಳಗಡೆ ನಾವು ಕೊಡಂಗಿಲ್ಲ ಅಂತಂದ್ ನಿರಾಕರಣೆ ಮಾಡಿದಾಗ ಈ ನಾನಾ ಸಾಹೇಬು ಕಾನ್ಪುರ್ ಒಳಗಡೆ ತಾಂತ್ಯಾ ಟೋಪೆ ಮತ್ತು ಅಜಾಮುಲ್ಲಾ ಖಾನ್ ಜೊತೆಗೆ ಸೇರ್ಕೊಂಡು ಒಂದು ಸೈನ್ಯವನ್ನ ರಚನೆ ಮಾಡ್ಕೊಂಡು 1857 ದಂಗೆಯನ್ನ ಹೇಳ್ತಾನ. ಸೊ ಈ ತರ ದಂಗೆ ಎದ್ದಾಗ ಫಸ್ಟ್ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಈ ದಂಗೆಯನ್ನ ಹತ್ತಿಕ್ಕೋಕೆ ಸರ್ ಹಗ್ ವಿಲ್ಲರ್ ಅಂತಂದ್ ಹೇಳ್ತೀವಿ. ಇವನನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಹಗ್ ವಿಲ್ಲರ್ ಅಂತಂದ್ ಹೇಳಿ ಬರ್ತಾನ. ಸೊ ಇವನನ್ನ ಏನ್ ಮಾಡ್ತಾರಂದ್ರೆ, ಇವ್ರು ನಾನಾ ಸಾಹೇಬು, ತಾಂತ್ಯಾ ಟೋಪೆ, ಅಜಾಮುಲ್ಲಾ ಖಾನ್ 3 ಜನ ಸುತ್ತುವರೆದ್ಬಿಟ್ಟು ನಡುವೆ ಯಾರಾಗ್ತಾರ? ಹಗ್ ವಿಲ್ಲರ್ನ ಸೈನ್ಯ ಆಗತ್ತ. ಎಲ್ರು ಸೇರ್ಬಿಟ್ಟು ಇವನನ್ನ ಕೊಂದ್ ಹಾಕ್ತಾರ. ಹಗ್ ವಿಲ್ಲರ್ನ ಕೊಂದಾಕಿದ ನಂತರ ಅವನ್ ಜಾಗಕ್ಕೆ ಯಾರು ಬರ್ತಾರ ಅಂದ್ರ ಜನರಲ್ ಹ್ಯಾವ್ಲಾಕ್ ಬರ್ತಾನ. ಯಾರು? ಜನರಲ್ ಹ್ಯಾವ್ಲಾಕ್. ಈ ಜನರಲ್ ಹ್ಯಾವ್ಲಾಕ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಕಾನ್ಪುರ್ ಅನ್ನ ಕಂಪ್ಲೀಟ್ ಆಗಿ ವಶಪಡಿಸ್ಕೊಳ್ತಾನ. ಇವನ್ ಪ್ರಾಪರ್ ಆಗಿ ಏನಂತಂದ ಹೇಳಿದ್ರೆ ಒಂದು ಯೋಜನೆಯನ್ನ ಮಾಡ್ಕೊಂಡೇ ಬಂದಿರ್ತಾನ. ನಾನಾ ಸಾಹೇಬ್ ತಾತ್ಯಾ ಟೋಪೆಯನ್ನ ಸೋಲ್ಸಿದ ನಂತರ ಹ್ಯಾವ್ಲಾಕ್ ಇದ್ದವನು ಸೊ ಕಂಪ್ಲೀಟ್ ಆಗಿ ಸೋಲ್ಸಿದ ನಂತರ ಅಲ್ಲಿಂದ ಯಾರು ಓಡಿ ಹೋಗ್ತಾರ? ನಾನಾ ಸಾಹೇಬ್ ಓಡಿ ಹೋಗ್ತಾನ. ನಾನಾ ಸಾಹೇಬ್ ಓಡಿ ಹೋದ ನಂತರ ಕಾನ್ಪುರ್ ಇಂದ ತಪ್ಪಿಸ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾ ಅಂತಂದ್ರೆ ಅದ್ರ ಗ್ವಾಲಿಯರ್ ಓಡಿ ಹೋಗ್ತಾನ. ಇಲ್ಲಿ ಗ್ವಾಲಿಯರ್ಗೆ. ಈ ಗ್ವಾಲಿಯರ್ ಓಡ್ ನಂತರ ಅಲ್ಲಿಂದ ಏನ್ ಮಾಡ್ತಾನ ಸೈನಿಕರನ್ನ ಸೇರಿಸ್ಕೊಂಡು ಮತ್ ಯುದ್ಧ ಮಾಡ್ತಾನ. ಅವಾಗ ಏನಂತಂದ್ರೆ ಸರ್ ಕ್ಯಾಂಪ್ ಬೆಲ್ ಅಂತಂದೇಳಿ ಇವ್ನ್ ಇಂಪಾರ್ಟೆಂಟ್, ಇವ್ನ್ ಬಾಳ ಸರಿ ಬರ್ತಾನೆ. ಕ್ಯಾಂಪ್ ಬೆಲ್ ಇದ್ದವನು ಮತ್ತೆ ಏನ್ ಮಾಡ್ತಾನಂದ್ರೆ ತಾತ್ಯಾ ಟೋಪೆಯನ್ನ ಸೋಲ್ಸ್ಬಿಡ್ತಾನೆ. ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆಯನ್ನ ಇಬ್ಬರನ್ನು ಸೋಲ್ಸ್ಬಿಡ್ತಾನೆ. ಯಾರು? ಕ್ಯಾಂಪ್ ಬೆಲ್ ಇದ್ದವನು. ಸೊ ಎಲ್ಲಾ ಸೋಲ್ಸಿದ ನಂತರ ಇನ್ನೇನಾಗ್ಬೇಕು? ಇವ್ರಿಬ್ರು ಏನ್ ಮಾಡ್ತಾರ ಅಂತಂದ್ರೆ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ಇವ್ರಿಬ್ರು ಎಲ್ಲಿಗೆ ಓಡಿ ಹೋಗ್ತಾರ ಅಂತಂದ್ ಹೇಳಿದ್ರ
ರಾಣಿ ಲಕ್ಷ್ಮೀಬಾಯಿ ಹತ್ರ. ಎಲ್ಲಿಗೆ ಓಡಿ ಹೋಗ್ತಾರ? ರಾಣಿ ಲಕ್ಷ್ಮೀಬಾಯಿ ಹತ್ರ ಓಡಿ ಹೋಗ್ತಾರ. ಇವರೆಲ್ಲಾ ಸೇರಿಸ್ಬಿಟ್ಟು ಗ್ವಾಲಿಯರಿಂದ, ಎಲ್ಲಿಂದ? ಗ್ವಾಲಿಯರ್, ಝಾನ್ಸಿ ಮತ್ತು ಗ್ವಾಲಿಯರಿಂದ ಯುದ್ಧವನ್ನ ಮಾಡ್ತಾರ. ಇದ್ರಲ್ಲಿ ಯಾರಂತಂದ್ರೆ ಹಗ್ ರೋಸ್ ಅನ್ನೋನು ಈ ಮೂರು ಸೈನ್ಯವನ್ನ ವಶಪಡಿಸ್ಕೊಂಡು, ಅಂದ್ರೆ ಆ ಪ್ರದೇಶವನ್ನ ವಶಪಡಿಸ್ಕೊಂಡು ಒಂದು ಭಯಂಕರ ಯುದ್ಧವನ್ನ ಮಾಡ್ತಾನ. ಈ ಯುದ್ಧದೊಳಗಡೆ ರಾಣಿ ಲಕ್ಷ್ಮೀಬಾಯಿ ವೀರ ಮರಣವನ್ನ ಹೊಂತಾಳ. ಅದಾದ ನಂತರ ಇದು ಮೇನ್ ಇಂಪಾರ್ಟೆಂಟ್ ನೆನ್ಪಿಡ್ಕೋಬೇಕು. ಇಲ್ಲಿಗೆ ಏನಂತಂದ್ ಹೇಳಿದ್ರ ಆಲ್ಮೋಸ್ಟ್ ಕೈ ತಪ್ಪುತ್ತೆ ಇವ್ರಿಗೆ. ಸೊ ನೇಪಾಳದ ಕಾಡುಗಳಿಗೆ ಯಾರು ಓಡಿ ಹೋಗ್ತಾರ ಅಂತಂದ್ರೆ ನಾನಾ ಸಾಹೇಬ್ ಓಡಿ ಹೋಗ್ತಾನ. ಎಲ್ಲಿ ಹೋಗ್ತಾನ? ನೇಪಾಳಕ್ಕೆ ಓಡಿ ಹೋಗ್ತಾನ. ನೆನ್ಪಿಟ್ಕೊಡ್ರಿ, ಇದನ್ನ ಕೇಳ್ಬೋದು ನಿಮ್ ಕ್ವಶನ್ಸ್ ಗಳನ್ನ. ಸೊ ಇದೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತ. ಅದಾದ ನಂತರ ನೆಕ್ಸ್ಟ್ ಅವನ ಆತ್ಮನಾದಂತಹ ಯಾರಂತಂದ್ ಹೇಳಿದ್ರ ತಾತ್ಯಾ ಟೋಪೆ. ಯಾರಂತಂದ್ ಹೇಳಿದ್ರ ತಾತ್ಯಾ ಟೋಪೆ ಇರ್ತಾನಲ್ಲ, ಈ ತಾತ್ಯಾ ಟೋಪೆಯನ್ನ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಹಿಡಿದಾಕ್ತಾರ. ಹಿಡಿದಾಕಿ 1859 ಏಪ್ರಿಲ್ 18ನೇ ತಾರೀಕು ಅವನನ್ನ ಗಲ್ಲಿಗೇರಿಸ್ತಾರ. ಎಲ್ಲಿ? ಶಿವಪುರಿ ಒಳಗಡೆ. ಎಲ್ಲಿ ಗಲ್ಲಿಗೇರಿಸ್ತಾರ ಅಂದ್ರೆ ಶಿವಪುರಿ ಒಳಗಡೆ ಗಲ್ಲಿಗೇರಿಸ್ತಾರ. ಇಷ್ಟು ಪಾಯಿಂಟ್ಸ್ ಗಳು ಇವನ್ ಎರಡನ್ನೂ ನೆನ್ಪಿಟ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಬರುವಂತ ಪರ್ಸನ್ ಯಾರಂತಂದ ಹೇಳಿದ್ರೆ ಹಜರತ್ ಮಹಲ್ ಅಂತಂದೇಳಿ, ಬೇಗಂ ಹಜರತ್ ಮಹಲ್. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತಂದ್ರ ಪಾಯಿಂಟ್ 1856 ಅವಧ್ ಅಂತಂದೇಳಿ ಉತ್ತರ ಪ್ರದೇಶದೊಳಗಡೆ ಅವಧ್ ಅನ್ನೋ ಒಂದು ಪ್ರಾಂತ್ಯ ಬರುತ್ತೆ. ಈ ಪ್ರಾಂತ್ಯಕ್ಕೆ ಅಲ್ಲಿ ಒಬ್ಬ ನವಾಬ್ ಇರ್ತಾನ. ನವಾಬ ಯಾರಂತಂದ ಹೇಳಿದ್ರ ವಾಜಿದ್ ಅಲಿ ಶಾ ಅಂತಂದೇಳಿ. ವಾಜಿದ್ ಅಲಿ ಶಾ ಅಂತಂದ ಹೇಳಿ ಒಬ್ಬ ನವಾಬ ಇರ್ತಾನೆ. ಈ ನವಾಬನನ್ನ ದೇಶ ಭ್ರಷ್ಟಗೊಳಿಸ್ಬಿಟ್ಟು ಲಾರ್ಡ್ ಕಾರ್ನ್ ವಾಲಿಸ್, ಯಾರು? ಲಾರ್ಡ್ ಕಾರ್ನ್ ವಾಲಿಸ್ ಅಲ್ಲ, ಸಾರಿ ಲಾರ್ಡ್ ಡೌಲ್ ಹೌಸಿ. ಲಾರ್ಡ್ ಡೌಲ್ ಹೌಸಿ ಇದ್ದ ಏನ್ ಮಾಡ್ತಾ ಅಂತಂದ್ರೆ ಇವನನ್ನ ಭ್ರಷ್ಟಾಚಾರಿ, ಇವನೊಬ್ಬ ದೇಶದ್ರೋಹಿ ಅಂತಂದ ಹೇಳಿ ಘೋಷಣೆ ಮಾಡ್ಬಿಟ್ಟು ಇವನನ್ನ ತೆಗೆದು ಹಾಕಿ ಅವಧ್ ಪ್ರಾಂತ್ಯವನ್ನ ವಶಪಡಿಸ್ಕೊಳಕ್ ಟ್ರೈ ಮಾಡ್ತಾನೆ. ಟ್ರೈ ಮಾಡಿದ ನಂತರ ಇವನ್ ಹೆಂಡತಿ ಆದಂತಹ ಬೇಗಂ ಹಜರತ್ ಮಹಲ್ ಮತ್ತು ಅವಧ್ನ ಜನರೆಲ್ಲರೂ ಸೇರ್ಬಿಟ್ಟು ಏನ್ ಮಾಡ್ತಾರ ಅಂದ್ರ ದಂಗೆಯನ್ನ ಹೇಳ್ತಾರ. ದಂಗೆ ಎದ್ದಾಗ ಫಸ್ಟ್ ಏನಂದ್ರ 1857 ಮೇ ತಿಂಗಳೊಳಗಡೆ ಏನ್ ಮೀರತ್ ಒಳಗಡೆ ದೆಹಲಿ ಒಳಗಡೆ ದಂಗೆ ಆಗತ್ತಲ್ಲ, ಅದೇ ಟೈಮ್ ಒಳಗಡೆ ಇವರು ಕೂಡ ಎಲ್ರು ದಂಗೆಯನ್ನ ಹೇಳ್ತಾರ. ದಂಗೆಯನ್ನ ಹೆಂಗ್ ಹೇಳ್ತಾರ ಅಂತಂದ ಹೇಳಿದ್ರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬ್ರಿಜಿಸ್ ಖಾದರ್ ಅಂತಂದ್ ಹೇಳಿ ಬರ್ತಾನ. ಈ ಬ್ರಿಜಿಸ್ ಖಾದರ್, ಸೊ ಬೇಗಂ ಹಜರತ್ ಮಹಲ್ ನ ಅಪ್ರಾಪ್ತ ಬಾಲಕ, ಅವನನ್ನ ತಗೊಂಡ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಯುದ್ಧವನ್ನ ಮಾಡ್ತಾಳ. ಫಸ್ಟ್ ಟೈಮ್ ನೆನ್ಪಿಟ್ಕೊಡ್ರಿ, ಹೆನ್ರಿ ಲಾರೆನ್ಸ್ ಅನ್ನೋನ್ ಏನ್ ಮಾಡ್ತಾನ ಅಂದ್ರ ದಂಗೆಯನ್ನ ಹತ್ತಿಕ್ಕೋಕೆ ಲಕ್ನೋ ಮೇಲೆ ಏನ್ ಮಾಡ್ತಾ ಅಂತಂದ ಹೇಳಿದ್ರ ದಾಳಿ, ಲಕ್ನೋವನ್ನ ಅವಧ್ ಅಂತ ಕರೀತಾ ಇದ್ರು. ಲಕ್ನೋ ಮೇಲೆ ದಾಳಿ ಮಾಡ್ತಾನ. ಸೊ ಅದ್ರಲ್ಲಿ ಅವಾಗ ಬ್ರಿಟಿಷ್ ಚೀಫ್ ಕಮಿಷನರ್ ಇರ್ತಾನ. ದಾಳಿ ಮಾಡಿದಾಗ ಈ ಯುದ್ಧದೊಳಗಡೆ ಹೆನ್ರಿ ಲಾರೆನ್ಸ್ ಅನ್ನ ಕೊಂದ್ ಹಾಕ್ತಾರ. ಯಾರು ಕೊಂದ್ ಹಾಕ್ತಾರ? ಬೇಗಂ ಹಜರತ್ ಮಹಲ್ ಅವಳ ಸೈನ್ಯ ಏನ್ ಮಾಡತ್ತ, ಲಾರೆನ್ಸ್ ಅನ್ನ ಕೊಂದ್ ಹಾಕತ್ತ. ಕೊಂದ್ ಹಾಕಿದ ನಂತರ ನೆಕ್ಸ್ಟ್ ಬರೋನ್ ಯಾರಂತಂದ ಹೇಳಿದ್ರ ಜನರಲ್ ಹ್ಯಾವ್ಲಾಕ್ ಮತ್ತು ಔಟ್ರಾಮ್ ಅಂತಂದೇಳಿ ನೆನ್ಪಿಟ್ಕೊಡ್ರಿ ಹೆಸರು. ಹ್ಯಾವ್ಲಾಕ್ ಅಂತಂದ್ ಹೇಳಿ 2 ಸಾರಿ ಬಂದನ. ಎಲ್ಲೆಲ್ಲಿ ಬಂದ ನೋಡ್ಕೊಡ್ರಿ. ಔಟ್ರಾಮ್ ಮತ್ತು ಹ್ಯಾವ್ಲಾಕ್ ಇವ್ರಿಬ್ರು ಸೇರಿ ಏನ್ ಮಾಡ್ತಾರಂದ್ರೆ ಜಂಟಿಯಾಗಿ ಸೈನ್ಯವನ್ನ ತಗೊಂಡು ಬೇಗಂ ಮೇಲೆ ದಾಳಿ ಮಾಡಿ, ಸೊ ಅದನ್ನ ಏನ್ ಮಾಡ್ತಾರಂದ್ರೆ ವಶಪಡಿಸ್ಕೊಳಕ್ ಟ್ರೈ ಮಾಡ್ತಾರ. ಬಟ್ ಆದ್ರೆ ಅಲ್ಲಿ ವರ್ಕೌಟ್ ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಬರೋನೆ ಯಾರಂತಂದ್ ಹೇಳಿದ್ರ ಇನ್ನೊಬ್ನು ಇಂಪಾರ್ಟೆಂಟ್ ಕ್ಯಾಂಪ್ ಬೆಲ್ ಅಂತಂದ್ ಹೇಳಿ ಬರ್ತಾನ. ಕ್ಯಾಂಪ್ ಬೆಲ್ ನೋಡ್ರಿ ಎಲ್ಲೆಲ್ಲಿ ಬಂದನ. ಈ ಕ್ಯಾಂಪ್ ಬೆಲ್ ಇದ್ದವನು ಕಂಪ್ಲೀಟ್ ಆಗಿ ಲಕ್ನೋ ಮೇಲೆ ದಾಳಿ ಮಾಡಿ, ಅದಾದ ನಂತರ ಬೇಗಂ ಹಜರತ್ ಮಹಲ್ ಅನ್ನ ಡೈರೆಕ್ಟ್ ಏನ್ ಮಾಡ್ತಾನಂತ ಹೇಳಿದ್ರೆ ಸೊ ಅಪೋಸ್ ಮಾಡ್ಕೊಂಡು ಅವಳನ್ನ ಕೊಂದಾಕ್ತಾನ. ಸರಿ, ಯಾರು? ಕ್ಯಾಂಪ್ ಬೆಲ್. ಇದೇ ಲಾಸ್ಟ್. ಇಲ್ಲಿಂದ ಏನಾಗತ್ತಂದ್ರ ಸೊ ಕಂಪ್ಲೀಟ್ ಅವಧ್ ಪ್ರಾಂತ್ಯ ಯಾರಿಗೆ ಸೇರುತ್ತ? ಬ್ರಿಟಿಷರಿಗೆ ಸೇರುತ್ತ. ಎಸ್, ಕ್ಲಿಯರ್. ರಾಣಿ ಲಕ್ಷ್ಮೀಬಾಯಿ ಆಯ್ತು. ರಾಣಿ ಲಕ್ಷ್ಮೀಬಾಯಿ ಆದ ನಂತರ ನೆಕ್ಸ್ಟ್ ಕುನ್ವರ್ ಸಿಂಗ್ ಅಂತಂದ ಹೇಳಿ, ಕುನ್ವರ್ ಸಿಂಗ್ ಮತ್ತು ಅಮರ್ ಸಿಂಗ್ ಅಂತಂದ ಹೇಳಿ ಇಬ್ಬರು ಜನ ಬರ್ತಾರ. ಬಿಹಾರದಿಂದ ದಂಗೆ ಹೇಳ್ತಾರ. ಇವ್ರು ಎಲ್ಲಿಂದ ದಂಗೆ ಹೇಳ್ತಾರ ಅಂದ್ರ ಬಿಹಾರದಿಂದ ದಂಗೆ ಹೇಳ್ತಾರ. ಸೊ ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಯಾರು ಅಂತಂದ್ರೆ ವಿಲಿಯಂ ಟೇಲರ್ ಮತ್ತು ವಿನ್ಸೆಂಟ್ ಅಯ್ಯರ್ ಅಂತಂದೇಳಿ. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಇವ್ರನ್ನ ಸೊ ಆ ದಂಗೆಯನ್ನ ಹತ್ತಿಕ್ತಾರ. ಮೇನ್ ರೀಸನ್ ಇಲ್ಲಿ ಟ್ಯಾಕ್ಸ್ಗೋಸ್ಕರ, ಕಂದಾಯದ ನೀತಿಯಿಂದ ಅಲ್ಲಿದ್ದ ಜಮೀನ್ದಾರರಾಗಿದ್ದ ಕುನ್ವರ್ ಸಿಂಗ್, ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರ ಅಮರ್ ಸಿಂಗ್ ಅಂತಂದೇಳಿ ಇವ್ರ ದಂಗೆ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಬರ್ತಾರ ಖಾನ್ ಬಹದ್ದೂರ್ ಖಾನ್ ಅಂತಂದೇಳಿ ಬರೇಲಿ ಪ್ರದೇಶದಿಂದ ಯಾರಂತಂದ ಹೇಳಿದ್ರೆ ಖಾನ್ ಬಹದ್ದೂರ್ ಖಾನ್ ಅನ್ನೋರು. ಸೊ ಇಲ್ಲಿ ಕ್ಯಾಂಪ್ ಬೆಲ್ ಅನ್ನೋನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಈ ದಂಗೆಯನ್ನ ಹತ್ತಿಕ್ತಾನ. ಸೊ ಯಾರು? ಕ್ಯಾಂಪ್ ಬೆಲ್ ಅನ್ನೋನು ಈ ದಂಗೆಯನ್ನ ಹತ್ತಿಕ್ತಾನ. ಅದಾದ ನಂತರ ಫೈಜಾಬಾದ್ ಇಂದ ಯಾರಂತಂದ ಹೇಳಿದ್ರ ಮೌಲ್ವಿ ಅಹಮದುಲ್ಲಾ ಶಾ ಅಂತಂದ್ರೆ ಅಹಮದುಲ್ಲಾ ಶಾ. ಅಲ್ಲಿರುವಂತಹ ಮೌಲ್ವಿ, ಫೈಜಾಬಾದ್ ಅಲ್ಲಿರುವಂತಹ ಮೌಲ್ವಿ ಏನಂತಂದ ಹೇಳಿದ್ರ
ಸೊ ಅಹಮದುಲ್ಲಾ ಶಾ ಇದ್ದವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ದಂಗೆ ಹೇಳ್ತಾನ. ಬಟ್ ಅದ್ರ ಕ್ಯಾಂಪ್ ಬೆಲ್ ಇದ್ದವನ್ ಏನ್ ಮಾಡ್ತಾನ, ಆ ದಂಗೆಯನ್ನ ಹತ್ತಿಕ್ತಾನ, ಆಮೇಲೆ ಅವನನ್ನ ಕೊಂದಾಕ್ತಾನ. ಇವೇನಂದ್ರ ಮೇನ್ ಇಂಪಾರ್ಟೆಂಟ್ 1857ರ ದಂಗೆಗಳು ಯಾರ್ಯಾರು ಎಲ್ಲೆಲ್ಲಿ ಯಾವ ರೀಸನ್ಗೋಸ್ಕರ ಯಾವ ಬ್ರಿಟಿಷ್ ಅಧಿಕಾರಿಗಳು ಹೋರಾಟ ನಡೆಸಿದ್ರು ಅನ್ನೋದು ಕೇಳ್ತಾರ ಕ್ವಶನ್, ನೆನ್ಪಿಟ್ಕೊಡ್ರಿ.